ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಉತ್ತರಾಯಣ ಪುಣ್ಯಕಾಲ ನಾಳೆ ತಿಥಿ ಪ್ರಕಾರ, ಆದರೆ ಸಂಕ್ರಾಂತಿ ಇವತ್ತು ಮಧ್ಯಾಹ್ನಕ್ಕೆ ಆರಂಭ ಆಗೋದ್ರಿಂದ ಹಬ್ಬವನ್ನ ಇವತ್ತೇ ಆಚರಿಸ್ಕೊಳ್ತಕ್ಕಂಥದ್ದು, ಕಿಚಡಿ ಇಡತಕ್ಕಂಥದ್ದು ಎಲ್ಲ ಮಾಡ್ಕೋಬಹುದು. ಎಲ್ಲರಿಗೂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ, ಆತ್ಮೀಯರಿಗೆ, ಹಿರಿಯರಿಗೆ ಹೇಳುವಷ್ಟು ದೊಡ್ಡವನಲ್ಲ ನಾನು. ಎಲ್ಲರಿಗೂ ಆ ಭಗವಂತ ನೆಮ್ಮದಿಯನ್ನ ಕೊಡ್ಲಿ, ಆರೋಗ್ಯವನ್ನ ಕೊಡ್ಲಿ, ಆರೋಗ್ಯ ಮನಸ್ಥಿತಿಯನ್ನ ಕೊಡ್ಲಿ. ಒಟ್ಟಾಗಿ ಬಾಳೋಣ, ಒಗ್ಗಟ್ಟಾಗಿ ಬಾಳೋಣ. ನಾವು ಕಿತ್ತಾಡ್ಕೊಳ್ಳೋಣ ಮಕ್ಕಳೇ. ನಮ್ಮ ಮನೇಲಿ ಒಂದು ಇದೆ, ನಮ್ಮ ಅಣ್ಣ, ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ, ಅಕ್ಕ, ತಂಗಿ, ಅತ್ತೆ, ಚಿಕ್ಕತ್ತೆ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಇದ್ದೇವೆ. ನಾವೆಲ್ಲ ತಮಿಳು, ಕನ್ನಡ, ತೆಲುಗು, ಹಿಂದಿ ಎಲ್ಲರೂ ಇದ್ದೇವೆ. ಆದರೆ ದೇಶ ಅಂತ ಬಂದಾಗ ನಾವು ಭಾರತೀಯರು. ಆ ಭರತ ಮಾತೆಗೆ ನಮಿಸುತ್ತಾ ಎಲ್ಲರಿಗೂ ಈ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ, ನನಗೆ ತುಂಬಾ ಇಷ್ಟದ ಹಬ್ಬ ಸುಗ್ಗಿ ಹಬ್ಬ, ಹುಗ್ಗಿ ಹಬ್ಬ, ಭೋಗಿ ಹಬ್ಬ, ಪೊಂಗಲ್ ಅನ್ನತಕ್ಕಂಥ ಹಬ್ಬ. ಯಾವ ಹಬ್ಬಕ್ಕೂ ಪೊಂಗಲ್ ಅನ್ನಲ್ಲ. ಇದಕ್ ಮಾತ್ರವೇ ದೀಪಾವಳಿ ಅನ್ನಲ್ಲ, ಯುಗಾದಿ ಅನ್ನಲ್ಲ, ವರಲಕ್ಷ್ಮಿ ಅನ್ನಲ್ಲ, ಗೌರಿ ಅನ್ನಲ್ಲ. ಸಂಕ್ರಾಂತಿಗೆ ಮಾತ್ರವೇ ಅಂಥದ್ದೊಂದು ವೈಶಿಷ್ಟ್ಯತೆ. ಎಲ್ಲರೂ ಆಚರಿಸ್ತಕ್ಕಂಥ ಒಂದು ನಾಡಿನ ಹೆಮ್ಮೆಯ ಹಬ್ಬ, ನಮ್ಮ ಅನ್ನದಾತನ ಹಬ್ಬ. ಆ ಅನ್ನದಾತನ ಪಾದಗಳಿಗೆ ನಮಿಸುತ್ತಾ, ನನ್ನ ರೈತ ಬಂಧುಗಳಿಗೆ, ಅವರ ಪಾದಗಳಿಗೆ ನಮಗ ಅನ್ನ ಕೊಟ್ಟು ಬದುಕು ಶಕ್ತಿ ಕೊಟ್ಟಿರತಕ್ಕಂಥ ಎಲ್ಲ ದೈವ ಸ್ವರೂಪಿಗಳಿಗೆ, ಅವರ ಪಾದಗಳಿಗೆ ನಮಸ್ತೆ ಅಂತ ಹೇಳ್ತಾ ಹೃದಯಪೂರ್ವಕವಾಗಿ ಬನ್ನಿ ಇವತ್ತಿನ ಪಂಚಾಂಗ ಫಲ ಹಾಗೂ ವಿಶೇಷವಾಗಿ ಈ ಸಂಕ್ರಾಂತಿ ಯಾವ ರೀತಿ ಫಲವನ್ನ ಕೊಡುತ್ತೆ ನಮ್ಮ ರೈತ ಬಂಧುಗಳಿಗೆ, ವ್ಯಾಪಾರಸ್ಥರಿಗೆ, ವಿಶೇಷವಾಗಿ ಅನ್ನದಾತರಿಗೆ ಅಂತ ನೋಡೋಣ. 14ನೇ ತಾರೀಕು ಜನವರಿ 2026 ಮಧ್ಯಾಹ್ನ 3:13 ಸೂರ್ಯ ಪಥ ಸಂಚಲನ, ಮಕರ ರಾಶಿಗೆ ಪ್ರವೇಶ. ಆ ಪ್ರವೇಶವೇ ಉತ್ತರಾಯಣ ಕಾಲ ಆರಂಭ ಅಂತ ಹೇಳ್ತೇವೆ. ಮಾಘಸ್ನಾನ ವಿಶೇಷವಾಗಿ ಸಮುದ್ರ ತೀರ, ನದಿ ತೀರ, ಕಾವೇರಿ ತೀರ, ಗಂಗಾ ತೀರ, ಯಮುನಾ ತೀರ, ಗೋದಾವರಿ ತೀರ, ತುಂಬಾ ಜನ ನದಿ ಪಾತ್ರದಲ್ಲಿರತಕ್ಕಂಥವ್ರು ಹೋಗಿ ಅರ್ಘ್ಯ ಬಿಡತಕ್ಕಂಥದ್ದು, ಪಿತೃ ದೇವತೆಗಳಿಗೆ ಅರ್ಘ್ಯ ಬಿಡತಕ್ಕಂಥದ್ದೆಲ್ಲ ಮಾಡ್ತಾರೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ 14/1/2026 ಬುಧವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಪುಷ್ಯಮಾಸೆ, ಕೃಷ್ಣ ಪಕ್ಷದ ಏಕಾದಶಿ, ಅನುರಾಧ ನಕ್ಷತ್ರ, ಗಂಡಯೋಗ, ಬಾಲವಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ರೈತ ಬಂಧುಗಳಿಗೆ ಈ ಒಂದು ಸಂಕ್ರಾಂತಿ ಹೇಗಿದೆ? ಅನ್ನದಾತ ತುಂಬಾ ಹುಷಾರಾಗಿರ್ಬೇಕು ಮಕ್ಕಳೇ. ಯಾಕಂದ್ರೆ ಚಂದ್ರ ಶನಿ ಸಾರದಲ್ಲಿದ್ದಾನೆ. ಬಿಡಬೇಡಿ. ಶನಿ ಏನು ಗೊತ್ತಾ? ಸೇವಾ ವೃತ್ತಿ, ಸೇವಕಾರ್ಥ, ಸರ್ವಿಸ್ ಇಂಡಸ್ಟ್ರಿ ಅಂತ ಹೇಳ್ತಾರೆ. ನನ್ನ ಕೆಲಸ ಏನು, ನಾನು ಮಾಡ್ತಿದ್ದೇನೆ, ಇನ್ನೊಬ್ಬರ ಬಗ್ಗೆ ಪ್ರಚೋದನೆ ಬೇಡ, ಅಡೆತಡೆ ಇರುತ್ತೆ. ಶನಿ ಬಂದು ಪರೀಕ್ಷೆ, ಒಂದು ಪರೀಕ್ಷೆ ಇಡ್ತಾನೆ. ನಮಗೊಂದು ಪ್ರೀತಿ, ಆ ಹುಚ್ಚಲ್ಲಿ ಏನ್ ಮಾಡ್ತೇವೆ? ಪ್ರೀತಿಯ ಹುಚ್ಚು ಮತ್ತಿಗೆ ಏರಿಸ್ಕೊಂಡು ನಮ್ಮವ್ರನ್ನ ಬಿಟ್ಬಿಡ್ತೇವೆ, ನಮ್ಮ ಜವಾಬ್ದಾರಿಗಳನ್ನ ಬಿಟ್ಬಿಡ್ತೇವೆ. ಈ ಪ್ರೀತಿಯೇ ಯಾವುದೋ ಒಂದು ವಸ್ತು, ಯಾವುದೋ ಒಂದು ಕೆಲಸ, ಯಾವುದೋ ಒಂದು ಕುಡಿತ, ಯಾವುದೋ ಒಂದು ಜೂಜು, ಯಾವುದೋ ಒಂದು ನಶೆ, ಈ ರೀತಿ ಆಗ್ಬಿಡ್ತೇವೆ. ಆದ ಪ್ರಚೋದನೆ ಅಲ್ಲಿ ಪಕ್ಕದಲ್ಲಿ ತಂದಿಡ್ತಾನೆ. ಯಾರೋ ಒಳ್ಳೆಯವ್ರನ್ನ ಕಳಿಸ್ತಾನೆ,
ನಾವೆಷ್ಟು ಒಳ್ಳೆಯವರಾಗಿ ನಡ್ಕೋತೇವೆ ಅದರ ಒಂದು ಅವರ ಸಹವಾಸದಿಂದ ಅಂತ. ಹಾಗೆ ಕೆಟ್ಟದ್ದನ್ನು ಕಳಿಸ್ತಾನೆ. ಅದರ ನಶೆಯಲ್ಲಿ ಬಿದ್ದು ಹೇಗೆ ಆಡ್ಬಿಡ್ತೇವೆ. ಮೋಸದ ಬುದ್ಧಿ ಕೊಡ್ತಾನೆ. ಹೋಗೋ, ಪ್ರಪಂಚ ಎಲ್ಲ ಮೋಸ ಮಾಡ್ತಿದೆ, ನಾನು ಯಾಕೆ ಮೋಸ ಮಾಡಬಾರ್ದು. ನಾವು ಸಾಮಾನ್ಯರು ಮಕ್ಕಳೇ. ಅದಕ್ಕೆ ಅಂತ ಕೆಲವರು ದುಷ್ಟ ಚತುಷ್ಟಯ ಕೂಟ ಉಟ್ಕೊಂಡಿರ್ತಾರೆ. ನೀವು ಬಿಟ್ಬೇಡಿ, ನೀವು ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ, ಬೇಕಿಲ್ಲ ನಿಮಗೆ. ನಾನು ಮೊದಲಿಗೆ ಹೇಳ್ತೇನೆ, ದೊಡ್ಡವ್ರ ವಿಚಾರ ಬೇಡ. ಅವ್ರು ದೊಡ್ಡವರೆಲ್ಲ ಕನ್ನ ಹಾಕೋರು. ಯಾರೇ ಆಗಲಿ, ತುಂಬಾ ದೊಡ್ಡವರಾಗಿದ್ದಾರೆ, ತುಂಬಾ ದೊಡ್ಡ ದುಡ್ಡಿದೆ ಅಂದ್ರೆ ಅಲ್ಲೊಂದು ಮೋಸಗಳೇ. ಇವತ್ತಿಗೂ ನಾನು ಇತ್ತೀಚಿನ ಸಂಚಿಕೆಯಲ್ಲಿ ಹೇಳಿದ್ದೆ, ನಾನು ಮಾತಾಡಬಾರ್ದು ಅಂತ. ಇನ್ಫೋಸಿಸ್ ವಿಚಾರದಲ್ಲಿ, ಆ ಜಾಗದ ವಿಚಾರದಲ್ಲಿ, ರಿಜಿಸ್ಟ್ರೇಷನ್ ವಿಚಾರದಲ್ಲಿ ಬೇರೆ ಬೇರೆ ಕಥೆಗಳು ನಡೀತಿದೆ. ಅಲ್ಲಿ ಅಷ್ಟು ದೊಡ್ಡ ಸಂಸ್ಥೆ, ಅಲ್ಲಿನ ಸಂಬಳಗಳು ಎಷ್ಟು, ಏನ್ ಮಾಡ್ತಿದ್ದಾರೆ, ಎಷ್ಟು ದೊಡ್ಡ ಕ್ಯಾಂಪಸ್ ಕಟ್ಟಿದ್ದಾರೆ, ಎಷ್ಟು ದೊಡ್ಡ ಕನ್ನಡಿಗರಿಗೆ ಎಷ್ಟು ಜನಕ್ಕೆ ಕೆಲಸ ಕೊಡ್ತಿದ್ದಾರೆ, ಅವ್ರನ್ನ ತಯಾರು ಮಾಡ್ತಿದಾರ. ಹೋಗ್ಲಿ ಕಾಲೇಜ್ಗಳಿಗೆ ಹೋಗ್ಬಿಟ್ಟು ಇವ್ರ ಹತ್ರ ಇರೋ ದುಡ್ಡಿಗೆ ಒಂದು ಒಳ್ಳೆ ಕಾಲೇಜ್ನ ಅಕ್ವೈರ್ ಮಾಡ್ಬೋದು ನೀವು. ಇವರು ಒಂದು 10 ಕಾಲೇಜುಗಳನ್ನ, ಇಂಜಿನಿಯರಿಂಗ್ಗಳನ್ನ, ಇವ್ರಿಗೆ ಬೇಕಾದಂತ ಟೆಕ್ನಾಲಜಿಯನ್ನ ಮಕ್ಕಳಿಗೆ ಕಲಿಸಿ ತಯಾರು ಮಾಡಿ ಅಲ್ಲಿಂದಲೇ ಅವರನ್ನ ಕೆಲ್ಸಕ್ಕೆ ತಗೋತಿದಾರ. ನೀವು ಕರೆಕ್ಟಾಗಿ ಹೇಳಿ. ಇಲ್ಲಿನ ಜಾಗ ಬೇಕು, ಸಬ್ಸಿಡಿಗಳು ಬೇಕು, 10 ವರ್ಷ ಟ್ಯಾಕ್ಸು ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಸಂಸ್ಥೆಗಳು. ನಿಜವಾಗಲೂ ಕೈಗಾರಿಕೆಗೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕೊಟ್ಟಿರೋಷ್ಟು ತುಂಬಾ ಒಂದು ಪ್ರೋತ್ಸಾಹ, ಧನ ಪ್ರೋತ್ಸಾಹ ಅದು ಹೇಳಲೇಬಾರದು. ಅಂಥದ್ದೆಲ್ಲ ಮಾಡಿದ್ದಾರೆ. ಇಲ್ಲ ಅಂದ್ರೆ ಅಲ್ಲಿರೋ ಮುತ್ತಯ್ಯ ಮುರಳೀಧರನ್, ಲೆಜೆಂಡ್ ಆಫ್ ಸ್ಪಿನ್ನರ್, ಇಲ್ಲಿ ಬಂದು ಒಂದು ಫ್ಯಾಕ್ಟ್ರಿ ಕಟ್ತಾನ. ನಮ್ ಘನ ಸರ್ಕಾರ ಜಾಗ ಎಲ್ಲ ಕೊಟ್ಟಿದೆ, ಸಬ್ಸಿಡಿ ಎಲ್ಲ ಕೊಟ್ಟಿದೆ. ಇವ್ರು ಹೇಳ್ತಾರಲ್ವಾ IT ಕಂಪ್ನಿ. ಇದೊಂದು ಉದಾಹರಣೆ ಹೇಳ್ತಿದ್ದಾರೆ. ದೊಡ್ಡವರೆಲ್ಲ ಕನ್ನ ಹಾಕುವವರೇ. ನಮ್ಮ ಕನ್ನಡದವರಿಗೆ ಇವ್ರು ತಯಾರು ಮಾಡ್ಬೋದಿತ್ತು. ಕಡಿಮೆ ಅಂದ್ರೆ ಒಂದು 10,000 ಮಂದಿಯನ್ನ ತಗೊಂಡು ಸ್ಕಾಲರ್ಶಿಪ್ ತರ ಕೊಟ್ಟು, ಅವ್ರಿಗೆ ಬಡ ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆ ಒಳ್ಳೆ ಕಾಲೇಜ್ ಇವರೇ ಟೇಕ್ ಓವರ್ ತಗೊಂಡು ಒಂದು 4-5 ಕಾಲೇಜ್ ದೊಡ್ಡದು. ಇವ್ರ ಹತ್ರ ದುಡ್ಡಿಲ್ವಾ, ಶೇರ್ಸ್ ಇಲ್ವಾ? UBCT ಮಾಲ್ ಅಲ್ಲಿ ತಗೊಳಕ್ಕಾಗುತ್ತೆ ಮಕ್ಕಳೇ? ಹೇಳ್ಬಾರ್ದಷ್ಟೇ. ಹೇಳ್ಕೊಳಕ್ಕೆ ಸರಳಿಕೆ ಸಜ್ಜನಿಕೆ ಅಂತಲ್ಲ. ನೀವು ಎಲ್ಲರನ್ನೂ ನೋಡಿ, ನೀವು ವಿಪ್ರು ನೋಡಿ. ನೀವು ಪುಣ್ಯಾತ್ಮ ಪ್ರೇಮ್ಜಿ ಅವರು, ಅಜೀಂ ಪ್ರೇಮ್ಜಿ ಇದಾರಲ್ವಾ, ಇವತ್ತು ನಮ್ಮ ಕರ್ನಾಟಕದಲ್ಲಿ ಮಕ್ಕಳು ಬಿಸಿ ಊಟ ತಿಂತಿದ್ದಾರೆ ಅಂದ್ರೆ ಅದರ ಹಿಂದ್ಗಡೆ ಅವರ ದೊಡ್ಡದಾದಂತ ಸಹಾಯ ಹಸ್ತಿದೆ. ಅವ್ರು ಎಲ್ಲೂ ಹೇಳ್ಕೊಂಡಿಲ್ಲ ನೋಡಿ. ನಮ್ಮ ಸರ್ಕಾರ ಹೇಳ್ತೆ, ಖುದ್ದು ಶಿಕ್ಷಣ ಸಚಿವರು ವಿಧಾನಸಭೆಯಲ್ಲಿ ಹೇಳ್ತಾರೆ, ಮೊಟ್ಟೆ, ಬಾಳೆಹಣ್ಣು, ಇನ್ನೊಂದು ಆ ಫೌಂಡೇಶನ್ ಇಂದ ಬರ್ತಿರ್ತಕ್ಕಂಥದ್ದು ಪ್ರತಿ ವರ್ಷ 8,000-9,000 ಕೋಟಿ ಅನ್ನುವಷ್ಟರ ಮಟ್ಟಕ್ಕೆ ಸುಮ್ಮನೆ ಅಲ್ಲ. ಕಾರ್ಪೊರೇಟ್ ಫಂಡ್ ಅಂತ ಏನ್ ಹೇಳ್ತಾರೆ, CSR ಫಂಡ್ ಅಂತ ಏನ್ ಹೇಳ್ತಾರೆ, ಕೆಲವ್ರು ಮಾಡ್ತಿದ್ದಾರೆ, ಇಲ್ಲ ಅಂತಲ್ಲ, ಹೇಳ್ಕೊಳ್ಳೋದೇ ಇಲ್ಲ. ಇವ್ರು ಮಾಡ್ಬೋದಿತ್ತಲ್ವಾ? ಪ್ರತಿ ವರ್ಷ ಒಂದು 10,000 ಮಕ್ಕಳನ್ನ ತಯಾರಿಸ್ಬಿಟ್ಟು ಇಂಜಿನಿಯರ್ಸ್ಗೆ ಅಡ್ವಾನ್ಸ್ಡ್ ಟೆಕ್ನಾಲಜಿ, ಅಡ್ವಾನ್ಸ್ಡ್ ಟೂಲ್ಸ್, AI ಟೆಕ್ನಾಲಜಿ, ಇನ್ನೊಂದು ಅನ್ನತಕ್ಕಂಥದ್ದು. ನಮ್ಮ ಕನ್ನಡದವರಿಗೆ ಅವನು ಯಾರೋ ಬೋರ್ಡ್ ಹಾಕಿದಾನೆ ನೋಡಿ, HR ಬೇಕು, ಕನ್ನಡಕ್ಕೆ ಗೊತ್ತಿರಬಾರ್ದು, ಕನ್ನಡದವನಾಗಿರ್ಬಾರ್ದು. ನೋಡಿ ಹಿಂಗ ಆಗ್ತಿದೆ ನಮ್ಮ ಕನ್ನಡದವ್ರು. ನಾವು ಬಾಯಿ ಮುಚ್ಕೊಂಡಿರೋ ನಮ್ಮ ಸಂಕಟ. ದೊಡ್ಡವ್ರ ಕತೆ ಬಿಟ್ಬಿಡಿ ಮಕ್ಕಳೇ, ನಾವು ಸಾಮಾನ್ಯರು. ಅವರೆಲ್ಲ ಹೇಗೋ ಬದುಕೋತಾರೆ, ಅವ್ರು ಕಟ್ಕೋತಾರೆ, ಮಾಡ್ಕೋತಾರೆ. ಅವ್ರು ತುಂಬಾ ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ಸ್ ಇದಾವೆ, ಇನ್ಫ್ಲೂಯೆನ್ಸ್ ಇದೆ, ದೊಡ್ಡದಾದಂತ ಕಾನೂನಿನ ಪಡೆ ಇದೆ. ಅವ್ರು ಹೇಗೋ ಜೀರ್ಣಿಸ್ಕೋತಾರೆ. ರಿಲಯನ್ಸ್ದು ಎಷ್ಟೋ ಇದೆ, 1-2.5 ಲಕ್ಷ 3 ಲಕ್ಷ ಕೋಟಿ ಕಟ್ಟಬೇಕು. ವೊಡಾಫೋನ್ 87,000 ಕೋಟಿ ಟ್ಯಾಕ್ಸ್ ಕಟ್ಟಬೇಕು. 10 ವರ್ಷದಿಂದ ನಡೀತಿದೆ. ಇಂಟರ್ನ್ಯಾಷನಲ್ ಕೋರ್ಟ್ ಅಲ್ಲಿ ನಡೀತಿದೆ. ನಮ್ಮ ಕೈಯಲ್ಲಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಒಂದು ಮಾಡಿಲ್ಲ ನಾವು. ಪಕ್ಕದೂರ್ಗೆ ಹೋಗಿಲ್ಲ. ನಾವೆಲ್ಲ ಸಾಮಾನ್ಯ ರೈತ ಬಂಧುಗಳು ನಾವು. ಅದರಿಂದ ಅವರೇನು ಇವರೇನು ಈ ಸೋಷಿಯಲ್ ಮೀಡಿಯಾನಲ್ಲಿ ಫ್ರಸ್ಟ್ರೇಷನ್ ತೋರಿಸೋದು, ಹೇಳೋದು ಇದೆಲ್ಲ ಬಿಡಿ ಮಕ್ಕಳು. ನಿಮಗೆ ಬದುಕೋದು ನೋಡಿ. ನಾನು ನಿನ್ನೆ ಸಂಚಿಕೆನಲ್ಲಿ ಹೇಳಿದ್ದೆ ನಿಮಗೆ, ಕಟ್ಟ ಕಡೆಯ ಮಾತು, ಒಳ್ಳೆಯವರಾಗಿರ್ಲಿಕ್ಕೆ ಹೋಗ್ಬಿಡಿ ಇನ್ಮೇಲೆ ಅಂತ. ಬಿಟ್ಬಿಡಿ. ಮೀನರಾಶಿಯಲ್ಲಿ ಶನಿ, ಗುರು ವಕ್ರ,
ಎಲ್ಲಿಯ ದೃಷ್ಟಿ ಇದೆ ನೋಡಿ, ಸಾಮಾನ್ಯನ ಮೇಲೆ ಯಾರದ್ದಾದರೂ ದೃಷ್ಟಿ ಇದೆಯಾ ನೋಡಿ, ಯಾರ ದೃಷ್ಟಿ ಇಲ್ಲ. ಶನಿ ಒಬ್ಬನೇ ಇದ್ದಾನೆ. ನೀವು ದುಡಿಬೇಕು, ನೀವು ತಿನ್ಬೇಕು, ನೀವು ಬದುಕು ಕಟ್ಟಬೇಕು. ಗುರು ವಕ್ರ, ಮಕರ ಸಂಕ್ರಾಂತಿಗೆ ಹೇಳ್ತೇನೆ, ಇನ್ನು ನಿಲ್ಲಿಸ್ಬಿಡಿ. ಅಲ್ಲಿ ನೋಡಿ ಕುಜನ್ ಮೇಲೆ ನೋಡ್ತಿದ್ದಾನೆ ಗುರು ವಕ್ರನಾಗಿ. ಮನೆ ತಗೋತೀನಿ, ಗಾಡಿ ತಗೋತೀನಿ, ತಗೊಳ್ಳಿ ದುಡ್ಡಿದ್ರೆ. ಇಲ್ಲ ಒಂದು ಪುಟ್ಟ ಲೀಸ್ ಮನೆ ತಗೋತಾನೆ. ಸಾಲ ಮಾಡಿದ್ರಿ ನೀವು ಮುಳುಗ್ತೀರಿ. ಖಂಡಿತ ಮಾಡಬೇಡಿ. ಬೆಂಗಳೂರಲ್ಲಿ 2.5-3 ಕೋಟಿಯ ಮನೆ ತಗೊಂಡ್ರೆ ಅದಕ್ಕೊಂದು ಬೆಲೆ. ಅದು ಬಿಟ್ಟು 60 ಲಕ್ಷ 70 ಲಕ್ಷ 80 ಲಕ್ಷದ ಮನೆ ತಗೋತೇನೆ, ನಾನು ಫ್ಲಾಟ್ ತಗೋತೇನೆ, ಅಪಾರ್ಟ್ಮೆಂಟ್ ತಗೋತೇನೆ. ಗುರು ವಕ್ರ 10 ವರ್ಷದ ನಂತರ ನಿಮ್ಮ ಮನೆಗೆ 70 ಲಕ್ಷ ನೀವೇನು ಹಾಕಿದ್ದೀರಿ ಅದನ್ನ ಕಟ್ಟೋ ಅಷ್ಟಲ್ಲಿ 2 ಕೋಟಿ. 10 ವರ್ಷದಲ್ಲಿ ನಾನು ಏನೋ ಸೇಲ್ ಮಾಡಿ ಏನೋ ಒಂದು ಸ್ವಲ್ಪ ದುಡ್ಡು ಮಾಡ ಅಂತ ಹೋಗ್ತೀರಿ ಅಂದ್ರೆ 70 ಲಕ್ಷಕ್ಕೆ ನಿಮ್ಗೆ 25 ಲಕ್ಷ ಬರಲ್ಲ ನಿಮ್ ಫ್ಲಾಟಿಗೆ, ಅಪಾರ್ಟ್ಮೆಂಟಿಗೆ. ಹೋಗ್ಲೇಬೇಡಿ. ಅನ್ ಆರ್ಟ್ ಆಫ್ ಸೇವಿಂಗ್ಸ್ ಆಫ್ ಮನಿ ಅಂತ ಹೇಳ್ಕೊಡ್ತಾನೆ ಮಕರ ಸಂಕ್ರಾಂತಿಗೆ. ನಿಮ್ಮ ಹತ್ರ ಒಂದು ಮನೆ ನೀವು ತಗೋತೀರಿ ಅಂದ್ರೆ ಅವ್ನು ಬರೀ 4 ಗೋಡೆಗಳು ಕೊಡ್ತಾನೆ ಅಷ್ಟೇ. ಡೌನ್ ಪೇಮೆಂಟ್ ಅಂತ ಒಂದು ಕೊಡ್ಬೇಕಾ? ಕಡಿಮೆ ಅಂದ್ರೂ 20-30% ಕೊಡ್ಬೇಕು. 20-25 lakhs. ಆಮೇಲೆ ಇಂಟೀರಿಯರ್ಗೆ ಅಂತ ಒಂದು 20-25 ಲಕ್ಷ ಖರ್ಚು ಮಾಡಬೇಕು. ರಿಜಿಸ್ಟ್ರೇಷನ್ಗೆ ಅಂತ ಹೇಳ್ಬಿಟ್ಟು ಪುಣ್ಯಾತ್ಮರು ಎಲ್ಲ ಜಾಸ್ತಿ ಮಾಡಿ ಇಟ್ಬಿಟ್ಟಿದ್ದಾರೆ. ಸ್ಯಾಲ್ರಿ, ಇನ್ನೊಂದು ಉತ್ಪತ್ತಿ, ಬೆಳವಣಿಗೆ ಅಂತ ಮಾಡ್ತಿಲ್ಲ. ಗುರು ವಕ್ರ, ನೆನ್ಪಿಟ್ಕೊಳ್ಳಿ. ನನ್ನ ಮಾತು ಕೇಳಿ. ಶನಿ ನೇರವಾಗಿ ಗುರುಸಾರದಿಂದ ಕುಜನ ನೋಡ್ತಿರೋದ್ರಿಂದ ದೊಡ್ಡದಾಗಿ ತಗೋಬಿಡೋಣ ಅಂತ 40-50 ಲಕ್ಷ ಹೋಗ್ಬಿಟ್ಟು ನಿಮ್ ಕೈ ಮುಗಿತಾನೆ. ಹೋಗ್ಬಿಟ್ಟು ಗೋಲ್ಡ್ ತಗೊಂಬಿಡಿ. ಈ ವರ್ಷ ಮಿನಿಮಮ್ 2-2.5 ಲಕ್ಷಕ್ಕೆ ಬಂದು ನಿಂತು ಬಿಡುತ್ತೆ. 3 ಲಕ್ಷ ಹೊಡೆಯೋದ್ರಲ್ಲಿ ಏನ್ ಕಡಿಮೆ ಏನಿಲ್ಲ. ಎಸ್, ಆ ಶುಕ್ರ ಬಂದು ನೋಡಿ ಅದ್ಭುತವಾಗಿ ಕೂತು ಬಿಟ್ಟಿದ್ದಾನೆ ಸೂರ್ಯನ ಸಾರದಲ್ಲಿ, ಬಂಗಾರ ಕಾರಕನ ಸಾರದಲ್ಲಿ, ಮಕರ ರಾಶಿಯಲ್ಲಿ ಕೂತು ಬಿಟ್ಟಿದ್ದಾನೆ. ನಮ್ಮ ಘನ ಸರ್ಕಾರ, ಕೇಂದ್ರ ಸರ್ಕಾರ, ನೆನ್ಪಿಟ್ಕೊಳ್ಳಿ, ಕಡಿಮೆ ಅಂದ್ರೂ 800ಕ್ಕೂ ಮೇಲ್ಪಟ್ಟು ಟನ್ ಬಂಗಾರವನ್ನ ತಂದಿಟ್ಕೊಂಡಿದೆ, ಪ್ರಿಸರ್ವ್ ಮಾಡಿಟ್ಟಿದೆ. 2025 ಲೆಕ್ಕ ಹಾಕೊಳ್ಳಿ. ಇವತ್ತು 50% ಜಂಪ್ ಆಗಿದೆ. ಎಲ್ಲಿನೂ ಒಂದು 9,000 10,000 ಇದ್ದಿದ್ದು 15,000ಕ್ಕೆ ಬಂದು ನಿಂತು ಬಿಟ್ಟಿದೆ. 50% ಲಾಭ. ಅಲ್ಲಿಗೆ 800 ಟನ್ ಅಂದ್ರೆ ಈಗ ಅದು 800 ಟನ್ ವ್ಯಾಲ್ಯೂ ಅಲ್ಲ, 1,200 ರೂಪಾಯಿ ಆಗ್ಬಿಟ್ಟಿದೆ. ಅಂದ್ರೆ 800 ರೂಪಾಯಿಗೆ ತಂದ ಬಂಗಾರ 1,200 ರೂಪಾಯಿ ನಮ್ಮ ಸರ್ಕಾರಕ್ಕೆ ಆಗ್ಬಿಟ್ಟಿದೆ. 1 ಟನ್ ಅಂದ್ರೆ 1000 kg. ಲೆಕ್ಕ ಹಾಕೊಳ್ಳಿ. 800 ಟನ್ ಅಂದ್ರೆ ಲೆಕ್ಕ ಹಾಕೊಳ್ಳಿ ಅಲ್ಲಿಗೆ ಎಷ್ಟು ಬಂತು ಅಂತ. 10,000 8 ಲಕ್ಷ kg ಮಕ್ಕಳೇ, ಹೆಚ್ಚು ಕಡಿಮೆ. 1 ಟನ್ ಅಂದ್ರೆ 1000 kg. 10 ಟನ್ ಅಂದ್ರೆ 10,000. 100 ಟನ್ ಅಂದ್ರೆ ಲಕ್ಷ kg. 8 ಲಕ್ಷ kg ಬಂಗಾರವನ್ನ ತಗೊಂಡಿದ್ದಾರೆ. ಅದಕ್ಕೂ ಜಾಸ್ತಿ ತಗೊಂಡಿದ್ದಾರೆ. ಅವತ್ತು ತಗೊಂಡಾಗ 8 ಲಕ್ಷ ಕೋಟಿ ಇದ್ದಿದ್ದು ಇವತ್ತೆಷ್ಟು ಗೊತ್ತಾ? 12 ಲಕ್ಷ ಕೋಟಿ. ಇಟ್ ಹಾಸ್ ಜಂಪ್ಡ್. 50% ಅಡಿಷನಲ್ ಹಾಕೊಳ್ಳಿ. ಎಲ್ರೂ ಹೇಳ್ತಾನೆ ಶುಕ್ರ ಸೂರ್ಯನ ಸಾರಥ್ಯದಲ್ಲಿರೋದ್ರಿಂದ ಗೋಲ್ಡ್ ಆರ್ನಮೆಂಟೇ ತಗೋಬೇಡಿ, ನೀವು ಮೋಸ ಹೋಗ್ತೀರಿ. ನೀವು ಯಾವ ಅಂಗಡಿಗಾದ್ರೂ ಹೋಗಿ, ನೀವು ನಿಜ ಹೇಳ್ತಾನೆ ಬಂಗಾರ ತಗೋತೀನಿ ಅಂತ ನೀವು ಗೋಲ್ಡ್ ಕಾಯಿನ್ ತಗೋತೀನಿ 24 ಕ್ಯಾರೆಟ್ ಅಂದ್ರೂ ಕೂಡ 6% ಆಗ್ತಾನೆ, 3-6% ಆಗ್ತಾನೆ. ಏನೇನೋ ಸೇರಿಸ್ತಿದ್ದಾರೆ. ನೋಡಿಕೊಂಡು ವಿಚಾರಿಸಿ ಕೇಳಿ ತಗೊಳ್ಳಿ. ನಿಮಗೆ ಗೊತ್ತಿಲ್ಲ ಅಂದ್ರೆ ನನ್ನ ಆಫೀಸ್ಗೆ ಫೋನ್ ಮಾಡಿ ನಾನು ನಿಮಗೆ ಗೈಡೆನ್ಸ್ ಮಾಡ್ತೇನೆ. ಆರ್ನಮೆಂಟೇ ತಗೋಬೇಡಿ. ಇನ್ನು ನೀವೆಲ್ಲ ಒಂದು 5 ಜನ 10 ಜನ ಗ್ರೂಪ್ ಅಲ್ಲಿ ಇದ್ದೀರಿ. ಪ್ರತಿಯೊಬ್ರು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದೀರಿ. ಸ್ಕೂಲ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸು, ರೈತರು, ಕನ್ನಡಿಗರು, ಏನೇನೋ ವೇದಿಕೆಗಳು ಮಾಡಿ ಇಟ್ಕೊಂಡಿದ್ದೀರಿ. ಹೌದಲ್ವಾ? ದಯಮಾಡಿ ಹೇಳ್ತೀನಿ, ನಿಮ್ಗೆ ಒಂದು 10 ಜನ ಇದ್ದಾರಲ್ವಾ, ಎಲ್ಲರೂ ಮಾತಾಡ್ಕೊಳ್ಳಿ. ಒಬ್ರು ಜವಾಬ್ದಾರಿ ತಗೊಳ್ಳಿ. ಒಂದು 10 ಸಾವಿರ ಹಾಕೊಳ್ಳಿ. 15 ಸಾವಿರ ನಿಮ್ಮ ಹತ್ರ ಇದ್ರೆ 1 ಗ್ರಾಮ್ ಲೆಕ್ಕಾಚಾರದ ಹೋಗ್ಬಿಟ್ಟು 10 ಗ್ರಾಮ್ದು ಪ್ಯೂರ್ ಗೋಲ್ಡ್ ಒಂದು ತೆಗೆದಿಟ್ಕೊಳ್ಳಿ. ಒಬ್ರು ಈ ತಿಂಗಳು ಇವರಿಗೆ, ನೆಕ್ಸ್ಟ್ ಮಂತ್ ಇನ್ನೊಬ್ರಿಗೆ, ಆ ತರ 10 ತಿಂಗಳಲ್ಲಿ ನಿಜ ಹೇಳ್ತಾನೆ. ನೀವು ಬಂಗಾರದ ಮೇಲೆ ಈ ವರ್ಷ ಹಾಕೋ ಇನ್ವೆಸ್ಟ್ಮೆಂಟ್ 20-30% ಮಿನಿಮಮ್ ರೈಸ್ ಅಪ್ ಆಗುತ್ತೆ. ಎತ್ತಿಟ್ಕೊಳ್ಳಿ. ಈ 40 ಲಕ್ಷ 50 ಲಕ್ಷ ಅಂತ ಮನೆಗೆ ಹೋಗ್ತಿರಲ್ವಾ, ಆಗುತ್ತಾ ಅಂತ ತಗೋಬೇಡಿ. ಸಿಪ್ ಇನ್ವೆಸ್ಟ್ಮೆಂಟ್ ಅಂತ ಏನ್ ಹೇಳ್ತಿರಲ್ವಾ, ಮ್ಯೂಚುವಲ್ ಫಂಡ್ ಹೋಗ್ಲೇಬೇಡಿ. ನನ್ನ ಅನುಭವ. ಗುರು ವಕ್ರ
ಶನಿ ಗುರುಸಾರದಲ್ಲಿದ್ದಾನೆ, ದೀರ್ಘಾವಧಿ ಹಣಕಾಸು ಅಂತ ಸ್ಟಾಕ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ ನಡೀತಿದೆ. ಎನಿ ಮೂಮೆಂಟ್ ಬಲೂನ್ ಇಸ್ ಗೋಯಿಂಗ್ ಟು ಬಿ ಬ್ಲಾಸ್ಟೆಡ್. 100%. ಅವನು ಯಾವ ಮೂಮೆಂಟ್ ಅಲ್ಲಿ ಇರಾನ್ ಮೇಲೆ ಯುದ್ಧ ಇಡ್ತಾನೆ ಗೊತ್ತಿಲ್ಲ, ಗ್ರೀನ್ಲ್ಯಾಂಡ್ ಮೇಲೆ ಯುದ್ಧ ಇಡ್ತಾನೆ ಅಂತ ಗೊತ್ತಿಲ್ಲ. ಪೂರ್ತಿ ಯುರೋಪ್ ಕಂಟ್ರೀಸ್ ಎದ್ಬಿಡುತ್ತೆ. ಆಲ್ರೆಡಿ ಯುರೋಪ್ ಕಂಟ್ರೀಸ್ ನಲ್ಲಿ ವಾರ್ನಿಂಗ್ ಶುರುವಾಗಿದೆ. ವಾರ್ನಿಂಗ್ ಶುರುವಾಗಿ ಬಿಟ್ಟಿದೆ. ಸ್ವೀಡನ್, ಜರ್ಮನಿ, ಫ್ರಾನ್ಸು, ಪೋಲೆಂಡು ಅವ್ರ ಹಿರಿಯರಿಗೆ ಏನ್ ಹೇಳ್ಬಿಟ್ಟಿದ್ದಾರೆ ಗೊತ್ತಾ? ನಿಮ್ಮ ಮಕ್ಕಳನ್ನ ಕಳ್ಕೊಳ್ಳೋಕೆ ರೆಡಿಯಾಗಿ ಅಂತ ಹೇಳ್ಬಿಟ್ಟಿದ್ದಾರೆ. ನಿಮ್ಮ ಈ ಜನರೇಷನ್ ಅನ್ನ ಕಳ್ಕೊಳ್ಳೋಕೆ ರೆಡಿ ಆಗಿ ಅಂತ ಹೇಳ್ಬಿಟ್ಟಿದ್ದಾರೆ. ದೇ ಆರ್ ಆಲ್ರೆಡಿ ಪುಟಿಂಗ್ ಅವರ ಮಕ್ಕಳನ್ನ ಕರ್ಕೊಂಡು ಬಂದು ಟ್ರೈನಿಂಗ್ ಸೀಸನ್ಗೆ ಹಾಕ್ಬಿಟ್ಟಿದ್ದಾರೆ. ಅಂತಾರಾಷ್ಟ್ರೀಯವಾಗಿ ನಡೆಯುತ್ತಿರತಕ್ಕಂಥ ವಿದ್ಯಮಾನಗಳು ಉಳ್ಕೊಂಡ್ರೆ ನಮ್ಮ ಭಾರತ ಒಂದು ಉಳ್ಕೊಳ್ಳುತ್ತೆ. ಬರೆದಿಟ್ಕೊಳ್ಳಿ, ಬೇರೆ ದೇಶಗಳೆಲ್ಲ ಬರ್ಬಾದಾಗುತ್ತೆ. ತುಂಬಾ ಇದಾವೆ. ನಮ್ಮ ಭಾರತಕ್ಕೂ ಅದರದ್ದು ಇಂಪ್ಯಾಕ್ಟ್ ಇದೆ, ಇಲ್ಲ ಅನ್ನೋದೇನಲ್ಲ, ಇದೆ. ಆದರೂ ನಮ್ಮ ಎಚ್ಚರಿಕೆ ನಾವಿರ್ಬೇಕು. ಗುರು ವಕ್ರ ಸಾಲ ಅನ್ನೋದು ಈ ವರ್ಷ ಯಾರೂ ಮಾಡಬೇಡಿ. ಗುರು ವಕ್ರ ಯಾವ ಬ್ಯಾಂಕ್ ಫೋನ್, ನಿಮ್ ಕ್ರೆಡಿಟ್ ಕಾರ್ಡ್ಗಳೆಲ್ಲ ಕ್ಯಾನ್ಸಲ್ ಮಾಡಬೇಡಿ. ಅದಿದ್ರೆ ತಾನೇ ಏನೋ ತಗೋಬೇಕು, ಇನ್ನೇನೋ ಮಾಡಬೇಕು. ಎಲೆಕ್ಟ್ರಾನಿಕ್ ಗ್ಯಾಜೆಟ್ ತಗೋ, ಫರ್ನಿಚರ್ ತಗೋ, ಅದು ತಗೋ. ನಿಮ್ 15-20 ಸಾವಿರ ನಿಮ್ಮ ಮಗಳಿಗೆ ಅಂತ ತೆಗ್ದಿಡಿ, ನಿಮ್ಮ ಮಗನಿಗೆ ಅಂತ ತೆಗ್ದಿಡಿ, ಯಾರಿಗೂ ಬೇಡ, ನಿಮಗೆ ಅಂತ ತೆಗ್ದಿಡಿ. ಬ್ಯಾಂಕ್ ಅಲ್ಲಿ ಇಡಬೇಡಿ ನಿಮ್ ದುಡ್ಡು. ತಗೊಂಡು ಹೋಗ್ಬಿಟ್ಟು ದೊಡ್ಡ ಸಾಲ ಕೊಟ್ಬಿಟ್ಟು NPA ಮಾಡ್ತಾನೆ ದೊಡ್ಡ ಕಳ್ಳ. ನಮ್ಮ ದುಡ್ಡು ಡ್ರಾ ಮಾಡಕ್ಕೆ ಅವನ್ಗೆ ದುಡ್ಡು ಕೊಡ್ಬೇಕು, ನಮ್ಮ ದುಡ್ಡು ಡೆಪಾಸಿಟ್ ಮಾಡೋಕ್ಕೂ ದುಡ್ಡು ತಗೋತಿದ್ದಾನೆ. ಪೇಮೆಂಟ್ ಗೇಟ್ವೇಗಳ ಹೆಸರಿನಲ್ಲಿ ಕಲೆಕ್ಷನ್ ಮಾಡ್ತಿದ್ದಾರೆ. ಇದೆಲ್ಲ ಗುರು ವಕ್ರ. ತುಂಬಾ ಒಳ್ಳೆಯವನೇ ನಿಮ್ಮನ್ನ ದೋಚುತ್ತಾರೆ. ಸಂಕ್ರಾಂತಿಯ ಫಲ ತುಂಬಾ ಚೆನ್ನಾಗಿ ನನ್ನ ಮಾತು ಕೇಳಿ. ಮಕರ ಸಂಕ್ರಾಂತಿಗೆ ಎಚ್ಚರಿಕೆ ಕೊಡ್ತಿದ್ದಾನೆ. ಸಾಲ ಅನ್ನೋದು ಇಟ್ಕೋಬೇಡಿ. ಸಾಲ ಮಾಡಿ ಮನೆ ತಗೋಬೇಡಿ, ಸಾಲ ಮಾಡಿ ಗಾಡಿ ತಗೋಬೇಡಿ. ನಿಮಗೆ ಬೇಕೇ ಬೇಕು. ಎಷ್ಟು ನೆಸೆಸಿಟಿ ಬೇಕು ಅಂತ ಯೋಚನೆ ಮಾಡಿ. ಎಷ್ಟು ನೆಸೆಸಿಟಿ ಬೇಕು ಅಂತ ಹೇಳ್ಬಿಟ್ಟು ದಯಮಾಡಿ ಹೇಳ್ತಾನೆ. ಶನಿ ಕುಜನ ಒಂದು ಸಾರಥ್ಯ ನೋಡ್ತಿರೋದ್ರಿಂದ ಗುರು ವಕ್ರ. ಶನಿಯು ಗುರುಸಾರದಲ್ಲಿದ್ದು ಕುಜನನ್ನು ನೋಡ್ತಿರೋದ್ರಿಂದ ಆ ಕುಜ ವಿಶೇಷವಾಗಿ ಸೂರ್ಯನ್ ಸಾರ, ಬುಧ, ಶುಕ್ರನ್ ಸಾರ. ಒಂದ್ ಗಾಡಿ ಇರ್ಲಿ ಕಾಣ, ಬೇಡವೇ ಬೇಡ. ನಿಮ್ಮ ಹತ್ರ 3 ಲಕ್ಷ 5 ಲಕ್ಷ ಇದೆಯಾ, ಡೌನ್ ಪೇಮೆಂಟ್ ಹೆಂಗೂ ಕೊಡ್ಬೇಕಲ್ವಾ? ನೀವು ಒಂದು 3 to 4 lakhs ಕೊಡ್ಬೇಕಲ್ವಾ? ಸೆಕೆಂಡ್ ಹ್ಯಾಂಡಲ್ ಗಾಡಿ ತಗೋ. ನನ್ನ ಮಾತು ಕೇಳಿ, 30-40 ಸಾವಿರ ಕಿಲೋಮೀಟರ್ ಓಡಿರ್ತಕ್ಕಂಥ ಗಾಡಿ ಶಿವಾಂತ ತಗೊಂಡು ಗುರು ವಕ್ರವಾಗಿ ನೋಡ್ತಿರೋದ್ರಿಂದ ಓಡಿಸ್ಕೋತಾನೆ. ಸಾಲ ಮಾಡಿ ಗಾಡಿ ಅದೇ 5 ವರ್ಷಕ್ಕೆ ನೀವು ಏನ್ ಕಟ್ಟಿರ್ತೀರಿ ಗಾಡಿ ತಗೊಂಡೋಗಿ ಮಾರಕ್ ಹೋದ ಅಂದ್ರೆ ಅರ್ಧ ರೇಟು ಬರೋಲ್ಲ. ಇನ್ನು ಗಾಡಿಗಳಿಗೆ ವ್ಯಾಲ್ಯೂಯೇಷನ್ ಇರೋಲ್ಲ. ಹೊಸ ಟೆಕ್ನಾಲಜಿ ಅಪ್ಡೇಟೆಡ್ ಇನ್ನೊಂದು ಅಂತ ತಗೊಂಡ್ ಬರ್ತಿದ್ದಾರೆ. ಯಾರೂ ಗಾಡಿ ತಗೊಳಲ್ಲ, ಹೊಸ ಗಾಡಿ ತಗೊಳಲ್ಲ, ಸಾಲ ಮಾಡಿ ತಗೊಳಲ್ಲ. ಪರವಾಗಿಲ್ಲ, ಎಲ್ಲೋ ಹೋಗ್ಬೇಕು, ಒಂದು ಬಸ್ ಬುಕ್ ಮಾಡೋಣ, ಟ್ರೈನ್ ಬುಕ್ ಮಾಡೋಣ, ಒಂದು ಟ್ಯಾಕ್ಸಿಲ್ ಹೋಗಿ ಬಂದ್ಬಿಡೋಣ, ತಿಂಗಳಿಗೆ ಒಂದು 20 ಸಾವಿರ ಹಿಂಗೆ ಖರ್ಚು ಮಾಡ್ಕೊಳ್ಳೋಣ, ಪರವಾಗಿಲ್ಲ. ಯಾರೋ ಹಿರಿಯರಿದ್ದಾರೆ, ಇನ್ನೊಂದಿದೆ, ಹೋಗ್ಬೇಕು, ಬರಬೇಕು, ತರಬೇಕು ಅನ್ನತಕ್ಕಂಥದ್ದು. ದೆನ್ ಅಲ್ಲಿ ನೋಡಿ, ವಿಶೇಷವಾಗಿ ಗುರು ವಕ್ರ ನಿಮ್ಮನ್ನ ನೇರವಾಗಿ ಸುಲಿಗೆ ಮಾಡಲ್ಲ, ಹಿಂಗ ಸುಲಿಗೆ ಮಾಡ್ತಕ್ಕಂಥದ್ದು ಮಾಡ್ತಾರೆ. ನಿಮ್ಗೆ ಗೊತ್ತೇ ಆಗೋಲ್ಲ. ಮೆಟ್ರೋದು ನೋಡಿ, ಅಲ್ಲಿ ನೋಡಿ ಶನಿ ಗುರುಸಾರ ಸಾಮಾನ್ಯರನ್ನ ದೋಚುತ್ತಾರೆ ಅಂದ್ರೆ ಪ್ರೈಸ್ ಇಸ್ ಹೈಕ್. ಎಲ್ಲದರ ಬೆಲೆ ಹತ್ತುತ್ತೆ ಮಕ್ಕಳೇ. ಮಕರ ಸಂಕ್ರಾಂತಿಗೆ ಬರೆದಿಟ್ಕೊಳ್ಳಿ. ಅಲ್ಲಿ ವೃಷಭ ಲಗ್ನ, ಆ ಲಗ್ನವೇ ರೋಹಿಣಿ ಲಗ್ನ. ಆ ರೋಹಿಣಿ ಅಂದ್ರೇನೆ ಚಂದ್ರ. ಚಂದ್ರ ಎಲ್ಲಿದ್ದಾನೆ ನೋಡಿ, ಅಲ್ಲಿ ಲಗ್ನಕ್ಕೆ 7ನೇ ಮನೆಯಲ್ಲಿ ನೀಚ. ಲಗ್ನಾಧಿಪತಿ ಚೆನ್ನಾಗಿದ್ದಾನೆ, ಕೊಡೋನ್ ಚೆನ್ನಾಗಿರ್ತಾರೆ, ತಗೊಂಡವನ್ ನೀಚ. ಅಲ್ಲಿ ನೋಡಿ ಅಷ್ಟಮಕ್ಕೆ ಹೋಗಿ ಮಲಗಿದ್ದಾನೆ ಅವನು ಕುಜ. ಬರ್ತಾರೆ ದಂಡಯಾತ್ರೆ. ಸಾಲ ತಗೊಳ್ಳೋದು ಯಾಕೆ? ರೈತರಂತೂ ಹೇಳ್ತಾನೆ, ನೀವು ಒಂದು 10 ಜನ ಮಾತಾಡ್ಕೊಳ್ಳಿ, ನೀವೇ ಒಂದು 10 ಸಾವಿರ ಹಾಕೊಂಡು ಒಬ್ಬನಿಗೆ ಹೆಲ್ಪ್ ಮಾಡಿ, 1 ಲಕ್ಷ. ಬ್ಯಾಂಕ್ಗಳಿಗೆ ಹೋದ್ರಿ ಅಂದ್ರೆ ನಿಮ್ಮನ್ನ ಸುಲಿಗೆ ಮಾಡ್ತಾರೆ. ಗುರು ವಕ್ರ ಇಲ್ಲದ ಪೆನಾಲ್ಟಿ ಇನ್ನೊಂದು. ಅದರಲ್ಲಂತೂ NBFCಗಳು ಸುದ್ದಿಗೆ ಹೋಗ್ಬಿಡಿ. ಗುರು ವಕ್ರ ದೊಡ್ಡ ಚಿಟ್ ಫಂಡ್ ಕಂಪ್ನಿಗಳೇ ಮುಳುಗೋಗ್ತವೆ, ಮೋಸ ಮಾಡ್ತವೆ. ನಂಬರ್ 1 ಫ್ರಾಡ್ ಕಂಪ್ನಿಗಳಾಗ್ಬಿಟ್ಟಿದಾವೆ ಸಿಕ್ಕಾಬಟ್ಟೆ. ನೀವು ಹುಡುಕ್ ನೋಡಿ, ಕೆಲವ್ರದ್ದು ದೊಡ್ಡ ನೀವು ಒಳಗಡೆ ಹೋಗೋರು. ನನಗೆ ಆಗಿದೆ. ಕೊಡಚಾದ್ರಿ ಚಿಟ್ಸ್ ಹ್ಯಾಸ್ ಚೀಟೆಡ್ ಅಸ್. ನಮ್ಮ ಗುರುಗಳಿಗೆ ತೋರಿಸ್ತೇನೆ. ಅವರು ಸಿಕ್ಕಾಬಟ್ಟೆ 80 ಲಕ್ಷ ಹಾಗೆ ಇಟ್ಕೊಬಿಟ್ಟಿದ್ದಾರೆ.
ಗುರುಗಳು ಬಾಯ್ ಏನ್ ಮೋಸ ಕಣೋ ಅಂತ ದಯಮಾಡಿ ಹೇಳ್ತಾನೆ, ನಿಮ್ ದುಡ್ಡು ನಿಮ್ಮ ಹತ್ರ ಇಟ್ಕೊಳ್ಳಿ, ಎಮರ್ಜೆನ್ಸಿ ನೆನ್ಪಿಟ್ಕೊಳ್ಳಿ, ಯಾರು ದುಡ್ಡು ಖರ್ಚು ಮಾಡಕ್ ಹೋಗ್ಬೇಡಿ. ಸುಮ್ಮನೆ ಗುರು ವಕ್ರ ವೃಷಭ ಲಗ್ನಕ್ಕೆ 2ನೇ ಮನೆ ಕುಟುಂಬ ಸ್ಥಾನ, ಇಂಟರ್ನ್ಯಾಷನಲ್ ಸ್ಕೂಲ್ ಇಲ್ಲ. ಹೇಳ್ತಿದ್ದೇನೆ, ಮುಂದಿನ 7 ವರ್ಷಗಳು ಅಯ್ಯಯ್ಯೋ ಅನ್ನಿಸ್ಬಿಡುತ್ತೆ. ಬರೆದಿಟ್ಟುಕೊಳ್ಳಿ, ರೋಹಿಣಿ ನಕ್ಷತ್ರದಲ್ಲಿ ಶನಿ ಬಂದಾಗ ಪ್ರಳಯಂ ಅಂತಾರೆ. ಅಂತ ಒಂದು ರೋಹಿಣಿ, ಈ ಮಕರ ಸಂಕ್ರಾಂತಿಗೆ ರೋಹಿಣಿ ಲಗ್ನ ಆರಂಭ ಆಗಿದೆ. ಫ್ರಮ್ ನೌ ಆನ್ 7 years ವಿ ಆರ್ ಗೋಯಿಂಗ್ ಟು ಬಿ ಬ್ಲೀಡೆಡ್. ಶನಿ ಬಂದು ಬುಧನ ಮನೆಗೆ ಬರುವವರೆಗೂ, ಮಿಥುನಕ್ಕೆ ಬರುವವರೆಗೂ ನೆನಪಿಟ್ಟುಕೊಳ್ಳಿ, ಬೇಡಪ್ಪ ಅನ್ನಿಸ್ಬಿಡುತ್ತೆ. ಎಲ್ಲ ಸಾಮಾನ್ಯರು ಕಟ್ ಡೌನ್ ಯುವರ್ ಕಾಸ್ಟ್, ಕಟ್ ಡೌನ್. ಬಟ್ಟೆ, ಎಲೆಕ್ಟ್ರಾನಿಕ್ ಐಟಮ್ಸ್ ಯಾವ್ದು ತಗೋತೀರಿ 10 ಬಾರಿ ವಿಚಾರಿಸಿ, ಕೇಳಿ. ಗುರು ವಕ್ರ ಬರೆದಿಟ್ಟುಕೊಳ್ಳಿ. ಸುಮ್ಮನೆ ನೀವು ಅನಗತ್ಯ ಮಕ್ಕಳಿಗೆ ಈ ಸ್ಕೂಲೇ ಓದಿಸ್ಬೇಕು, ಈ ಕೋರ್ಸೇ ಓದಿಸ್ಬೇಕು. ನೋಡಿ, ಈಗ ಯು ಎಸ್ 1 ಕೋಟಿ ಜನ ಕಡಿಮೆ ಅಂದರು US ಹೋಗ್ತಕ್ಕಂಥದ್ದು. ಇವತ್ತು ನೋಡಿ ವೀಸಾಗಳಲ್ಲೆಲ್ಲ ಏನು ಮಾಡಿಟ್ಟಿದ್ದಾನೆ. ಸೆಲ್ಫ್ ಡಿಪೆಂಡೆನ್ಸಿ ನಮಗಿದ್ದಿದ್ರೆ, ಅಲ್ಲಿ ಪ್ರಪಂಚದ ಟಾಪ್ ಅತಿ ದೊಡ್ಡ ಕಂಪನಿಗಳ ಹೆಡ್ಗಳು ಯಾರು? ನಮ್ಮ ಭಾರತೀಯರೇ. ಸುಂದರ್ ಪಿಚೈ ತಗೊಳ್ಳಿ, ಸತ್ಯಂ ನಾದೆಲ್ಲಾ ತಗೊಳ್ಳಿ, ನಿಮ್ಗೆ ಹೆಸರುಗಳು ಲಿಸ್ಟ್ ಕೊಡಬಲ್ಲೆ ನಾನು. ಯಾರು ನಮ್ಮ ಭಾರತದಲ್ಲಿ ಓದಿರುವವರು, IIT IIM ಓದಿರುವವರು, ನೆನಪಿಟ್ಟುಕೊಳ್ಳಿ. ಅಲ್ಲಿ ಹೋಗ್ಬಿಟ್ಟು ನಾವು ಯಾವ್ದೋ ಅವ್ನು ಕೊಡ್ತಾನೆ ಬ್ರೆಡ್ ಸ್ಯಾಂಡ್ವಿಚ್, ಅದು ಯಾವ್ದೋ ಪಿಜ್ಜಾ ಬರ್ಗರ್ ತಿಂತೀವಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಮುಗೀತು. ದಯಮಾಡಿ ಇನ್ನು ನಿಮ್ಮ ಮಕ್ಕಳು ವಿದೇಶಕ್ಕೆ ಹೋಗ್ತಾರೆ ಅಂದ್ರೆ ಯುರೋಪಿಯನ್ ಕಂಟ್ರೀಸ್ಗೆ ಕಳಿಸ್ಲೇಬೇಡಿ. ಗುರು ಎಲ್ಲಿ ಕೂತಿದ್ದಾನೆ ನೋಡಿ, ಅಲ್ಲಿ ಶನಿ ಎಲ್ಲಿ ಕೂತಿದ್ದಾನೆ ಅಲ್ಲಿ ನೋಡಿ. ಅಲ್ಲಿ 100% ಇಟ್ ಇಸ್ ಅ ಮೇಜರ್ ಥ್ರೆಟ್. ಸಿಕ್ಕಾಕೋತೀರಿ. ಯುಕ್ರೇನು, ಸ್ವೀಡನ್ನು, ಸ್ವಿಟ್ಜರ್ಲ್ಯಾಂಡು, ಜರ್ಮನ್ ಕಂಟ್ರೀಸ್, ಯುರೋಪಿಯನ್ ಕಂಟ್ರೀಸ್ ಇನ್ನು ನಿಲ್ಲಿಸಿ. ದಯಮಾಡಿ ಹೇಳ್ತಾನೆ ಗುರು ವಕ್ರ, ನಿಮ್ಮ ಮಕ್ಕಳು ಹಾರಬಹುದು, ಇದೇ ಸತ್ಯ. ಅಲ್ಲೋಗಿ ಸಿಕ್ಕಾಕೋತಾರೆ. ಆಮೇಲೆ ಅಲ್ಲಿ ನೋಡಿ ಕುಜ ಬುಧ 100% ಹೇಳ್ತೇನೆ, ಗುರು ವಕ್ರವಾಗಿ ನೋಡ್ತಿರೋದ್ರಿಂದ ತುಂಬಾ ಕೋರ್ಸ್ಗಳಿಗೆ ಬಲವೇ ಇರೋಲ್ಲ. ಇದನ್ನ ನಾನು 2014ರಲ್ಲಿ ಹೇಳಿದೆ. ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ತುಂಬಾ ದೊಡ್ಡ ನೋವುಗಳಾಗುತ್ತೆ, ಓದಿರೋರಿಗೆ ಒಳ್ಳೆ ಕೆಲಸ ಸಿಗೋಲ್ಲ. ಬಿ ರೆಡಿ, ಸ್ಟಾಪ್ ಇಂಜಿನಿಯರಿಂಗ್, ಬೇರೆ ಏನಾದ್ರೂ ಆಲ್ಟರ್ನೇಟಿವ್ಸ್ ನೋಡಿ ಅಂದೆ. ಈಗ 12 ವರ್ಷ ಆಯ್ತು. ಮಕ್ಕಳ ಸಂಕಟದಿಂದ ಹೇಳ್ತಾನೆ, ಎಷ್ಟೋ ಇಂಜಿನಿಯರಿಂಗ್ ಕೋರ್ಸ್ಗಳು ಮುಚ್ಚಿದ್ದಾರೆ, ಇಂಜಿನಿಯರಿಂಗ್ ಕಾಲೇಜುಗಳೇ ಮುಚ್ಚುತ್ತಿದ್ದಾರೆ. ಇಂಜಿನಿಯರಿಂಗ್ ಕಾಲೇಜುಗಳೇ ಮುಚ್ಚುತ್ತಿದ್ದಾರೆ. ದಿಸ್ ಇಸ್ ದಿ ಟ್ರೂತ್. ವೆರಿ ಕೇರ್ಫುಲ್. ಏನ್ ಓದ್ತಿದ್ದೀರಿ ಅದಕ್ಕೆ ತಕ್ಕಂತೆ ಲಕ್ಷಗಟ್ಲೆ ಹಾಕಿ ಓದ್ತೇನೆ ಅದೆಲ್ಲ ಮಾಡಕ್ ಹೋಗ್ಬೇಡಿ. ಖಂಡಿತ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದು ಯಾರಾದರೂ ಸರಿ. ದಯಮಾಡಿ ನಿಮ್ಮ ಮಕ್ಕಳಿಗೆ ಹೇಳಿ, ಗುರು ವಕ್ರ ಅವ್ರು ಕೇಳಲ್ಲ, ಇಲ್ಲ ನೀವು ಕೇಳಲ್ಲ. ನನ್ನ ಮಗ ಆ ಕಾಲೇಜಲ್ಲಿ ಓದಿದ್ರೆ ಅವೆಲ್ಲ ಬಿಡಿ. 5 ಲಕ್ಷ 10 ಲಕ್ಷ ಈ 7 ವರ್ಷ ನನ್ನ ಮಾತು ಕೇಳಿ. ಯು ಆರ್ ಎಲಿಜಿಬಲ್ ಟು ಸ್ಪೆಂಡ್ 8% ಆಫ್ ಯುವರ್ ಇನ್ಕಮ್ ರಿಸ್ಕ್ ಅಂತ ಹೇಳ್ತಾನೆ. ನಿಮ್ಗೆ 1 ಲಕ್ಷ ಸಂಪಾದನೆ ಇದೆ ತಿಂಗಳಿಗೆ ಅಂತ ಇಟ್ಕೊಳ್ಳೋಣ. ಗಂಡ ಹೆಂಡತಿ ಇಬ್ರು 50,000 ಸಾವಿರ ದುಡಿತೀರಿ ಅಂದ್ರೆ ಗುರು ವಕ್ರ ಮಕರ ಸಂಕ್ರಾಂತಿಗೆ ಹೇಳ್ತಿದ್ದಾನೆ, ನನ್ನ ಮಾತು ಕೇಳಿ, 8,000 ರೂಪಾಯಿ ಮೇಲೆ ರಿಸ್ಕ್ ತಗೋಬೇಡಿ. ನೀವು ಖರ್ಚು ಮಾಡ್ತೀರಿ ಅಂದ್ರೆ 8,000 ರೂಪಾಯಿ ಮೇಲೆ, ಅಂದ್ರೆ ಏನೋ ಒಂದು ಜಾಗ, ಗಾಡಿ. ಸೊ ಅಲ್ಲಿಗೆ 10 ಲಕ್ಷ ಬರ್ತಿದೆ ಅಂದ್ರೆ 80,000 ನಾನು ಕಟ್ತೇನಾ? 80,000ಕ್ಕೆ ಯಾವ ಮನೆ ಬರುತ್ತೆ? ನೀವು 2.5-3 ಲಕ್ಷ ಕಟ್ಟಬೇಕು. 20 ವರ್ಷ 30 ವರ್ಷ ಅಂತ ಲಾಕ್ ಆಗ್ತೀರಿ. ನೆನ್ಪಿಡಿ, ಯು ಆರ್ ಗೋಯಿಂಗ್ ಟು ಬಿ ಡೈರೆಕ್ಟ್ ಟು ಸುಲಿಗೆ. ಕ್ಯಾಶ್ ಇನ್ ಹ್ಯಾಂಡ್ ಇದನ್ ಮಾಡ್ಕೊಳ್ಳಿ. ಆಮೇಲೆ ಭೂಮಿಕಾರಕ ಸೂರ್ಯನ ಸಾರದಲ್ಲಿದ್ದು, ಸೂರ್ಯ ಅದ್ಭುತವಾಗಿ ಮಕರದಲ್ಲಿದ್ದಾನೆ. ಎಲ್ಲರೂ ಭೂಮಿನ ತಗೊಳ್ಳಿ, ಜಮೀನ್ ತಗೊಳ್ಳಿ, ಸೈಟ್ ಅಲ್ಲ. ಇನ್ನು ಬೆಂಗಳೂರು ಸಿಟಿಗಳಲ್ಲಿ ಸೈಟ್ ತಗೋತೀನಿ ಅಂದ್ರೆ ನಾವು ಮುಳುಗೋದೆ. 30-40 ಸೈಟು ಬೆಂಗಳೂರಲ್ಲಿ 1 ಕೋಟಿ ಕೆಳಗಡೆ ಇಲ್ಲ, ಇಲ್ಲವೇ ಇಲ್ಲ. ನೀವು ಇಲ್ಲಿಂದ 40 ಕಿಲೋಮೀಟರ್ ದೂರ ಹೋಗ್ಬೇಕು. ಎಲ್ಲೋ ಕನಕಪುರದ ಹತ್ತತ್ರ, ಬೂದಿಗೆರೆ ಹತ್ತತ್ರ, ನೆಲಮಂಗಲ ಹತ್ತತ್ರ,
ನಮ್ ಕೆಲಸ ಕಾರ್ಯ ಎಲ್ಲ ಸ್ಕೂಲು ಎಲ್ಲ ಇಲ್ಲಿರೋದು ಸ್ವಾಮಿ, ಅಲ್ಲೆಲ್ಲೋ ತಗೋತೇವೆ, ಇನ್ನೊಂದೇನೋ ಬರುತ್ತೆ, ಅಲ್ಲೂ ಫ್ರಾಡ್ಗಳೇ. ಕುಜ ಗುರು ವಕ್ರನಾಗಿ ತುಂಬಾ ಭೂಮಿ ವಿಚಾರವಾಗಿ ಸಂಬಂಧಪಟ್ಟಂಥದ್ದು ಸೊಸೈಟಿಗಳ ಹೆಸರಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಚೀಟ್ ಮಾಡ್ತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ಡೋಂಟ್ ಬೈ ಲೆಸರ್ ದನ್ 1.5 crore ಪ್ರಾಪರ್ಟಿ. ಅದು ಅಪಾರ್ಟ್ಮೆಂಟ್ಸ್, 1.5-2 ಕೋಟಿ ಕೆಳಗಡೆ ಇರೋ ಯಾವುದೇ ಅಪಾರ್ಟ್ಮೆಂಟ್ ಕೊಂಡ್ಕೋಬೇಡಿ. ಯೂಸ್ಲೆಸ್, ವೇಸ್ಟ್ ಅದು. ನಿಮಗೆ ನಿಜ ಹೇಳ್ತಾನೆ, 2 ಕೋಟಿಯ ಮನೆಗೆ ಅವ್ನು ಖರ್ಚು ಎಷ್ಟು ಮಾಡಿರ್ತಾನೆ ಗೊತ್ತಾ? ಈಗ ಹೇಳ್ತಾನೆ ಕೇಳಿ. ನಮ್ಗೆ ಹೇಳೋದು ಹೇಳ್ತಾನೆ, ಹೇಳೋದು ನನ್ಗೆ ಸಂಕೋಚ. ತುಂಬಾ ದೊಡ್ಡ ದೊಡ್ಡ ಬಿಲ್ಡರ್ಸ್ ಆರ್ ಮೈ ಕ್ಲೈಂಟ್ಸ್, ಇಂಟರ್ನ್ಯಾಷನಲ್. ಅವರು 40 ಲಕ್ಷ ಮೇಲೆ ಖರ್ಚು ಮಾಡಲ್ಲ, ನೆನ್ಪಿಟ್ಕೊಳ್ಳಿ. 40 ಲಕ್ಷದ ಮೇಲೆ ಖರ್ಚು ಮಾಡುವುದಿಲ್ಲ, ಅಷ್ಟೇ ಅದರ ವ್ಯಾಲ್ಯೂ. ನೀವು ಕೊಡ್ತಿರೋದು 2 ಕೋಟಿ, ಕಟ್ಟಿ ತೀರ್ಸೋ ಅಷ್ಟಲ್ಲ 5 ಕೋಟಿ 5.5 ಕೋಟಿ ಆಗುತ್ತೆ. ಅಲ್ಲಿ 40 ಲಕ್ಷದ ಏನ್ ಕ್ವಾಲಿಟಿ ಕಟ್ಟಿರ್ತಾನೆ ಲೆಕ್ಕ ಹಾಕೊಳ್ಳಿ. ನಿಮಗೂ ಮನೆ ಮಾಡಿಡ್ಬೇಕು, ಮನೆ ಮಾಡಿಡ್ಬೇಕು, ಮನೆ ಮಾಡಿಡ್ಬೇಕು, ಮನೆ ಮಾಡಿಡ್ಬೇಕು ಅಂತ ಗುರು ವಕ್ರ ಒಂದು ಅದ್ಭುತವಾಗಿ ಹೇಳ್ಕೊಡ್ತಾನೆ. ತಿಂಗಳಿಗೆ ನೀವು ಒಂದು 80,000 ರೂಪಾಯಿ ನೀವು ಕಟ್ತೀನಿ ಅನ್ನತಕ್ಕಂಥದ್ದು ನಿಮ್ಗೊಂದು ಆಲೋಚನೆ. ಇನ್ನೊಂದು 20,000 ಹಾಕೊಳ್ಳಿ. ಪ್ರತಿ ತಿಂಗಳು ಒಂದು 6ರಿಂದ 7 ಗ್ರಾಮ್ ಗೋಲ್ಡ್ ತಗೊಳ್ಳಿ. ಗೋಲ್ಡ್ ಪ್ಯೂರ್ 24 ಕ್ಯಾರೆಟ್ ತೆಗೆದಿಟ್ಬಿಡಿ. ಇಲ್ಲ ನಿಮ್ ಸ್ನೇಹಿತರು ಆತ್ಮೀಯರು ಮಾತಾಡ್ಕೊಂಡು ಎಲ್ಲ ಒಂದು 10,000 ಸ್ಕ್ವೇರ್ ಫೀಟ್, ಅದೇ 60 ಕಿಲೋಮೀಟರ್ ದೂರದಲ್ಲಿ ಜಮೀನು, ಒಂದು ಕುಂಟೆ ಈ ತರ ತಗೊಳ್ಳಿ. ಅದ್ರಲ್ಲಿ ಪೇಪರ್ ಕರೆಕ್ಟ್ ಇರುತ್ತೆ. ಬೆಂಗಳೂರು ಸಿಟಿಗಳಲ್ಲಿ ಸೈಟ್ ತಗೋತೀನಿ ಅಂದ್ರೇನೆ ಭಯ. ಆಮೇಲೆ ಇನ್ನೊಂದು ಹೇಳ್ಕೊಡ್ತಾನೆ ಗುರುವಕ್ರ, ಎಲ್ಲರೂ ಮೋಸ ಮಾಡೋದೆ, ನನ್ನನ್ನು ಸಮೇತ. ಇವತ್ತಿಗೂ ಹಲಗೂರ್ ಹತ್ರ ಒಬ್ಬ ಪುಣ್ಯಾತ್ಮ ಕೇಸ್ ಸೋತು ಬಿಟ್ಟೆ. ನನಗೆ ಗೊತ್ತಿಲ್ಲ ಹಾಗೆಲ್ಲ ಲೀಗಲ್ ಫಾರ್ಮಾಲಿಟೀಸ್ ಹೇಗೆ ಅಂತ. 3.5 ಎಕರೆ ಚಿಕ್ಕಕೋಟಲ್ಲಿ ಸೋತು ಬಿಟ್ಟೆ. ಈಗ ಹೈಕೋರ್ಟ್ಗೆ ಹಾಕಿದ್ದಾನೆ. ದುಡ್ಡು ತಗೊಂಡಿರೋದು ಕೋರ್ಟಲ್ಲಿ ಒಪ್ಕೊಂಡಿದ್ದಾನೆ. ಜಡ್ಜ್ಮೆಂಟ್ ಅಲ್ಲಿ ಸಾಹೇಬರು ದುಡ್ಡು ವಾಪಸ್ ಕೊಡು ಅಂತ ಹಾಕ್ಲೇ ಇಲ್ಲ. ಕೇಸ್ ಡಿಸ್ಮಿಸ್ಡ್ ಅಂದ್ಬಿಟ್ರು. ನನ್ನ ದುಡ್ಡು ಏನು 18 ವರ್ಷ ಆಯ್ತು. 3.5 ಎಕರೆಗೆ 20 ಲಕ್ಷಕ್ಕೆ ಮಾತಾಡಿದ್ದು 11 ಲಕ್ಷ ಕೊಟ್ಟಿದ್ದಾನೆ. ಅವ್ರು ಕೊಡ್ತಿಲ್ಲ ಅಂತ ಆಗಾಗ ಇದು ಕೊಡ್ತೇನೆ ವಾಪಸ್ ಕೊಡ್ತೇನೆ ಅಂತ ಅದ್ರಲ್ಲಿ ಕರೆಕ್ಷನ್ ಮಾಡಿ ನಾವು ಡೇಟ್ಸ್ ಇನ್ನೊಂದು ಸೈನ್ ತಗೊಂಡಿದ್ದಾರೆ. ನನಗ್ ಗೊತ್ತಿಲ್ಲ. ಗೊತ್ತಿದ್ರೆ ಅದನ್ನ ರಿಜಿಸ್ಟರ್ ಮಾಡ್ಕೊತಿದ್ವಿ. ಅಷ್ಟು ದುಡ್ಡು ಕೊಟ್ಟಿರೋರು ನಾವು 4 ಜನ ಸ್ನೇಹಿತರು ಸೇರ್ಕೊಂಡು. ಅಲ್ಲೊಂದು ದೇವಸ್ಥಾನ, ಗುಡಿ, ನದಿ ಪಕ್ಕದಲ್ಲಿ ಕಪಿಲಾ ನದಿ. ಪುಣ್ಯಾತ್ಮ ದಯಮಾಡಿ ಹೇಳ್ತಾನೆ, ಯಾವುದೇ ಅಗ್ರಿಮೆಂಟ್ ಆದ್ರೂ ಲಾಯರ್ ಮೂಲಕ ತೋರಿಸಿ. ಗುರು ವಕ್ರ ಏನು ವ್ಯವಹಾರ ಮಾಡಿದ್ರು ಚಾರ್ಟರ್ಡ್ ಅಕೌಂಟೆಂಟ್, ಕಂಪನಿ ಸೆಕ್ರೆಟರಿ, ಲಾಯರ್ಗಳ ಹತ್ರ ಹೋಗಿ. ಒಳ್ಳೆ ವಕೀಲರಿದ್ದಾರೆ, ನಮಗ್ ಗೊತ್ತಿಲ್ವಾ ನನ್ನ ಕೇಳಿ ನನ್ ಗೈಡೆನ್ಸ್ ಮಾಡ್ತಾನೆ. ನನಗಿದ್ದಾರೆ ಆತ್ಮೀಯರು, ತುಂಬಾ ಹಿರಿಯರಿದ್ದಾರೆ, ಅನುಭವಸ್ಥರಿದ್ದಾರೆ, ಗೈಡೆನ್ಸ್ ಮಾಡೋರಿದ್ದಾರೆ. ಸುಮಾರು 40-50 ಜನರನ್ನ ಅವ್ರ ಹತ್ರ ಕಳ್ಸಿದಾನೆ. ಎಲ್ಲರೂ ಹ್ಯಾಪಿಯೇ. ಇಲ್ಲ ಗುರುಗಳೇ, ಮೋಸ್ಟ್ ಆನೆಸ್ಟ್ ಮ್ಯಾನ್ ಅಂತ ಇದ್ದಾರೆ. ನಾನು ನಿಮಗೆ ಗೈಡೆನ್ಸ್ ಮಾಡ್ತೀನಿ. ದಯಮಾಡಿ ಯಾವುದೇ ಒಂದು ಜಾಗ ತಗೋತೀನಿ ಅಂದ್ರೆ ಸೇಲ್ ಅಗ್ರಿಮೆಂಟ್ ರಿಜಿಸ್ಟರ್ಡ್ ಮಾಡ್ಕೊಳ್ಳಿ. ಸೇಲ್ ಅಗ್ರಿಮೆಂಟ್ ಸುಮ್ಮನೆ ನೀವು ಅಗ್ರಿಮೆಂಟ್ ಹಾಕೊಳ್ಳೋದು, ನಿಮ್ಗೂ ನಮಗೂ ಪತ್ರ ಅಂತ ಹೇಳ್ಬಿಟ್ಟು ಒಂದು ಇಲ್ವೇ ಇಲ್ಲ. ಸೀದಾ 1 ಲಕ್ಷದ ಜಾಗದಲ್ಲಿ 2 ಲಕ್ಷ ಕೊಟ್ಟು ಸೇಲ್ ಅಗ್ರಿಮೆಂಟ್ ರಿಜಿಸ್ಟರ್ಡ್ 6 ತಿಂಗಳೆಲ್ಲ 1 ವರ್ಷ ಟೈಮ್ ತಗೊಳ್ಳಿ. ಇನ್ನೂ 50,000 ಜಾಸ್ತಿ ಕೊಡ್ತೀನಿ. ನೀವು ಕುಜ ಭೂಮಿ ವಿಚಾರದಲ್ಲಿ ಮೋಸಗಳಾಗ್ತವೆ. 100% ಹೇಳ್ತಾನೆ. ಭೂಮಿ ವಿಚಾರದಲ್ಲಿ ನೋ ತಿಂತೀರಿ. ಅಲ್ಲಿ ಗುರು ವಕ್ರ ವೃಷಭ ಲಗ್ನಕ್ಕೆ ಕುಜ ನೋಡಿ ಅಷ್ಟಮದಲ್ಲಿದ್ದಾನೆ. ಯಾರ್ಯಾರು ಲ್ಯಾಂಡ್ ತಗೋತೀರಿ, ಎಸ್ ವೆಹಿಕಲ್ ತಗೋತೀರಿ, ಮನೆ ಕನ್ಸ್ಟ್ರಕ್ಷನ್ ಅಂತ ಸಾಲ ಮಾಡಕ್ ಹೋಗ್ತೀರಿ, ಸ್ಟಾಪ್ ಇಟ್ ಫಾರ್ ನೆಕ್ಸ್ಟ್ 7 years. ನಿಮ್ಮ ಹತ್ರ ಯಥೇಚ್ಛ ದುಡ್ಡಿದೆ, ಅದೇ ಹೇಳಿದ್ನಲ್ಲ, ತಿಂಗಳಿಗೆ 1 ಲಕ್ಷ ನೀವು ಗೋಲ್ಡ್ ಅಲ್ಲಿ ಹಾಕಿ. ಇಲ್ಲ 10 ತಿಂಗಳಲ್ಲಿ ನಾನು ಕೊಟ್ಬಿಡ್ತೇನೆ ಸರ್, 10 ಲಕ್ಷಕ್ಕೆ ಒಂದು ಕುಂಟೆನೆ ತಗೊಳ್ಳಿ. 1 ಲಕ್ಷ ಕೊಟ್ಬಿಡಿ, ಇನ್ನೊಂದು 9 ಲಕ್ಷ ಇದೆ. ಜಮೀನಿನ ಮೇಲೆ ಹಾಕಿ ಅಲ್ಲೊಂದು ಪುಟ್ಟ ತೋಟ ಬೆಳೆಸ್ಕೊಳ್ಳಿ. ವೀಕೆಂಡ್ ಹೋಗಿ 15 ದಿನಕ್ಕೊಮ್ಮೆ ಹೋಗಿ ಅಲ್ಲೊಂದು ಬೌಂಡ್ರಿ ಹಾಕೊಳ್ಳಿ. ಅಯ್ಯೋ, ಅದ್ರಲ್ಲೂ ಮೋಸ. ನಮ್ಮ ಜಾಗದಲ್ಲೇ ಬಂದು ಬೌಂಡ್ರಿ ಹಾಕೊಳ್ಳೋ ದೊಡ್ಡ ಕಳ್ಳರುಗಳು ಇದ್ದಾರೆ ಸ್ವಾಮಿ. ಯಾರ್ಯಾರೋ ಇಂಥ ಪಕ್ಕದಲ್ಲಿರೋ BDA ಸೈಟ್ಗೆ ಬೌಂಡ್ರಿ ಹಾಕೋಬಿಟ್ಟಿದ್ದಾರೆ. ನಮ್ಮ ಜಾಗಕ್ಕೆ ನಾವು ಹೋದ್ರೆ ಅವರೇ ಬೆಲೆ ಕಟ್ತಾರೆ. ಆ ರೀತಿ ಆಗ್ಬಿಡು ಅಂತ ಮಹಾ ಮೋಸಗಾರರು ಇಲ್ಲ ಆಗಿದೆ ಅಲ್ವಾ.
ಗೌರ್ಮೆಂಟ್ ಜಾಗದಲ್ಲಿ ಬಂದ್ಬಿಟ್ಟು ಜಾಗ ಮಾಡ್ಕೊಂಡು 200 ಜನ ಇವತ್ತು ಗೌರ್ಮೆಂಟ್ ತನಿಖೆ ನಮ್ ಜಾಗ ರೀ ನಾವು 25 ವರ್ಷದಿಂದ ಇದ್ದೀವಿ ಅಂತ 300 ಜನ ಓಡೋಗ್ಬಿಟ್ಟಿದ್ದಾರೆ. ಗೌರ್ಮೆಂಟ್ ಸ್ಟ್ರಿಕ್ಟ್ ಆಗಿ ನಿಜವಾಗ್ಲೂ ಹೇಳ್ತಾನೆ, ಕಂದಾಯ ಅಧಿಕಾರಿಗಳು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ, ಅಲ್ಲಿನ ತಹಸೀಲ್ದಾರ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಆವತ್ತಿಗದ ಹೈಪು ಏನು ಎಲ್ಲಾ ಪಕ್ಷದವ್ರು ಅಲ್ಲಿಂದ ಬರ್ತಾನೆ, ಪಕ್ಕದ ಸ್ಟೇಟ್ ಇಂದ, ಪುಣ್ಯಾತ್ಮ ಅಮ್ಮವ್ರು ಹಾಗೆ ಹಮಾರ ಆದ್ಮಿ ಅಂತ ಹೇಳ್ಬಿಟ್ಟು. ಈಗ ಚೆಕ್ ಮಾಡಿದ್ರೆ 20 ಜನ ಇಲ್ಲ, ಅಲ್ಲಿ 20 ಜನ ಇಲ್ಲ. ಎಲ್ಲಿನ 300 ಕುಟುಂಬ, ಎಲ್ಲಿನ 20 ಕುಟುಂಬ ಅಲ್ಲಿ ವಾಸಿಸ್ತೀವಿ. ಆಧಾರು, ಪ್ಯಾನ್ ಕಾರ್ಡು ಎಲ್ಲ ಚೆಕ್ ಮಾಡಿದ್ರೆ ಅದು ಜೋಳ್ಳು ಎಲ್ಲೆಲ್ಲಿಂದಲೋ ಬಂದು ಸೇರ್ಕೊಂಡು ಈ ಅಮಾರ ಜಾಗ ನೋಡಿ. ಈ ತರದ್ದೆಲ್ಲ ಗೌರ್ಮೆಂಟಿಗೆ ಈ ತರ ಬಿಸ್ಕೆಟ್ ಇಡ್ತಾರೆ, ಅಷ್ಟು ದೊಡ್ಡ ಬಲ ಸರ್ಕಾರಕ್ಕೆ ಖಂಡಿತ ಇದೆ. ಗುರು ವಕ್ರ, ವಕ್ರ ಅಂದ್ರೆ ನಾವೇನ್ ಹೇಳ್ತೀವಿ, ಜ್ಞಾನ ವಕ್ರ. ಲಂಚ ಬಾಕುತನ ಎಲ್ಲೆ ಮೀರಿ ನಿಲ್ಲುತ್ತದೆ. ಇನ್ನು ನಿಮ್ಮ ಕೆಲಸಗಳಿಗೆ ಸುಲಿಗೆ. ಗುರು ವಕ್ರನಾಗಿ ಸೂರ್ಯ ಅಲ್ಲಿಂದ ಎಲ್ಲಿದ್ದಾನೆ, ಅಷ್ಟಮ ಜೀವಕಾರಕ. ಶುಕ್ರ ಎಲ್ಲಿದ್ದಾನೆ, ಅಲ್ಲಿ ಹಿಡಿದಿದ್ದಾರೆ. ಮೊನ್ನೆ ಒಂದು IRS ಆಫೀಸರ್ ಸ್ಟ್ರೈಟ್ ಅವೇ ಶಿ ಸೇಸ್, ನಿನ್ ಕೇಸ್ನ ನಾವು ರಿಸಾಲ್ವ್ ಮಾಡ್ಬೇಕು ಅಂದ್ರೆ 1.5 ಕೋಟಿಗಿಂತ ₹1 ಕಡಿಮೆ ಇಲ್ಲ. ಹಿಡಿದಿದ್ದಾರೆ ಟ್ಯಾಕ್ಸ್ ಆಫೀಸರ್. ಅಂಡ್ ತಮಾಷೆ ಗೊತ್ತಿರ, ಮೋಸ್ಟ್ ಆನೆಸ್ಟ್ ಕಾಪ್ ಅವರು. ಅವ್ರದ್ದು ಒಂದು ಪಡೆ ಕಟ್ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಪಡೆ ಕಟ್ಬಿಟ್ಟಿದ್ದಾರೆ. ಲೇಡಿ ಸಿಂಗಮ್ ಟ್ಯಾಕ್ಸ್. ಇದ್ರಲ್ಲಿ ಏನ್ ಹೆಸರು ಗೊತ್ತಾ, 1.5 ಕೋಟಿ ಒಂದು ಕ್ಲೈಂಟ್ ಹತ್ರ ಮುಟ್ಟಿದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಎಷ್ಟು ಕೊಟ್ರೇನೆ ನಿನ್ ಫೈಲ್ನ ನಾನು ಕ್ಲೋಸ್ ಮಾಡೋದು ಅಂತ. ಮಕರ ಸಂಕ್ರಾಂತಿಗೆ ಹೇಳ್ತಿದ್ದಾನೆ, ಪ್ಲೀಸ್ ಈ 7 ವರ್ಷ ನಿಮ್ಮ ಪ್ರತಿ ಹೆಜ್ಜೆ, ಶನಿ ಗುರುಸಾರದಲ್ಲಿ ಮೀನದಲ್ಲಿರೋದ್ರಿಂದ ಒಂದೊಂದೇ ಹೆಜ್ಜೆ ಇಡಿ. ನಂಬಲೇಬೇಡಿ, ಹೆತ್ತ ಮಗನನ್ನು ನಂಬಲೇಬೇಡಿ. ಗುರು ವಕ್ರ ನೋಡಿ. ಮೊನ್ನೆ ಮಕ್ಕಳಿಗೆ 80 ಕೋಟಿದು ಆಸ್ತಿ ಮಾಡಿಟ್ಟಿರ್ತಕ್ಕಂಥ ತಂದೆ ಸುಡೋಕ್ ಸಮೇತ ಮಕ್ಕಳು ಬಂದಿಲ್ಲ. ಅನಾಥ ಆಶ್ರಮದಲ್ಲಿರ್ತಕ್ಕಂಥ ತಂದೆ ನೋಡ್ತಿದ್ರೆ ಕೇಳ್ತಿದ್ರೆ ಸುಡುತ್ತಿರೋ ಸೀಸ ಹೃದಯಕ್ಕೆ ಹಾಕಿದಾಗ ಆಗುತ್ತಪ್ಪ. ಹೆತ್ತವರು ನಮ್ಮನ್ನ ಎಷ್ಟು ತ್ಯಾಗ ಮಾಡಿ ಬೆಳೆಸಿದ್ರು ಗೊತ್ತಾ. 80 ವರ್ಷ ದಾಟಿದ ಅಜ್ಜ ಅಯ್ಯ ಲೋಕ ಮಾರಿ ಬಿಡ್ತ. ಅವನ ಮಾತು, ಆಲೋಚನೆ, ಚಿಂತನೆ ತಾನು ಮಾತ್ರ ಸ್ವಾರ್ಥಿ ಆಗಿಬಿಟ್ಟ. ಗುರು ವಕ್ರ, ಒಂಟಿ ಗುರು, ಜ್ಞಾನವಕ್ರ. ಗುರುವಿನ ಮೇಲೆ ಶನಿ ದೃಷ್ಟಿ ಇಲ್ಲ, ಶನಿ ಮೇಲೆ ಗುರು ದೃಷ್ಟಿ ಇಲ್ಲ. ಒಳ್ಳೆಯವ್ರ ಮೇಲೆ ಹಿಡ್ಕೊಳ್ಳೋರಿಲ್ಲ. ಹೌದು, ಕೆಟ್ಟವನ್ ಮಾಡಿದ್ದೇ ರಾಜ್ಯಭಾರ ಅನ್ನತಕ್ಕಂಥದ್ದು. ಭೂಮಿ ಸ್ಕ್ಯಾಂಡಲ್ಸ್ ನಡೆಯುತ್ತೆ, ಡಿಫೆನ್ಸ್ ಸ್ಕ್ಯಾಂಡಲ್ಸ್ ನಡೆಯುತ್ತೆ. ನೋಡಿ, ಮೊನ್ನೆ ಒಂದು ಡಿಫೆನ್ಸ್ ಅಧಿಕಾರಿನ ಹಿಡಿದಿದ್ದಾರೆ. ಕೇಳಿ ಏನೋ ಇದು ಅಂತ. ತುಂಬಾ ದೊಡ್ಡ ಡಿಫೆನ್ಸ್ ಅಧಿಕಾರಿನ ಎತ್ತಾಕೊಂಡಿದ್ದಾರೆ. CBI ಅರೆಸ್ಟ್ ಮಾಡಿದೆ. ಆ ಟೆಂಡರ್ಗಳು ಒಳಗಡೆ ಇನ್ನೊಂದು ತನ್ನವರಿಗೆ ಅನ್ನತಕ್ಕಂಥದ್ದು. ಅಲ್ಲಿ ನೋಡಿ ಕುಜ, ಲ್ಯಾಂಡ್ ಅಧಿಕಾರಿಗಳು, ಲ್ಯಾಂಡ್ ಹೆಸರಿನಲ್ಲಿ ಮೋಸಗಳು. ನನ್ನ ಗುರುಗಳು, ನೀವು ನಂಬಲ್ಲ, ಇನ್ನೊಬ್ರು ಜಾಗ ತಗೊಂಡಿದ್ದಾರೆ ಇಲ್ಲೇ 10 ಕುಂಟೆ. 11 ಸ್ಕೆಚ್ ಆಮೇಲೆ ಮಾಡಿಕೊಟ್ಬಿಡ್ತೀವಿ ಅಂತ ಪೆಂಡಿಂಗ್ ರಿಜಿಸ್ಟ್ರೇಷನ್. ನೀವು ನಂಬ್ತೀರಾ? ಅವತ್ತಾಗೋದೇ ಇಲ್ಲ ಅಂದ್ಬಿಡ್ಬೇಕಿತ್ತು ಅವರು. ಆ ರಿಜಿಸ್ಟ್ರೇಷನ್ ಟೈಮ್ ನಲ್ಲಿ ಸಬ್ ರಿಜಿಸ್ಟ್ರಾರ್ ಬಂದಿಲ್ಲ ಒಂದು ಬಾರಿ. 2ನೇ ಬಾರಿ ರಿಜಿಸ್ಟ್ರೇಷನ್ ಹೋಗುವಾಗ ಅವ್ರು ಬಂದಿಲ್ಲ, ರಿಜಿಸ್ಟರ್ ಮಾಡ್ಕೊಡೋರು, ದುಡ್ಡು ತಗೊಂಡಿರೋರು, ಜಮೀನು ನೋಡಿಯವರು. 3ನೇ ಬಾರಿ ಇವ್ರಿಗೆ ಹೋಗೋಕೆ ಇನ್ನೇನೋ ಸಮಸ್ಯೆ. 4ನೇ ಬಾರಿಯೋ 5ನೇ ಬಾರಿಯೋ ನೋಡಿ ಲಕ್ಷಣ ಕೊಟ್ಬಿಟ್ಟಿದೆ. ಅವತ್ತೇ ತಗೋಬಿಡ್ಬೇಕಿತ್ತು ಅವ್ರು. 1.25 ಕೋಟಿ ದುಡ್ಡು. ನೀವು ನಂಬೋಲ್ಲ, ಇವತ್ತಿಗೂ 11 ಸ್ಕೆಚ್ ಆಗಿಲ್ಲ. ಮುಟ್ಟೋಕ್ ಹತ್ರಕ್ಕೆ ಹೋದ್ರೆ ಪೆಂಡಿಂಗ್ ರಿಜಿಸ್ಟ್ರೇಷನ್. ವೆರಿ ಫ್ರಾಡ್ಸ್. ಜನ ತಗೊಳ್ಳೋವರೆಗೂ ಒಂದು ಮಾತು, ತೆಗೆದುಕೊಂಡ ಮೇಲೆ ಒಂದು ಮಾತು. ನೆನಪಿಟ್ಟುಕೊಳ್ಳಿ ಮಕ್ಕಳೇ, ಪ್ರತಿ ಹೆಜ್ಜೆ ನಿಧಾನ ಮಾಡಿ ವಿಚಾರಿಸಿ. ದೊಡ್ಡವರೆಲ್ಲ ದೊಡ್ಡದಾಗಿ ಮಾಡಿದ್ರೆ ಬೇರೆಯವರು ಕೂಡ ಈ ರೀತಿ. ಗುರು ವಕ್ರ ಹೆಂಗಾದ್ರೂ ಸರಿ ಬುಧನ್ ಮನೆಯಲ್ಲಿದ್ದಾನೆ. ಆ ಬುಧ ಅಲ್ಲಿ ನೋಡ್ತಿದ್ದಾನೆ, ಅಲ್ಲಿ ನೋಡಿ. ಅವನು ಯಾರ ಸಾರದಿಂದ ನೋಡ್ತಾನೆ, ಶುಕ್ರ. ಅರೆ, ನಾನ್ ಚೆನ್ನಾಗಿರ್ಬೇಕು, ಯಾರ ಹಾಳಾದ್ರೆ ನನಗೇನು, ನಾನು ಮಾತ್ರ ಚೆನ್ನಾಗಿರ್ಬೇಕು. ವಯಸ್ಸಾದವರಿಗೆ ಸಂಕಷ್ಟ, ಯುವಕರಲ್ಲಿ ಒಂದು ರೀತಿ ಬುದ್ಧಿ ವಕ್ರ, ಜ್ಞಾನ ವಕ್ರ, ದುಡ್ಡು ಮಾಡುವುದರ ಮೇಲೆ ಗಮನ.
ನೆಮ್ಮದಿಯ ಮೇಲೆ ಗಮನ ಹೊರಟೋಗ್ಬಿಡುತ್ತೆ. ಬೇಗ ದುಡ್ಡು ಮಾಡಬೇಕು. ಇಷ್ಟು ಟ್ರೇಡಿಂಗ್ ಅಲ್ಲಿ ಏಟ್ ಆಗುತ್ತೆ ಅಂದ್ರೂ ಕೂಡ ಮೊನ್ನೆ ಮತ್ತೆ ಒಬ್ರು ಬಂದಿದ್ದಾರೆ, ಸ್ವಾಮಿ ಹಿಂಗಾಗ್ಬಿಟ್ಟಿದೆ. ಕ್ರಿಪ್ಟೋ ಕರೆನ್ಸಿ ಬರೆದಿದ್ದೇನೆ 30 ಲಕ್ಷ 70 ಲಕ್ಷ ಅಂತ. ಕರೆಕ್ಟಾಗಿ 30 ಲಕ್ಷ ಕೊಟ್ಟು ಸಿಕ್ಕಾಕೊಂಡಿದ್ದಾರೆ. ಕ್ರಿಪ್ಟೋ ಕರೆನ್ಸಿ ಅಂತ ಹೇಳ್ಬಿಟ್ಟು ದುಡ್ಡು ಯಾವಾಗ ಬರುತ್ತೆ ಅಲ್ಪ ಹಾಕೋಕ್ ಮೊದಲು ನನಗೆ ಇದರಲ್ಲಿ ಬರುತ್ತಾ ಇಲ್ವಾ, ಲಾಭ ಇದೆಯಾ ಹೇಳಿದ್ದೆ. ದಿಢೀರ್ ದುಡ್ಡು ದಿಢೀರ್ ಲಾಭಗಳು 2025 ವಿಚಾರಕ್ಕೆ ಹೋಗ್ಬೇಡಿ. ಅಟ್ಲೀಸ್ಟ್ ನೀವು ಹಾಕಿರೋ ದುಡ್ಡು ನೋಡಿ, ಯಾವಾಗ್ಲೂ ಒಂದು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನಿಮ್ಮ ಬಂಡವಾಳವನ್ನ ಭದ್ರ ಮಾಡಿ. ಬಂಡವಾಳ ಸೇಫ್ ಆಗಿದೆಯಾ, ಬಂಡವಾಳ ಸೇಫ್ ಇದೆಯಾ ಅಂತಕ್ಕಂಥದ್ದು. ಎಸ್, ಬಂಡವಾಳ ಸೇಫ್ ಇದೆಯಾ, ದಟ್ ಶುಡ್ ಬಿ ಸೇಫ್ಟಿ. ನೀವು ಇಟ್ಟಿರೋ 100 ರೂಪಾಯಿ 1000 ರೂಪಾಯಿ 1,00,000 ರೂಪಾಯಿ ಗೋಲ್ಡ್ ಆದ್ರೂ ಇದೆ, ಕಷ್ಟ ಕಾಲಕ್ಕೆ ಅದನ್ನ ತಗೊಂಡೋಗ್ಬಿಟ್ಟು ಒಂದು 1% ಡಿಸ್ಕೌಂಟ್ ಅಲ್ಲಿ ಕೊಟ್ಬಿಡೋಣ. ಬಂಗಾರದ ಅಂಗಡಿ ಅವ್ನು ತಗೋತಾನೆ ಮ್ಯಾಕ್ಸಿಮಮ್ 1.5-2%, ಅಂದ್ರೆ 1,02,000 ರೂಪಾಯಿ ಕಳ್ಕೊಳ್ಳೋಣ. ತೊಂದರೆ ಇಲ್ಲ. ನನಗೆ ಭದ್ರವಾಗಿದೆಯಾ ನನ್ನ ಬಂಗಾರ, ನನ್ನ ಕೈಯಲ್ಲಿದೆ. ನಮ್ಮ ಹಿರಿಯರು ಮಾಡ್ತಿದ್ದದ್ದು ಅದೇ. ಹಿರಿಯರ ಪ್ರಿನ್ಸಿಪಲ್ಸ್ ಅನ್ನ ಫಾಲೋ ಮಾಡಿ ನನ್ನ ಮಾತು ಕೇಳಿ. ಅವ್ರ ಹತ್ರ 10,000 ರೂಪಾಯಿ ಬರುತ್ತೆ ದುಡ್ಡಿದೆ ಅಂತ ಹೇಳಿದ್ದೆ, ಒಂದ್ 30-40 ರೂಪಾಯಿ ಬಂಗಾರ ತಗೊಳ್ಳೋರು. ಒಂದ್ 3,000-4,000 ಆ ಕಾಲಕ್ಕೆ, ಇನ್ನೊಂದು 3,000-4,000 ಯಾವ್ದಾದ್ರು ಒಂದು ಸಣ್ಣ ಜಾಗದ ಮೇಲೆ ದುಡ್ಡು ಹಾಕೋರು. ಇವತ್ತು 3 ಲಕ್ಷ 30 ಲಕ್ಷ 3 ಕೋಟಿ, ಇವತ್ತು 3 ಲಕ್ಷಕ್ಕೆ ಇಲ್ವೇ ಇಲ್ಲ ಬಿಡಿ, 30 ಲಕ್ಷ. ಸೊ ವೆರಿ ಕೇರ್ಫುಲ್. ಸಂಕ್ರಾಂತಿಗೆ ಇದನ್ನ ಹೇಳ್ತಿದ್ದೇನೆ. ಸಾಮಾನ್ಯರ ಪಾಡು ಅಯ್ಯೋ ಅನ್ನಿಸ್ಬಿಡುತ್ತೆ. ಶನಿ ನಕ್ಷತ್ರಕ್ಕೆ ಶನಿ ಬಂದಾಗ ಇದ್ದಿದ್ದು ಪೆಟ್ಟುಗಳಾಗುತ್ತೆ. ಅದರಿಂದ ಸಂಕ್ರಾಂತಿಗೆ ಈ ಎಚ್ಚರಿಕೆಗಳನ್ನ ತಗೊಳ್ಳಿ. ಯಾವ ರಾಶಿಗೆ ಹೇಗಿದೆ ನಮ್ಮ ರೈತರಿಗೆ ಅನ್ನೋದನ್ನ, ಯಾವ ಬೆಳೆ ಬೆಳೆದ್ರೆ ಒಳ್ಳೆಯದು, ಎಕ್ಸ್ಪೋರ್ಟ್ ಇಂಪೋರ್ಟ್ ಇದೆಯಾ, ಇವುಗಳೆಲ್ಲ ನೋಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವೃಷಭ ಲಗ್ನ, ಲಗ್ನಕ್ಕೆ 7ನೇ ಮನೆಯಲ್ಲಿ ಚಂದ್ರ ನೀಚ, ಗುರು ವಕ್ರ, ಸುಖದಲ್ಲಿ ಕೇತು, ಸುಖದಲ್ಲಿ ಅಮ್ಮನ ಮನೆಯಲ್ಲಿ, ಜ್ಞಾನದ ಮನೆಯಲ್ಲಿ ಜ್ಞಾನಕಾರಕ ವಕ್ರ, ಅಷ್ಟಮದಲ್ಲಿ ಕುಜಾಬುಧ. ಇನ್ನು ಶುಕ್ರ ಸೂರ್ಯ ಧನಸ್ಸಿನಲ್ಲಿ ಕುಜಾಬುಧ, ಶುಕ್ರ ಸೂರ್ಯ ಮಕರದಲ್ಲಿ, ರಾಹು ತನ್ನ ನಕ್ಷತ್ರದಲ್ಲೇ ಕೂತಿದ್ದಾನೆ. ಶುಕ್ರ ಉತ್ತರಾಷಾಢ ನಕ್ಷತ್ರ, ಸೂರ್ಯ ಉತ್ತರಾಷಾಢ ನಕ್ಷತ್ರ, ಕುಜ ಉತ್ತರಾಷಾಢ ನಕ್ಷತ್ರ, ಬುಧ ಪೂರ್ವಾಷಾಢ ನಕ್ಷತ್ರ, ಶನಿ ಪೂರ್ವಭಾದ್ರ ನಕ್ಷತ್ರ ಸಾರದಲ್ಲಿ ಮೀನದಲ್ಲಿ ಕುಳಿತಿದ್ದಾನೆ. ಮೊದಲಿಗೆ ಮುಖ್ಯವಾಗಿ ಈ ಒಂದು ಹೈನುಗಾರಿಕೆಯಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುತ್ತೆ, ಹುಷಾರಾಗಿರಿ ರೈತರೆ. ಹೈನುಗಾರಿಕೆ, ತೋಟಗಾರಿಕೆ ತುಂಬಾ ಕೇರ್ಫುಲ್ ಆಗಿರಿ. ಹಣ್ಣು, ಹಾಲು, ಬೆಣ್ಣೆ, ತುಪ್ಪ, ತುಪ್ಪಟ ಇವುಗಳಿಗೆ ಸಂಬಂಧಪಟ್ಟಂಥದ್ರಲ್ಲಿ, ಹಾಲಿಗೆ ಸಂಬಂಧಪಟ್ಟಂಥದ್ದು ಚಂದ್ರ ನೀಚ, ಸೊ ಸರಿಯಾಗಿ ಬೆಳೆ ಆಗೋಲ್ಲ. ರೋಗ ರುಜಿನಗಳು ಜಾಸ್ತಿ. ಚಂದ್ರ ನೀಚ ಆದಾಗ ಒಂದು ರೀತಿ ಈ ಬೆಳೆದಿರತಕ್ಕಂಥ ಸಸ್ಯಗಳಲ್ಲಿ ಸತು ಇರೋಲ್ಲ. ಸೊ ತಿಂದಂತ ಜೀವಿಗಳಲ್ಲಿ ಶಕ್ತಿ ಇರೋಲ್ಲ, ನಮಗೂ ಇರೋದಿಲ್ಲ. ಸೊ ದಟ್ ಇಸ್ ಒನ್ ಮೋರ್ ಪ್ರಾಬ್ಲಮ್. ಸೊ ತುಂಬಾ ಹಸುಗಳಾಗ್ಬಿಡ್ತವೆ, ಹಾಲು ಹಿಂಡ್ತೇವೆ, ಮಾಡ್ತೇವೆ. ಅದ್ರಲ್ಲೊಂದು ಎಳೆದಾಟ ಉಂಟು. ಯಾವ ಹಾಲಲ್ಲಿ ಶಕ್ತಿ ತುಂಬಿಸ್ತಿದ್ದಾರೆ ಮಕ್ಕಳೇ? ನಿಜವಾಗ್ಲೂ ಹಾಲಿನ ಕ್ರಾಂತಿ ಮಾಡ್ತಿರೋ ರೈತರಿಗೆ ಸರಿಯಾಗಿ ದುಡ್ಡು ಬರ್ತಿದೀಯಾ? ಏನೇನೋ ತುಪ್ಪ ಮಾರ್ತಿದ್ದಾರೆ ಮಲ್ಟಿನ್ಯಾಷನಲ್ ಹೆಸರಲ್ಲಿ. ಬೇಜಾರು ಮಾಡ್ಕೋಬೇಡಿ, ಎಲ್ರೂ ಕಳ್ರೆ. ಚೋರಂಗ್ ಅದೇನೋ ಹೇಳ್ತಾರೆ, ಇವನು 420 ಅಂದ್ರೆ ಅವನು 840 ಆಗ್ಬಿಟ್ಟಿದ್ದಾರೆ ತುಪ್ಪ ಮಾರೋ ಹೆಸರಲ್ಲಿ.
ಹಾಲು ಮಾರೋ ಹೆಸರಲ್ಲಿ ಅದರಲ್ಲಿರೋ ಪೌಷ್ಟಿಕಾಂಶ ಎಲ್ಲ ತೆಗೆದಿಟ್ಬಿಟ್ಟಿದ್ದಾರೆ. ಈ ಥರದ್ದಾಗ್ತಿದೆ. ಅದನ್ನು ತಗೊಂಡೋಗಿ ಡೈರಿಗೆ ಕೊಟ್ರೆ ನಿಜವಾಗ್ಲೂ ಆಗ್ಲೇ ದುಡ್ಡು ಕೊಡ್ತಿದಾರ, ಬಿಲ್ ಬರ್ಕೋತಾರೆ, ಏನೇನೋ ಮಾಡ್ತಿದ್ದಾರೆ. ಸ್ವಲ್ಪ ಬದಲಾಗಿ ನೀವು ಆಲೋಚಿಸಿ ರೈತರುಗಳು, ಅದೊಂದು ನೋಡ್ಕೊಳ್ಳಿ. ಹೈನುಗಾರಿಕೆ ಮುಖ್ಯವಾಗಿ ಈ ಒಂದು ಮಾಂಸದ ಉತ್ಪನ್ನಗಳು, ಶನಿ ಕುಜ ನೋಡ್ತಿದ್ದಲ್ಲ, ಈ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಮಾಂಸೋತ್ಪನ್ನಗಳಿಗೆ ಸಂಬಂಧಿತ ಒಂದು ವೃತ್ತಿ ಬೇಸಾಯ ತೊಡಗಿಸ್ಕೊಂಡಿದ್ದೀರಿ. ಬ್ಯೂಟಿಫುಲ್. ಒಂದಷ್ಟು ದುಡ್ಡು ಮಾಡ್ತೀರಿ. ಕೆಲವರು ಏನೇನೋ ಮೀನು ಬೆಳೆಸೋದು, ಶನಿ ಗುರುಸಾರದಲ್ಲಿ ಮೀನದಲ್ಲಿದ್ದಾನೆ, ಕುಜನನ್ನು ನೋಡ್ತಿದ್ದಾನೆ, ಆ ಕುಜ ಧನಸ್ಸಿನಲ್ಲಿದ್ದಾನೆ, ಗುರುವಿನ ಶಕ್ತಿಶಾಲಿ ಮನೆ. ಸೊ ಅಂತ ಒಂದು ವ್ಯವಹಾರಗಳನ್ನು ತೊಡಗಿಸ್ಕೊಂಡಿದ್ದೀರಿ, ಚೆನ್ನಾಗಿದೆ. ದೀರ್ಘಾವಧಿ ಬೆಳೆ, ವಿಶೇಷವಾಗಿ ಮರಗಳು, ಟೀಕು, ಹೊನ್ನೆ, ಗಂಧ, ಶ್ರೀಗಂಧ, ದೀರ್ಘಾವಧಿ ಮರಗಳು. ತೆಂಗಿಗೆ ಚೆನ್ನಾಗಿದೆ. ಶುಕ್ರ ವಿಶೇಷವಾಗಿ ಅದ್ಭುತವಾಗಿ ಕೂತಿದ್ದಾನೆ ಮಕರದಲ್ಲಿ. ತೆಂಗು, ಕೊಬ್ಬರಿ ಒಂದು 6 ವರ್ಷ, ಅದನ್ನು ಕೂಡ 1 ವರ್ಷಕ್ಕೆ ಬೆಳೆಸುವಂತ ಮರಗಳು ತಂದಿಟ್ಬಿಟ್ಟಿದಾರಪ್ಪ. ಆ ರೀತಿಯದ್ದು ಬೆಳೆ ಹಾಕೊಳ್ತಕ್ಕಂಥದ್ದು ಮಾಡಿ. ಬೆಟ್ಟದ ನೆಲ್ಲಿಕಾಯಿ ಹಾಕೋಬಹುದು, ಗೊವ್ವ ಹಾಕೋಬಹುದು, ನುಗ್ಗೆಕಾಯಿ ಹಾಕೋಬಹುದು, ಇವುಗಳಿಗೆ ಸಂಬಂಧಪಟ್ಟಂಥದ್ದು. ಪಪ್ಪಾಯ ಹಾಕೋಬಹುದು. ಬಾಳೆಗೆ ಚಂದ್ರ ನೀರು ಎಳೆಯುತ್ತಲ್ವಾ, ಸ್ವಲ್ಪ ಏಟುಂಟು. ಬಾಳೆ ಹಣ್ಣುಗಳು, ದಾಳಿಂಬೆ ಸ್ವಲ್ಪ ಎಳೆದಾಟ ಉಂಟು. ಹತ್ತಿ, ರೇಷ್ಮೆ ಸ್ವಲ್ಪ ಎಳೆದಾಟ ಉಂಟು. ಅಡಿಕೆ ಬೆಳೆಗಾರರಿಗೆ ಸ್ವಲ್ಪ ಭಾರ ಉಂಟು. ಸರಿಯಾಗಿ ದಿಢೀರ್ ಮಳೆ, ಅಕಾಲಿಕ ಮಳೆ, ಆಮೇಲೆ ದಂಡಯಾತ್ರೆ ಬರ್ತವೆ. ಪ್ರಾಣಿ ಪಕ್ಷಿಗಳು ದಂಡಯಾತ್ರೆ, ಕುಜ, ಶನಿ ಕುಜ ದೃಷ್ಟಿ. ಸೊ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋದು, ಆನೆಗಳು ಬಂತು, ಚಿರತೆ ಬಂತು, ಹುಲಿ ಬಂತು, ಕಾಡಂದಿಗಳು ಬಂತು, ವಿಷಸರ್ಪಗಳು ಬಂತು. ಈ ರೀತಿ ಮನುಷ್ಯನಿಗೆ ಸ್ವಲ್ಪ ತುಂಬಾ ಹುಷಾರಾಗಿರಿ. ತೋಟ ಅನ್ನತಕ್ಕಂಥದ್ದು, ಈ ಫೆನ್ಸಿಂಗ್ಗಳು, ಆಮೇಲೆ ತೋಟಗಾರಿಕೆ ಕೆಲಸಗಾರರಲ್ಲಿ ದೋಷ ಬರುತ್ತೆ. ಸರಿಯಾದ ಕೆಲಸಗಾರರು ಸಿಗೋಲ್ಲ. ಕುಜ ಅಷ್ಟಮ ಅಲ್ವಾ, ಬರಲ್ಲ. ಅವ್ರು ಕೇಳಿದ ಡಿಮ್ಯಾಂಡ್ ಜಾಸ್ತಿ. ಮೊನ್ನೆ ನೋಡಿ, ಒಬ್ಬ ಆಸ್ಟ್ರೇಲಿಯಿಂದ ಬಂದಿರತಕ್ಕಂಥವನು ಒಂದು ಗಾರ್ಮೆಂಟ್ ಇಂಡಸ್ಟ್ರಿ ತೆಗಿತಾನೆ, 30,000 ಸಂಬಳ ಅಂತಾನೆ. ಅದೆಷ್ಟು ಕೊಟ್ಟನೋ ಇಲ್ವೋ ನಿಜ ಗೊತ್ತಿಲ್ಲ. ಎಲ್ರಿಗೂ ಸ್ಕಿಲ್ಡ್ ಟ್ರೈನಿಂಗು ಇನ್ನೊಂದು ಮಾಡಿಸಿದೀನಿ, ಬಟ್ 3 ವರ್ಷದಲ್ಲಿ ನನಗೆ ಸಾಕಾಗ್ಬಿಡಿದೆ. ನಾನು ಎಷ್ಟು ವರ್ಷ ನಡೆಸ್ತೀನೋ ಗೊತ್ತಿಲ್ಲ, ಎಷ್ಟು ತಿಂಗಳು ನಡೆಸ್ತೀನೋ ಮಾರ್ಬಿಟ್ಟು ಹೋಗ್ಬಿಡೋಣ ಅಂತೀನಿ ಅಂತಾನೆ. ಇಲ್ಲಿ 10,000 ಮೇಲೆ ಕೊಡ್ತಿಲ್ಲ, 10-12,000 ಗಾರ್ಮೆಂಟ್ ಇಂಡಸ್ಟ್ರಿನಲ್ಲಿ ಅಂಥವು ನಡೀತವೆ. ನಿಯತ್ತಾಗಿ ಈ ತರ ಚೆನ್ನಾಗಿಟ್ಟು ಕೊಟ್ಟು ಊಟ ತಿಂಡಿ ಬಟ್ಟೆ ವ್ಯವಸ್ಥೆ ಸಿಸ್ಟಮ್ ಸ್ಕಿಲ್ಡು ಅಂತ ಹೇಳಿದ್ರೆ ಮತ್ತೆ ಪೂಚೋ. ಈ ರೀತಿ ಆಗ್ತಿರತಕ್ಕಂಥ ಒಂದು ಪ್ರಭಾವ, ಜಾಗ್ರತೆ. ಅಲ್ಲಲ್ಲಿ ಬೆಳೆಗಳಿಗೆ ಬೆಂಕಿ ಬೀಳತಕ್ಕಂಥದ್ದು, ಅಕಾಲಿಕ ಮಳೆ ಆಗತಕ್ಕಂಥದ್ದು. ಯಾಕೆಂದ್ರೆ ಚಂದ್ರ ನೀಚ, ಪಕ್ಕದಲ್ಲಿ ಕುಜ, ಅಷ್ಟಮದಲ್ಲಿ ಕುಜ. ತುಂಬಾ ಹುಷಾರು. ಮೊನ್ನೆಲ್ಲ ನೋಡಿ ಯಾರ್ಯಾರು ಬೆಂಕಿ ಹಚ್ಚಿಬಿಟ್ಟಿದ್ರೆ, ಎಷ್ಟೋ ಎಕರೆಗಳಿಗೆ ಬೆಂಕಿ ಬಿದ್ದಿದೆ ಅಂತ. ಮನುಷ್ಯ ಕರ್ಮಠನಾಗಿ ಬಿಟ್ಟನಪ್ಪ. ತಾನು ಬದುಕಲಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೊಬ್ಬ ಬದುಕಬಾರ್ದು ಅನ್ನೋ ಒಂದು ಛಾಯೆ ಬಂದ್ಬಿಟ್ಟಿದೆ. ಅದಕ್ಕೆ ಹೇಳಿದೆ ನಾನು ಕಾರ್ಯಕ್ರಮದ ಆರಂಭದಲ್ಲಿ, ಈ ಸಂಕ್ರಾಂತಿಯಿಂದ ಡಿಸಿಷನ್ ತಗೊಳ್ಳಿ. ಇನ್ಮೇಲೆ ಒಳ್ಳೇದು ಮಾಡೋಕೆ ಹೋಗ್ಬೇಡ, ಕೆಟ್ಟದಂತೂ ನಾವು ಮಾಡಲ್ಲ, ಗೊತ್ತಿದೆ. ಅಯ್ಯೋ ನನ್ನ ಪಾಡಿಗೆ ಬಿಟ್ಬಿಡು, ನನ್ನ ಹತ್ರ ಏನೂ ಇಲ್ಲ, ನಾನು ಇರೋದ್ರಲ್ಲಿ ಸುಖವಾಗಿದ್ದೇನೆ ಸಾಕು, ನೀನು ಕೊಟ್ಟು ನೀನು ಹಿಂದ್ಗಡೆ ಬಂದು ನಿನ್ನ ಹತ್ರ ಅಲೆದಾಡೋ ಕಥೆಯೇ ಬೇಡ ಅನ್ನತಕ್ಕಂಥದ್ದು ಮಾಡಿ. ಭೂಮಿಗೆ ಬಂಗಾರದ ಬೆಲೆ ಬರ್ತಕ್ಕಂಥದ್ದಾಗುತ್ತೆ. ಜಮೀನುಗಳು ಕಳ್ಕೊಳ್ತಕ್ಕಂಥದ್ದಾಗುತ್ತೆ. ಜಮೀನುಗಳು ಕೋರ್ಟ್ ಪಾಲಾಗ್ತಕ್ಕಂಥದ್ದು, ಬ್ಯಾಂಕುಗಳ ಪಾಲಾಗ್ತಕ್ಕಂಥದ್ದು, ಸಾಲಗಾರರ ಪಾಲಾಗ್ತಕ್ಕಂಥದ್ದು ಆಗುತ್ತೆ. ಜಮೀನುಗಳನ್ನ ಲೇಔಟ್ಗಳಾಗಿ ಮಾಡಿ ಮಾರತಕ್ಕಂಥದ್ದು ಹೆಚ್ಚಾಗಿ ನಡೀತಕ್ಕಂಥದ್ದು ಆಗುತ್ತೆ. ಸೊ ರೈತರಿಗೆ ಸ್ವಲ್ಪ ಈ ಬೆಳೆ ಬೆಳೆಯೋದ್ರ ಮೇಲೆ ಗಮನ, ಸ್ವಲ್ಪ ಅದರಲ್ಲೂ ವ್ಯಾಪಾರಿಕ ವ್ಯವಹಾರ ಮಾಡಬೇಕು ಅನ್ನೋದ್ರ ಮೇಲೆ ಜಾಸ್ತಿ ಗಮನ ಕೊಡ್ತಾರೆ. ಕುಜ ಬುಧ ಸೇರಿರೋದ್ರಿಂದ ಸಿಕ್ಕಾಪಟ್ಟೆ ವ್ಯಾಪಾರ ಮಾಡಬೇಕು. ಒಳ್ಳೆ ಬೆಳೆ, ಅದಕ್ಕೆ ಮದ್ದುಗಳು, ಕೆಮಿಕಲ್ಸು ತುಂಬಾ ಹುಷಾರು. ಕುಜ ಬುಧ ಸೇರಿದಾಗ ಹೇಗಾದ್ರೂ ಸರಿ ಈ ರೀತಿ ಬರ್ತಕ್ಕಂಥದ್ದಾಗುತ್ತೆ. ಕುಜ ಅಷ್ಟಮದಲ್ಲಿರೋದ್ರಿಂದ ಭೂಮಿ ಬರಡಾಗುತ್ತೆ.
ಅದರಿಂದ ನೀರು ಹಾಕಿ ತೆಗೆಯತಕ್ಕಂಥ ಕಬ್ಬು, ಅಕ್ಕಿ 100% ಇವುಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ತಕ್ಕಂಥದ್ದಾಗುತ್ತೆ. ನೋಡ್ಕೊಂಡು ಭತ್ತ ಬೆಳೆಯೋರು ಸಿರಿಧಾನ್ಯ ಬೆಳೀರಿ. ನಾನು ಯಾರನ್ನೂ ಹಿರಿಯರನ್ನ ಕೇಳ್ತಿದ್ದೆ, ಕಡಿಮೆ ಅಂದರೂ ಇಷ್ಟು 40 ಪಟ್ಟು ನೀರು ಬೇಕಂತೆ. ಸಿರಿಧಾನ್ಯ ಬೆಳಿಲಿಕ್ಕೆ 1 ಲೀಟರ್ ನೀರು ಅಂದ್ರೆ ಭತ್ತ ಬೆಳಿಲಿಕ್ಕೆ 40 ಲೀಟರ್ ನೀರು ಅಂತ. ಸಿರಿಧಾನ್ಯದ ಹಬ್ಬ ಆಗ್ತಿದ್ದೀವಿ, ಎಲ್ರಿಗೂ ಸಿರಿಧಾನ್ಯದ ಅವಗಾಹನೆ ಬರ್ತಿದೆ. ಇದ್ರಲ್ಲಿ ತಿನ್ನೋಣ ಕೊಡೋ ಅಂತ ಹೇಳ್ಬಿಟ್ಟು ಎಲ್ರು ತಗೊಬಂದು ಅದ್ರಲ್ಲಿ ಉಪ್ಪಿಟ್ಟು ಮಾಡೋದು. ನಾನು ತಿಂತಿರೋದು ಅದೇ, ಅಚ್ಚುಕಟ್ಟಾಗಿ ತಿಂತಾನೆ. ಅದ್ರಲ್ಲಿ ಪುಳಿಯೋಗರೆ ಮಾಡ್ಕೊಂಡು ತಿಂತಾನೆಪ್ಪ. ಬಿಸಿಬೇಳೆ ಬಾತ್ ಅಂತೂ ಅತ್ಯದ್ಭುತ ರುಚಿಯಾಗಿರುತ್ತೆ. ಈ ರೀತಿ ಒಂದು ಸಣ್ಣ ಚೇಂಜಸ್, ಒಂದು ಕಮ್ಯುನಿಟಿ ಮಾಡ್ಕೊಳ್ತಕ್ಕಂಥದ್ದು ಮಾಡಲ್ಲ ನೀವು. ಪೂಜಾ ಅಷ್ಟಮ ಅವ್ನ್ ಬೆಳೆದ್ಬಿಟ್ಟ ಕಣೋ, ಅವ್ನ್ ಚೆನ್ನಾಗಾಗ್ಬಿಟ್ಟ. ನಮ್ಗಿರೋ ದೊಡ್ಡ ಸಮಸ್ಯೆ ಅದು. ನಮ್ಮ ಕನ್ನಡದವರಲ್ಲಿ ಇರತಕ್ಕಂಥ ಅತಿ ದೊಡ್ಡ ಸಮಸ್ಯೆ ಒಗ್ಗಟ್ಟಿಲ್ಲ. ಹೋಗಲ್ಲ, ಅವನ್ ಮಾತು ಯಾರೋ ಕೇಳೋದು, ಅವನೇನೋ ನನ್ಗೆ ಹೇಳೋದು, ಈ ತರದೊಂದು ಛಾಯೆ. ಇವನು ದೊಡ್ಡವನಾಗ್ಬಿಟ್ಟ, ಇವನೇನ್ ನಮ್ಗೆ ಹೇಳೋದು, ಈ ತರದ ಛಾಯೆ. ಅದೊಂಚೂರು ಈಗೋ, ಕುಜ ಅಷ್ಟಮ ಅಲ್ವಾ, ಈ ಸಿಕ್ಕಾಬಟ್ಟೆ ಈಗೋ ಇದಾಗತಕ್ಕಂಥದ್ದಾಗುತ್ತೆ. ಜಾಗ್ರತೆ. ರೈತರ ಕ್ರಾಂತಿಕಾರಿಕ ಬೆಳೆಗಳು ಬರ್ತಕ್ಕಂಥದ್ದಾಗುತ್ತೆ. ಕುಜ ಬುಧ ಸೇರಿದ್ರೆ ಟೆಕ್ನಾಲಜಿ ಯೂಸ್ ಮಾಡುವಂಥದ್ದಾಗುತ್ತೆ. ಡ್ರೋನ್ ಮೂಲಕ ಬಿತ್ತನೆ ಮಾಡೋದು, ಇನ್ನೊಂದು ಏನೇನೋ ಬರ್ತಿದೆ, ಅದನ್ನ ಸದುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ ರೈತರು. ಎಳ್ಳು, ಎಣ್ಣೆ ಕಾಳುಗಳಿಗೆ ಸಂಬಂಧಪಟ್ಟಂಥದ್ದು ಅದ್ಭುತ ಬೆಳವಣಿಗೆ. ಆಯುರ್ವೇದಕ್ಕೆ ಸಂಬಂಧಪಟ್ಟಂತ ಗಿಡಮೂಲಿಕೆಗಳು, ಸೂರ್ಯ ನೋಡಿ ಚಂದ್ರ ನೀಚನಾಗಿದ್ದರೂ ರೋಹಿಣಿ ಲಗ್ನ ಆಗಿರೋದ್ರಿಂದ ಆಯುರ್ವೇದಕ್ಕೆ ಸಂಬಂಧಪಟ್ಟಂತ ಮೂಲಿಕೆಗಳು, ಗಿಡಗಳು, ಈ ಅಮೃತ ಬಳ್ಳಿ ಅಂತೆ, ಅಶ್ವಗಂಧ ಅಂತೆ, ಈ ತರದ್ದು. ಆಮೇಲೆ ಬುಧ ಕುಜ ಸೇರಿದರೆ ಅಷ್ಟಮದಲ್ಲಿ ಸೊ ಎಕ್ಸ್ಪೋರ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದ್ರದ್ದೊಂದು ಕಮ್ಯುನಿಟಿ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಸಾಂಬಾರು ಪದಾರ್ಥಗಳು ಅದ್ಭುತ. ಮೆಣಸು, ಏಲಕ್ಕಿ, ಲವಂಗ, ಜಾಕಾಯಿ, ಆಮೇಲೆ ಸೋಂಪು, ಜೀರಿಗೆ, ಸಾಸುವೆ, ಹರಳೆಣ್ಣೆ, ಎಳ್ಳೆಣ್ಣೆ, ಹೊಂಗೆ ಎಣ್ಣೆ, ಕಡಲೆಕಾಯಿ ಎಣ್ಣೆ ಪದಾರ್ಥಗಳು ಅದ್ಭುತವಾಗಿ ಬೆಳೆ ಕೊಡುತ್ತೆ ನಿಮಗೆ. ಜನಗಳು ಹುಷಾರಾಗ್ಬಿಡ್ತಾರೆ. ಯಾವುದೋ ಎಣ್ಣೆ ತಿನ್ನೋ ಬದಲು ಎಣ್ಣೆ ಮೇಲೆ ದಯಮಾಡಿ ಹೇಳ್ತೇನೆ, ಇದು ಯಾವುದು 100 ರೂಪಾಯಿ ಆಯಿಲ್ ಎಲ್ಲ ತಗೋಬೇಡಿ ಮಕ್ಕಳೇ. ಮನೇಲಿ ಎಷ್ಟು ಬಾರಿ ಬಜ್ಜಿ ಬೋಂಡ ಮಾಡ್ತೀರಿ, ಈ ಅಂಗಡಿ ಎಣ್ಣೆಗಳೇ ತಗೋಬೇಡಿ. ಈ ಟಿವಿ ಅಡ್ವರ್ಟೈಸ್ಮೆಂಟ್ ಯಾರಾದ್ರೂ ಹೀರೋ ಬರ್ತಾರೆ ಅಂದ್ರೆ ಅದ್ರಲ್ಲಿ ಹಾರ್ಟ್ ಅಟ್ಯಾಕ್ ಗ್ಯಾರಂಟಿ ಅಂತ ಅನ್ಕೊಳ್ಳಿ. ಅವ್ರು ಹೇಳ್ತಾರೆ, ಅವ್ರಿಗೇನ್ ದುಡ್ಡು ಕೊಟ್ಟಿದ್ರು 1 ಕೋಟಿ 5 ಕೋಟಿ 10 ಕೋಟಿ ಬೇಡವೇ ಬೇಡ, ನಿಮ್ ಕಾಲಕ್ಕೆ ಬೀಳ್ತಾನೆ ಮಕ್ಳೇ. ಆ ತರದ್ದು ಎಷ್ಟೋ ಅಡ್ವರ್ಟೈಸ್ಮೆಂಟ್ಗಳು ನನ್ನನ್ನು ಹುಡ್ಕೊಂಡು ಬಂದಿದೆ. ನಾನು ಹೇಳಿಲ್ಲ ಅಷ್ಟೇ, ಗುರುಗಳೇ ಈ ಪ್ರೋಗ್ರಾಮ್ ನೋಡಿ ಇಷ್ಟು ದುಡ್ಡು ಕೊಡ್ತೀವಿ, ಅಷ್ಟು ದುಡ್ಡು ಕೊಡ್ತೀವಿ ಅಂತ. ಸ್ವಲ್ಪ ದಿನ ನೋನಿ ಜ್ಯೂಸ್ ಹೆಸರಲ್ಲಿ ಮೋಸ ಆಯ್ತು. ಹೌದು, ನೋನಿ ಜ್ಯೂಸ್ ಹೆಸರಿನಲ್ಲಿ ಮೋಸ ಆಯ್ತು. ಇವತ್ತಿಗೂ ನಡೀತಿದೆ ಕೆಲವೊಂದು ಸಣ್ಣವು. ಉದ್ಧಾರಕ್ಕಾದವ್ರು ಯಾರೋ, ಕುಡ್ದವ್ರು ಯಾರಾದ್ರೂ ಆಗಿದಾರ ಈ ರೀತಿ. ಸೊ ಅದರಿಂದ ಈ ಒಂದು ಮಾಫಿಯಾ ನಡೀತಿದೆ, ಅದನ್ನ ಕಂಡುಹಿಡಿಲಿಕ್ಕೆ ಆಗೋಲ್ಲ. ದಯಮಾಡಿ ಹೇಳ್ತಾನೆ, ಈ ಪ್ಯಾಕೆಟ್ ಆಯಿಲ್ಗಳನ್ನ ತಗೊಳ್ಳೋದು ಮೊದಲು ನಿಲ್ಲಿಸಿ. ನಿಮ್ಮ ಗರ್ಭಕೋಶ ತೊಂದರೆಗೆ, ಇಮ್ಯುನಿಟಿ ತೊಂದರೆಗೆ ಅದುವೇ. ಶುದ್ಧವಾಗಿ ನೀವೇ ಮನೇಲಿ ಈಗ ಗಾಣ, ಚಿಕ್ಕ ಗಾಣ ತಂದು ನೀವೇ ರುಬ್ಕೊಳ್ಳೋ ಅಂತ ಮೆಷಿನ್ಗಳು ಬಂದ್ಬಿಟ್ಟಿದೆ, ಅದ್ರಲ್ಲಿ ಹಾಕೊಳ್ಳಿ. ದಿನಕ್ಕೆ ಎಷ್ಟೆಣ್ಣೆ ಬಳಸ್ಬಿಡ್ತೀರಿ? ವಾರಕ್ಕೊಮ್ಮೆ ಬಜ್ಜಿ ಬೋಂಡ ಪಕೋಡೆ, ಹೌದಲ್ವಾ? ಅಷ್ಟೇ ತಾನೆ. ಇನ್ನೇನು ಅಡಿಗೆಗೆ ಒಂದು 50 ಗ್ರಾಮ್ ಇಲ್ಲ, ಅಷ್ಟೇ ಬಳಸೋದು ನಾವು ಒಗ್ಗರಣೆಗೆ. ಈಗೆಲ್ಲ ಆಯಿಲ್ಲೆಸ್ ಪ್ಯಾನ್ಗಳು ಬಂದ್ಬಿಟ್ಟಿದ್ದಾವೆ ದೋಸೆ ಮಾಡೋ ಅಂಥದ್ದು. ಇದೆಲ್ಲ ಆದಷ್ಟು ಈ ಎಣ್ಣೆಗಳನ್ನು ಮಾತ್ರ ಬಳಸಬೇಡಿ. ಶುದ್ಧ ಎಣ್ಣೆ. ಶನಿ ಗುರು ಸಾರದಲ್ಲಿದ್ದಾನೆ. ನಮ್ಮ ರೈತರು ಚೆನ್ನಾಗಾಗ್ತಾರೆ, ನೀವು ಆರೋಗ್ಯವಂತರಾಗಿರ್ತೀರಿ. ಗಾಣದ, ಶುದ್ಧ ಗಾಣದ ಎಣ್ಣೆಯನ್ನ ಒಂದು ರೆವಲ್ಯೂಷನ್ ಆಗಿ ತಗೊಂಡೋಗಿ. ಒಂದು 8 ವರ್ಷದ ಹಿಂದುಗಡೆಯೇ ನಮ್ದೊಂದು ಈಗಲೂ ಗಾಣ ನಡೀತಿದೆ ಮಕ್ಕಳು. ನಾನು ಎಲ್ಲೂ ಹೇಳ್ಕೊಳಕ್ ಇಷ್ಟಪಡಲ್ಲ, ಈಗಲೂ ಇದೆ. ಬ್ಯೂಟಿಫುಲಿ ಇಟ್ ಇಸ್ ರನ್ನಿಂಗ್. ನಂಬಲ್ಲ, ತುಂಬಾ ಲಕ್ಷಗಳ ವ್ಯಾಪಾರ ಜೆನ್ಯೂನ್ ಆಗಿ ನಡೀತಿದೆ. ಕಡಿಮೆ ಎಂದರೂ ಒಂದು 50,000 ಮಂದಿಯ ಕಮ್ಯುನಿಟಿ ಕಟ್ಬಿಟ್ಟಿದ್ದೇವೆ. ನಿತ್ಯ ಅವ್ರ ಫೋನಲ್ಲೇ ಕಳಿಸ್ತೇವೆ ಆಯಿಲ್. ಕಾಸ್ಟ್ಲಿಯೇ. ನೀವು ನೋಡಿ, ತೆಂಗಿನೆಣ್ಣೆ ನೀವು ಹೋಗಿ ಅಲ್ಲೂ ಗಾಣದ ಎಣ್ಣೆನಲ್ಲೂ ಮೋಸ ಮಾಡಕ್ ಶುರು ಹಚ್ಕೊಬಿಟ್ಟಿದ್ದಾರೆ. 250 ರೂಪಾಯಿಗೆ ತೆಂಗಿನೆಣ್ಣೆ ಕೊಡ್ತಿದ್ದಾರೆ. ಅಲ್ಲವೇ ಅಲ್ಲ, ಸಾಧ್ಯವೇ ಇಲ್ಲ. ಯಾಕಂದ್ರೆ ಕೊಬ್ಬರಿ 1 kg 180 ರೂಪಾಯಿ ಆಗ್ಬಿಟ್ಟಿದೆ.
200 ನೀವು ರೀಟೇಲ್ ಅಲ್ಲಿ ತಗೊಂಡ್ರೆ ಮಿನಿಮಮ್ 2.5 2.25 kg ಬೇಕು. ತೆಗಿಲಿಕ್ಕೆ 500 ರೂಪಾಯಿ ಕೊಬ್ಬರಿ ಬೇಕು ಮಕ್ಕಳೇ. ಇನ್ನು ಆ ಮೆಷಿನ್ ಹಾಕಿರೋನ್ ಒಂದು 10% ಬೇಡವಾ? ಆ ಬಾಟ್ಲು, ಕ್ಲೀನಿಂಗು, ವರ್ಕರು ಇದೆಲ್ಲ ಬಂದ್ಬಿಡುತ್ತೆ ಒಂದು 20%. ಸೊ 600 ರೂಪಾಯಿ ಕಡಿಮೆ ಇಲ್ಲ. ಒಂದು ತುಂಬಾ ದೊಡ್ಡ ಮೆಷಿನ್ ಹಾಕಿ ತುಂಬಾ ಪ್ರಾಸೆಸ್ ತೆಗಿತಿದ್ದಾನೆ ಅಂದ್ರೆ ಒಂದು 550 ರೂಪಾಯಿ ಕೊಡ್ಬೋದು. ಇದನ್ನ ಅರ್ಥ ಮಾಡ್ಕೊಳ್ಳಿ. 250 ರೂಪಾಯಿಗೂ ಕೂಡ ಗಾಣದ ಅಂಗಡಿಯಲ್ಲಿ ಮಾಡ್ತೀರಾ. ಅದರಿಂದ ನೀವೇನ್ ಮಾಡಿ, ಬೇಡ ಕೊಬ್ಬರಿ ತಗೊಂಡ್ ಹೋಗ್ತೀನಿ, ನನ್ ಮುಂದ್ಗಡೆ ಹಾಕಪ್ಪಾರಿ. ಒಂದು 10 kg ಕೊಬ್ಬರಿ ತಗೊಂಡೋಗಿ ಒಂದು 2,000 ರೂಪಾಯಿ, 3 ಲೀಟರ್ ಬರುತ್ತೆ. 3-3.5 ಲೀಟರ್ ಎಣ್ಣೆ ನೀಟಾಗಿ ಕಡಲೆಕಾಯಿ ತಗೊಂಡೋಗಿ ಎದುರುಗಡೆ ಹಾಕ್ಸಿ ಆ ಎಣ್ಣೆ ತಗೊಂಡು ನೀಟಾಗಿ ಬಂದು ಮಾಡಿಕೊಡಿ. ನನ್ನ ಮಾತು ಕೇಳಿ, ನೀವು ಒಂದು 3 ಲೀಟರ್ ತಂದ್ರೆ 3 ತಿಂಗಳು ತಿನ್ಬೇಕು, 4 ತಿಂಗಳಾಗುತ್ತೆ, ಏನೂ ಆಗೋಲ್ಲ. ನಾವು ಹಿರಿಯರು ಗಾಣದ ಎಣ್ಣೆ ಬಳಸೋವಾಗ ನಮ್ಮ ಹಿರಿಯರು ಆನಂದವಾಗಿದ್ರು. ಈ ಪ್ಯಾಕೆಟ್ ಎಣ್ಣೆ ಬಂದ ಮೇಲೆನೆ ಇವತ್ತು ಮಕ್ಕಳಿಗೆ ಸತ್ಯ ಹೇಳ್ತಾನೆ, ಥೈರಾಯ್ಡು, ಮೈಗ್ರೇನು ಎಲ್ಲ ಕಾಯಿಲೆಗಳಿಗೆ ಕಾರಣ ಈ ಪ್ಯಾಕೆಟ್ ಎಣ್ಣೆಗಳು. ಒಂದು ಟಾಪ್ 10. ನಂತರ ಸಕ್ಕರೆ ಇದೆಲ್ಲ ಆಗ್ತಿದೆ. ವೆರಿ 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 ಕೇರ್ಫುಲ್. ಸೊ ಎಣ್ಣೆಗಳಿಗೆ ಸಂಬಂಧಪಟ್ಟಂತದ್ರಲ್ಲಿ ಇರತಕ್ಕಂಥವ್ರು ಶನಿ ಅದ್ಭುತವಾಗಿದ್ದಾನೆ. ಕುಜನನ್ನು ನೋಡ್ತಿದ್ದಾನೆ, ಫ್ಯಾಂಟಾಸ್ಟಿಕ್. ಆಮೇಲೆ ಈ ಒಂದು ಲೀಸ್ಡ್ ತಗೊಂಡು ತೋಟಗಾರಿಕೆ ನಡೆಸ್ತೀವಿ ಅನ್ನತಕ್ಕಂಥವ್ರು ಕೂಡ ಶನಿ ಕುಜ ಬುಧ ನೋಡ್ತಿರೋದ್ರಿಂದ ಚೆನ್ನಾಗಿದೆ. ತುಂಬಾ ದೊಡ್ಡದಾಗಿ ತಗೊಳಕ್ ಹೋಗ್ಬೇಡಿ, ಬೇರೆಯವ್ರಿಗೂ ಕೊಡ್ಬೇಡಿ. ನೋಡ್ಕೊಂಡು ಭೂಮಿನ ಹಾಳು ಮಾಡ್ಬಿಡ್ತಾರೆ, ಭೂಮಿಯನ್ನು ಹಾಳು ಮಾಡುತ್ತಾರೆ. ಎಚ್ಚರಿಕೆ. ಒಳ್ಳೆ ಮಾವು ಬರತಕ್ಕಂಥದ್ದಾಗುತ್ತೆ. ಮಾವಿಗೆ ಸಂಬಂಧಪಟ್ಟಂಥದ್ದು ಔಷಧೀಯ ಗುಣಗಳುಳ್ಳತಕ್ಕಂಥ ಗಿಡಗಳು, ಸಸ್ಯಗಳು, ಬೆಳೆಗಳು ಹೆಚ್ಚಾಗಿ ಬೆಳೆಸ್ತಕ್ಕಂಥದ್ದು ಮಾಡಿ. ಸಾಂಬಾರ್ ಪದಾರ್ಥ ನಮ್ಮ ರೈತರಿಗೆ ಬಂಗಾರದ ಬೆಳೆಯ ಬ್ಯೂಟಿಫುಲ್. ಹೂವಿನ ಬೆಳೆಗಾರರಿಗೂ, ಅದರಲ್ಲೂ ಎಕ್ಸ್ಪೋರ್ಟ್ ಹೂವು ತುಂಬಾ ಚೆನ್ನಾಗಿದೆ. ಮೀನಿನ ಒಂದು ಬೆಳೆಗಾರರಿಗೂ ಚೆನ್ನಾಗಿದೆ. ಮೀನನ್ನ ಒಂದು ಪಾಂಡ್ ಮಾಡ್ಕೊಂಡು ಮೀನ್ ಬೆಳೆಸ್ತೇವೆ, ಏಡಿ ಬೆಳೆಸ್ತೇವೆ. ಸಮುದ್ರದ ಉತ್ಪನ್ನಗಳು ಚೆನ್ನಾಗಿದೆ. ಸೊ ರೈತರೇ ಒಳ್ಳೇದಾಗ್ಲಿ. ರಾಗಿ ಚೆನ್ನಾಗಿದೆ, ಗೋಧಿ ಪರವಾಗಿಲ್ಲ. ಅಕ್ಕಿಯಲ್ಲಿ, ಭತ್ತದಲ್ಲಿ ಸ್ವಲ್ಪ ತೊಂದರೆಗಳು ಬರ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಇನ್ನು ರಾಶಿಯಾಂತರ್ಗತವಾಗಿ ಈ ಸಂಕ್ರಾಂತಿ ಫಲ ಯಾರಿಗೆ ಹೇಗಿದೆ ಅನ್ನತಕ್ಕಂಥದ್ದನ್ನ ನೋಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮೇಷರಾಶಿಗೆ ಸಂಕ್ರಾಂತಿ ಫಲ. ಕುಜ ಸೂರ್ಯನ ಸಾರದಲ್ಲಿದ್ದಾನೆ, ಚೆನ್ನಾಗಿದೆ. ಏನಾದ್ರೂ ಸ್ವಂತ ವ್ಯವಹಾರ, ಸ್ವಂತ ವ್ಯಾಪಾರ, ಸ್ವಂತ ಕೆಲಸ ಅನ್ನೋ ಒಂದು ಆಲೋಚನೆಗಳು ಮಾಡ್ತಿದ್ದೀರಿ, ಹೆಜ್ಜೆ ಇಡಿ, ಖಂಡಿತ ಒಳ್ಳೆದಾಗುತ್ತೆ. ಸೂರ್ಯ ಕೂಡ ದಶಮಕ್ಕೆ ಬಂದಿದ್ದಾನೆ, ಶುಕ್ರನ ಜೊತೆಲಿದ್ದಾನೆ, ಸಹಯೋಗಗಳು ಬರ್ತಕ್ಕಂಥದ್ದಾಗುತ್ತೆ. ಯೋಚನೆ ಮಾಡಬೇಡಿ. ದೊಡ್ಡ ಕಾರ್ಯ, ದೊಡ್ಡ ಕೆಲಸ, ದೊಡ್ಡ ಯೋಜನೆ ಅನ್ನತಕ್ಕಂಥದ್ದು ಹೆಜ್ಜೆ ಇಡ್ತಿದ್ದೀರಿ, ಖಂಡಿತ ದಾರಿ ಆಗ್ತಕ್ಕಂಥದ್ದಾಗುತ್ತೆ. ಆದಷ್ಟು ಚಂದ್ರ ನೀಚ ಇರೋದ್ರಿಂದ ಇವತ್ತು ಯಾರಾದ್ರೂ ಒಂದು 5 ಜನ ಮಾತೃಕೆಯರಿಗೆ, ಹಿರಿಯ ಸ್ತ್ರೀಯರಿಗೆ, ಯಾರಾದ್ರೂ ಸರಿ, ಹೋಗಿ ದೇವಸ್ಥಾನಕ್ಕೆ ಹೋಗಿರ್ತೀರಿ ಸಂಕ್ರಾಂತಿ ಹಬ್ಬಕ್ಕೆ, ಒಂದು 5 ಜನಕ್ಕೆ ಒಂದು ಅಕ್ಕಿ, ಬೆಲ್ಲ, ಕೊಬ್ಬರಿ, ಒಂದು ಚಿಕ್ಕ ಕಬ್ಬಿನ ತುಂಡು ಈ ತರದ್ ಇಟ್ಟು, ಒಂದ್ ಸ್ವಲ್ಪ ಗೆಣಸು, ಕುಂಬಳಕಾಯಿ, ಕಡಲೆಕಾಯಿ ತರ ತಗೊಂಡ್ ಕೊಡ್ತಕ್ಕಂಥದ್ದು ಮಾಡಿ. ತುಂಬಾ ಒಳ್ಳೇದಾಗ್ತಕ್ಕಂಥದ್ದಾಗುತ್ತೆ. ಏನ್ ಯೋಚನೆ ಮಾಡಬೇಡಿ. ಸಂಕ್ರಾಂತಿ ಸಂಕ್ರಾಂತಿ ಏನಿದೆ. ಇನ್ನು ವೃಷಭ ರಾಶಿಯವರಿಗೆ ಈ ಸಂಕ್ರಾಂತಿಯ ಫಲ. ಶುಕ್ರ ಭಾಗ್ಯಕ್ಕೆ ಬಂದ್ಬಿಟ್ಟ, ಫ್ಯಾಂಟಾಸ್ಟಿಕ್.
ಒಂದೇ. ಕೊಡೋದು ತಗೊಳ್ಳೋದ್ರಲ್ಲಿ ಅಲ್ಲೊಂದು ನೋವುಂಟು. ಸಂಗಾತಿ, ಡೈವರ್ಸ್ ವಿಚಾರಗಳು, ಆರೋಗ್ಯ ವಿಚಾರಗಳು, ಸಂಗಾತಿ ಆರೋಗ್ಯ ವಿಚಾರಗಳು, ಅವರ ಮನೆಯವರು, ನಿಮ್ಮ ಒಡ ಹುಟ್ಟಿದವರು, ದೂರದ ಕೆಲಸ, ದೂರದ ವ್ಯವಹಾರ, ಹೈ ಇನ್ವೆಸ್ಟ್ಮೆಂಟ್, ಹೈ ಸ್ಟೇಕ್, ದಿಢೀರ್ ಲಾಭ, ಈ ಥರದ್ದೇನಾದ್ರೂ ದಯಮಾಡಿ ಮಾಡ್ಲಿಕ್ಕೆ ಹೋಗ್ಬೇಡಿ, ಜಾಗ್ರತೆ. ಅಷ್ಟೊಂದಲ್ಲಿ ಕುಜ ಇರೋದ್ನ ಒಂದ್ ಸ್ವಲ್ಪ ಬೆಲ್ಲ ಜಾಸ್ತಿ, ಬೆಲ್ಲ, ಎಳ್ಳು, ಬೆಲ್ಲ ಇದು ತಗೊಳ್ಳಿ. ಎಳ್ಳು ಬೆಲ್ಲ ತಿನ್ನಿ, ಒಳ್ಳೇದ್ ಮಾತಾಡಿ ಅಂತಾರಲ್ವಾ ಕೋಪಿಷ್ಟ್ರು. ಸೊ ಎಳ್ಳು ಬೆಲ್ಲ, ಅದ್ರ ಜೊತೆಲಿ ಒಂದ್ ಸ್ವಲ್ಪ ಅಕ್ಕಿ, ತೊಗರಿ ಬೇಳೆ, ಒಂದು ಕೆಂಪು ವಸ್ತ್ರ, ಚಿಕ್ಕ ಒಂದು ಕೆಂಪು ಟವಲ್ ತಗೊಳ್ಳಿ, ಒಂದು ಬ್ಯಾಗ್ ತಗೊಳ್ಳಿ, ಒಂದು 10 ರೂಪಾಯಿ ಬ್ಯಾಗ್ ಸಿಗುತ್ತೆ ಮಕ್ಕಳು. ಆಯ್ತು ಅಂದ್ರೆ ಅದ್ರಲ್ಲಿ ಒಂದು ಕಬ್ಬಿನ ತುಂಡು ಹಾಕಿ. ಆಯ್ತು ಅಂದ್ರೆ ಗುರು ವಕ್ರ ಅಲ್ವಾ, ಕುಂಬಳಕಾಯಿ ಬ್ಯೂಟಿಫುಲ್, ಅದ್ರ ಒಂದು ಸಣ್ಣ ಪೀಸ್ ಮಾಡಾದ್ರೂ ಸರಿ. ಒಂದು 5 ಜನ ಬಡವರಿಗೆ, ತುಂಬಾ ಕಾರ್ಮಿಕರಿಗೆ, ಅಂಥವರಿಗೆ ದಾನ ಮಾಡತಕ್ಕಂಥದ್ದು ಮಾಡಿ. ಈ ಡ್ರೈವರ್ಸು ಬ್ಯೂಟಿಫುಲ್. ಪಾರ್ಟ್ನರ್ಶಿಪ್ ವ್ಯವಹಾರಗಳು ಸ್ವಲ್ಪ ಜಾಗ್ರತೆ. ಸಂಗಾತಿ ಹತ್ರ ಒಂದು ಸ್ವಲ್ಪ ಹತೋಟಿಯಲ್ಲಿರಿ. ಪಾಲುದಾರಿಕೆ ಜಾಗ್ರತೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾರಿಗೂ ದುಡ್ಡು ಕೊಡ್ಲಿಕ್ಕೆ ಹೋಗ್ಬೇಡಿ. ಭೂಮಿ ಚಿಕ್ಕುಗಳು ಸ್ವಲ್ಪ ಇರ್ತವೆ, ಒಡ ಹುಟ್ಟಿದವ್ರ ಚಿಕ್ಕುಗಳು ಇರ್ತವೆ. ನರಸಿಂಹರ ಉಪಾಸನೆ ಮಾಡಿಕೊಳ್ಳಿ. ಇನ್ನು ಮಿಥುನ ರಾಶಿ. ಕೇಂದ್ರದಲ್ಲಿ ಬುಧ ಇದ್ದಾನೆ, ಬಟ್ ಕುಜನ್ ಜೊತೆ ಸೇರಿರೋದು ಸ್ವಲ್ಪ ತಲೆ ಕೆಡಿಸ್ತಾನೆ. ಅದೊಂದು ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು. ತಲೆ ಕೆಡಿಸುವಂತ ವ್ಯವಹಾರಗಳು, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ಇನ್ವೆಸ್ಟ್ಮೆಂಟ್, ಗೊತ್ತಿಲ್ಲದ ನಿಂಗೆ ಯಾರ್ದೋ ಮಾತು ಕೇಳಿ ಯಾರ್ದೋ ತಲೆ ಕೆಡಿಸ್ತಾನೆ. ಇಬ್ರು ಪರಿವರ್ತನೆ ಆಗ್ಬಿಟ್ಟಿದ್ದಾರೆ, ಬುಧ ಗುರು. ನೀನ್ ನನ್ ಮನೇಲಿರು, ನಾನ್ ನಿನ್ ಮನೇಲಿರು ಅಂತ. ಕೋತಿ ತಾನ್ ಕೆಡೋದಲ್ದೆ ಒಣನೆಲ್ಲ ಕೆಡಿಸುತ್ತೆ. ಸಂಕ್ರಾಂತಿ ಹುಷಾರ್ ಮಿಥುನ ರಾಶಿಗೆ. ಸೊ ಗೊತ್ತಿಲ್ಲದ್ ಮಾಡಕ್ ಹೋಗ್ಬೇಡಿ. ಬೇಡವೇ ಬೇಡ, ನನಗೆ ಗೊತ್ತಿಲ್ಲ ಅಡ್ವೈಸ್. ರಿಸ್ಕ್ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಂಕ್ರಾಂತಿ ಫಲ ಏನೋ ಮಾಡ್ಬಿಡ್ತೀನಿ, ಇಲ್ಲ ಸಾಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಬಂಗಾರದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ಸೂಪರ್ ಆಗುತ್ತೆ. ಸಣ್ಣ ಒಂದು ಕುಜನ ಪ್ರಭಾವ ತಲೆ ಕೆಡಿಸುತ್ತೆ. ಆರೋಗ್ಯ, ವ್ಯವಹಾರ, ಬುದ್ಧಿ, ಮಾತು, ಸಂಗಾತಿ, ಮಾನಸಿಕವಾಗಿ ಶಾಂತಿ ಇರುವುದಿಲ್ಲ. ಏನ್ ಮಾಡಿ, ರಾಮರ ಆಲಯಕ್ಕೆ ಹೋಗಿ ಆಚಾರ್ಯರಿಗೆ, ಪುರೋಹಿತರಿಗೆ, ಅರ್ಚಕರಿಗೆ, ಗುರುವಿನ ಸಮಾನರಾಗಿರ್ತಕ್ಕಂಥವರಿಗೆ ಏನೋ ನಿಮ್ ಕೈಯಿಂದ ಆದಷ್ಟು ಫಲತಾಂಬೂಲ, ಅದರಲ್ಲಿ ಒಂದು ಪೀಸ್ ಕಬ್ಬಿರ್ಲಿ. ಹೋಗಿ ಈ ವೇದಾಧ್ಯಯನ ಅಂತ ಒಂದು ಶಾಲೆಗಳಿಗೆ, ಶಿವಾಲಯಗಳಿಗೆ ಹೋಗ್ಬಿಟ್ಟು 1, 3, 5, 11, 21 ಅಂತವರಿಗೆ ಕೊಡ್ತಕ್ಕಂಥದ್ದು ಮಾಡಿ. ತುಂಬಾ ವಿಶೇಷ ಆಗುತ್ತೆ, ಸಮಾಧಾನ. ಕರ್ಕಾಟಕ ರಾಶಿ. ಒಂಥರ ತಳಮಳ, ನೀರಿಂದ ತೆಗೆದ ಹಾಗೆ ಬಾರದ ತರ. ಅಲ್ಲೊಂದುಂಟು. ಸಂಗಾತಿ, ಕುಟುಂಬ, ಜವಾಬ್ದಾರಿಗಳು ಜಾಸ್ತಿ, ಏನೋ ಮನೋಭೀತಿ, ಆತಂಕ, ಈ ತರ ಪಡ್ತಕ್ಕಂಥದ್ದಾಗುತ್ತೆ. ತಾಯಿಯ ತಾಯಿ, ತಂದೆಯ ತಾಯಿ, ಹಿರಿಯರ ಆರೋಗ್ಯದಲ್ಲಿ ಒಂದು ಸಣ್ಣ ಎಳೆದಾಟ, ಜವಾಬ್ದಾರಿಗಳು, ಕಮಿಟ್ಮೆಂಟು ಸಿಕ್ಕಾಬಟ್ಟೆ ಆಗತಕ್ಕಂಥದ್ದಾಗುತ್ತೆ. ಸಿಕ್ಕಾಬಟ್ಟೆ ಖರ್ಚು, ಎಷ್ಟು ಬಂದ್ರೂ ಸಾಲಲ್ಲ. ತಪ್ಪದೆ ಗಣಪತಿ ಆಲಯಕ್ಕೆ ಹೋಗಿ ಒಂದು ಸಣ್ಣ ಸಿಹಿ, ಒಂದು 6 ಲಾಡು ತಗೊಂಡೋಗಿ, ಇಲ್ಲ 6 ಜಾಮೂನ್ ತಗೊಂಡೋಗಿ ಮನೆಯಲ್ಲೇ ಮಾಡಿಸಿ ಸಂಜೆಗೆ ಹೋದ್ರು ಸರಿ. ಮಕ್ಕಳಿಗೆ ಹಂಚಿ, ಮಕ್ಕಳೇ ಇಲ್ಲ ವಯಸ್ಸಾದವ್ರಿಗೆ ಸೇವೆ ಮಾಡಿ. ವಯಸ್ಸಾದವ್ರು ಯಾರಾದ್ರೂ ನಿಮ್ಮ ಮನೇಲಿ ಇದ್ರೆ ಒಂದ್ ಜೊತೆ ಪಾದಕ್ಕೆ ತಂದು ಕೊಡಿಸಿ, ಅವ್ರಿಗೆ ಹಾಕ್ಸಿ. ಆಗುತ್ತೆ ಒಂದು ಪುಟ್ಟು ಕಾಟನ್ ಸೀರೆ, 50 ದಾಟಿದೆ, 60 ದಾಟಿದೆ, 70 ದಾಟಿದೆ ಅಂತವ್ರು ಕೊಡ್ತಕ್ಕಂಥದ್ದು ಮಾಡಿ. ತಂಗಿ ಮಕ್ಕಳಿದ್ದಾರೆ, ಅಕ್ಕನ ಮಕ್ಕಳಿದ್ದಾರೆ, ಅವ್ರಿಗೇನಾದ್ರೂ ಮಾಡಿ. ಸೋದರರ ಸಹಕಾರ ಬರುತ್ತೆ. ಟೆಕ್ನಾಲಜಿಯಲ್ಲಿ ಇರತಕ್ಕಂಥವ್ರಿಗಂತೂ ಬೂಮ್ ಶಕಲಕ, ಒಳ್ಳೆ ಮಟ್ಟ ನಿಮಗೆ. ಇಂಜಿನಿಯರ್ಸ್, ಆರ್ಕಿಟೆಕ್ಚರ್ಸ್, ಸ್ಟ್ರಕ್ಚರಲ್ಸ್, ಬ್ಯೂಟಿಫುಲ್ ಜರ್ನಿ. ಸಂಕ್ರಾಂತಿ ಧನಲಾಭಂ. ಸಿಂಹರಾಶಿ. ಸ್ವಲ್ಪ ನಿಮಗೆ ಸೂರ್ಯ 6ನೇ ಮನೆ, ರಾಶಿಯಾಧಿಪತಿ ಅಲ್ಲಿ ಬಂದು ಕೂತಿದ್ದಾನೆ. ಲಗ್ನ ಕೇತು, ಅಷ್ಟಮದ ಶನಿ ಬೇರೆ.
ಅದೊಂದು ತಳಮಳ ಇರುತ್ತೆ. ಅಷ್ಟಮ ಶನಿ ಅಂದಿದ್ದೆ ನಾವೇನ್ ಹೇಳ್ತೀವಿ ಗೊತ್ತಾ, ಪಟ್ಟು ಬಿಡಬಾರ್ದು. ಏನಾದ್ರೂ ಒಂದು ಹಿಡ್ಕೊಂಡ್ರೆ ನಿಮ್ಮ ನಿದ್ರೆ ಮಾಡಿಸ್ತಾನೆ, ಏನೇನೋ ಬೇರೆ ದಾರಿಗಳು ಎಳಿಸ್ತಾನೆ, ಮಾಡೋ ಕೆಲಸ ಬಿಟ್ಬಿಟ್ಟು ಬೇರೆ ಇನ್ನೊಂದೇನೋ ಮಾಡುತ್ತೆ. ಏನ್ ಮಾಡ್ತಿದ್ರು ನಿಮ್ ವೃತ್ತಿ ಅದರಲ್ಲೇ ಇರಿ, ಖಂಡಿತ ಗೆಲ್ತಿರಿ, ಬಿಡ್ಬೇಡಿ. ಏನು ಎಲ್ರಿಗೂ 8 ಅವರ್ ಮಾಡಿ 8 ಅವರ್ ರಿಸಲ್ಟ್ ಅಂದ್ರೆ ನಿಮಗೊಂದು ಕೆಲವ್ರಿಗೆ 80 ಅವರ್ ಆಗ್ಬೋದು, ಕೆಲವ್ರಿಗೆ 8 ದಿನ ಆಗ್ಬೋದು, ಕೆಲವ್ರಿಗೆ 8 ವಾರ ಆಗ್ಬೋದು. ಬಿಡ್ಬೇಡಿ, ಖಂಡಿತ ನೀವು ಗೆಲ್ತೀರಿ. ನೀವು ಬಿಟ್ರೆ ಸೋತ್ರಿ, ಇರೋದು ಕಳ್ಕೊತೀರಿ. ಅದೊಂದು ನೋಡಿಕೊಳ್ಳಿ. ಅದರಿಂದ ಹನುಮರಾಲಯಕ್ಕೆ ಹೋಗಿ ಒಂದ್ ಸ್ವಲ್ಪ ಎಳ್ಳು ಜಾಸ್ತಿ ಆಗುತ್ತಾ, ಒಂದ್ ಬಟ್ಲೆ ಎಳ್ಳೆಣ್ಣೆ, ಒಂದ್ ಸ್ವಲ್ಪ ಅಕ್ಕಿ, ಬೆಲ್ಲ, ಕೊಬ್ಬರಿ, ಕಬ್ಬು ಇವುಗಳನ್ನು ತಗೊಳ್ಳಿ. ಶನಿ ಗುರುಸಾರದಲ್ಲಿರೋದ್ರಿಂದ ಸೋರೆಕಾಯೋ, ಪಡವಲಕಾಯೋ, ಕುಂಬಳಕಾಯೋ ಈ ತರದ್ದು ಒಂದು 2-3 ಕಾಯಿಗಳನ್ನ ತಗೊಳ್ಳಿ. ಹೋಗ್ಬಿಟ್ಟು ಒಂದು ಪುಟ್ಟದಾಗಿ ಪೂಜೆ ಮಾಡಿಸ್ಬಿಟ್ಟು, ಯಾರು ನಿರ್ಗತಿಕರು, ಬಡವರು, ಕಾರ್ಮಿಕರು, ಸೆಕ್ಯೂರಿಟಿ, ಡ್ರೈವರ್ಸ್ ಇಂಥವ್ರು ಕೊಟ್ಬಿಡಿ. ನೀವು ನೋಡಿ, ನೀವು ಮಾಡಿ ನೋಡಿ, ನೀವು ಆಗತಕ್ಕಂತ ಒಂದು ಫಲ ಬ್ಯೂಟಿಫುಲ್ ಆಗುತ್ತೆ. ಏನು ಯೋಚನೆ ಮಾಡ್ಬೇಡಿ. ಒಂದೇ ಹಿಡ್ಕೊಂಡಿರೋ ಕಾರ್ಯ ಬಿಡಬೇಡಿ. 2 3 ಹೇಳ್ಕೊಳಕ್ ಹೋಗ್ಬೇಡಿ. ಯಾರೇನ್ ಮಾಡಿದ್ರು ನಾನು ಹೋಗ್ತೇನೆ, ನನ್ನ ಕೆಲಸ. ನೀವು ಮೊದಲಿಂದಲೂ ಮಾಡುತ್ತಿರುವ ಕೆಲಸವನ್ನೇ ಮುಂದುವರಿಸಿ. ಯಾವ ಕೆಲಸ ಮಾಡ್ತಿದ್ದೀರೋ ಅದನ್ನೇ ಮುಂದುವರಿಸಿ. ಇದೇನೋ ಮಾಡ್ತಿದ್ರಿ, ಇನ್ನೊಬ್ಬ ಯಾರೋ ಹೇಳ್ದ, ಟ್ರೇಡಿಂಗ್ ಹೇಳ್ದ, ಇನ್ನೊಬ್ಬ ಕ್ರಿಪ್ಟೋ ಕರೆನ್ಸಿ ಹೇಳ್ದ, ಇನ್ನೊಬ್ಬ ಸ್ಟಾಕ್ ಮಾರ್ಕೆಟ್ ಅಂದ, ಈ ತರ ಜಂಪ್ ಆಗ್ಬೇಡಿ. ನೀವೇನೋ ಒಂದು ಕೆಲಸ ಮಾಡ್ತೀವಿ ಅದನ್ನ ಹಿಡ್ಕೊಳ್ಳಿ. ಯಾರೋ ಹೇಳ್ದ, ಬಾ ನೀವೊಂದು ಪುಟ್ಟದಾಗ ಒಂದು ಏನೋ ಫುಡ್ ಅಂಗಡಿ ಇಟ್ಕೊಂಡಿದ್ವಿ, 5 ಸ್ಟಾರ್ ಹೋಟೆಲ್ ಇನ್ನೊಂದು ಮಾಡ್ಬಿಡೋಣ. ಅಣ್ಣ ನಾನು ಇದನ್ನೇ ಮಾಡ್ತೇನೆ, ಇದನ್ನೇ ಚೆನ್ನಾಗಿ ಮಾಡ್ತೇನೆ. ಈ ರೀತಿ ಗಮನ ಕೊಡಿ, ಖಂಡಿತ ಯಶಸ್ಸು ನಿಮ್ಮದಾಗತಕ್ಕಂಥದ್ದು. ಸ್ವಲ್ಪ ಬಂಗಾರ, ಸ್ತ್ರೀ ವಿಚಾರ, ಸ್ತ್ರೀ ಸಂತಾನ, ಸಂಗಾತಿ, ಅಕ್ಕ ತಂಗಿ, ಅತ್ತಿಗೆ ನಾದ್ನಿ, ಇಲ್ಲ ನಿಮ್ಮ ಪತ್ನಿ, ಇಲ್ಲ ನಿಮ್ಮ ಮಗಳು, ಈ ವಿಚಾರದಲ್ಲಿ ಅಲ್ಲೊಂದು ನೋವುಂಟು. ಒಳ ಹುಟ್ಟಿದವರ ಸಹಕಾರ ಬರುತ್ತೆ. ಇನ್ನು ಕನ್ಯಾ ರಾಶಿ ವಿಶೇಷವಾಗಿ ಧನಂ ಪ್ರಾಪ್ತಿ. ಆದರೆ ಶನಿ ನೋಡ್ತಿದ್ದಾನೆ. ಇರುವ ಉದ್ಯೋಗದಲ್ಲೇ ಎಕ್ಸ್ಟ್ರಾ ಇನ್ಕಮ್, ಪ್ಯಾಸಿವ್ ಇನ್ಕಮ್, ಇನ್ನೊಂದೇನೋ ಮಾಡೋಣ. ದೊಡ್ಡ ಇನ್ವೆಸ್ಟ್ಮೆಂಟ್ ಅಂತ ಹೋಗ್ಬೇಡಿ. ಸಪ್ತಮಾಧಿಪತಿ ವಕ್ರ ಇರೋದನ್ನ ತಲೆ ಕೆಡಿಸ್ತಾರೆ. ನಿಮ್ಮ ಪಾಡಿಗೆ ಒಂದು ಟ್ಯೂಷನ್ ನಡೆಸ್ತಿದ್ದೀರಿ, ಕೋಚಿಂಗ್ ಸೆಂಟರ್ ನಡೆಸ್ತಿದ್ದೀರಿ, ಒಂದು ಮೊಬೈಲ್ ಸರ್ವಿಸಿಂಗ್ ಸೆಂಟರ್ ನಡೆಸ್ತಿದ್ದೀರಿ, ಒಂದು ಮೇಕಪ್ ಸೆಂಟರ್ ನಡೆಸ್ತಿದ್ದೀರಿ. ಇದನ್ನ ದೊಡ್ಡದು ಮಾಡ್ಬಿಡೋಣ, ಹಂಗ್ ಮಾಡ್ಬಿಡೋಣ, 20 ಲಕ್ಷ ಹಾಕ್ಬಿಡೋಣ, 30 ಲಕ್ಷ ಹಾಕ್ಬಿಡೋಣ, ನಾನು ಹಾಕ್ಬಿಡ್ತೀನಿ, ಒಂದು ಹೋಟೆಲ್ ಮಾಡ್ಬಿಡೋಣ. ಈ ತರ ನಿಮ್ ಸಣ್ಣ ಮೆಸ್ಸಿಗೆ ದೊಡ್ಡ ಹೋಟೆಲ್ ಮಾಡ್ಬಿಡೋಣ. ಇಲ್ಲ, ಅದೇ ಮೆಸ್ಸಲ್ಲಿ ಇನ್ನೊಂದು 2 ಐಟಮ್ ಜಾಸ್ತಿ ಮಾಡಿ ತೃಪ್ತಿಪಡಿಸಿ ಗ್ರಾಹಕರನ್ನು. ಬ್ಯೂಟಿಫುಲ್ ವಿಲ್ ಹ್ಯಾಪನ್. ಖಂಡಿತ ಹೇಳ್ತಾನೆ, ಈ ಸಂಕ್ರಾಂತಿಗೆ ನಿಮ್ಗೊಂದು ಭೂಮಿ, ಮನೆ ಟೆಕ್ನಿಕಲಿ ಯೂಸ್ ಮಾಡಿ ಮುಂದಕ್ಕೆ ಹೆಜ್ಜೆ ಇಡ್ತೀರಿ, ದಾರಿ ಆಗತಕ್ಕಂಥದ್ದಾಗುತ್ತೆ. ಚೆನ್ನಾಗಿದೆ. ಒಂದೇ ವೃತ್ತಿಗೆ ಸಂಬಂಧಪಟ್ಟಂಥದ್ದು ಪ್ಯಾಸಿವ್ ಇನ್ಕಮ್, ಅಡಿಷನಲ್ ರೆವಿನ್ಯೂ, ಈ ತರದ್ದು ಏನೋ ಬರಬೇಕು ಅಂತಕ್ಕಂಥ ಛಾಯೆ ಹೋಗಿ ಪೆಟ್ಟು ತಿಂತಕ್ಕಂಥದ್ದಾಗುತ್ತೆ. ಸ್ವಲ್ಪ ಎಚ್ಚರಿಕೆ, ಅದೊಂದು ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಡೂ ಒನ್ ಥಿಂಗ್, ಕಂಪಲ್ಸರಿ ರಾಮರಾಲಯಕ್ಕೆ ಹೋಗಿ ಆ ಅರ್ಚಕರಿಗೆ, ಆಚಾರ್ಯರಿಗೆ ಫಲತಾಂಬೂಲ ಕೊಡ್ತಕ್ಕಂಥದ್ದು ಮಾಡಿ ಸಾಕು. ನಿಮಗಿಂತಲೂ ನಿಮ್ಮ ತಂಗಿ ಮಗಳು, ಅಕ್ಕನ ಮಗಳು, ಅಣ್ಣನ ಮಗಳು, ಅಂದ್ರೆ ಸೋದರ ಸೊಸೆ ಅನ್ನತಕ್ಕಂಥವ್ರು, ಇಲ್ಲ ನಿಮಗಿಂತ ಚಿಕ್ಕ ತಂಗಿಯರಿದ್ದಾರೆ, ಇಲ್ಲ ಅತ್ತೆ ಇದ್ದಾರೆ, ಅಂತಹವರಿಗೆ ಅತ್ತೆ ಸಮಾನರು, ಗಂಡನ ತಾಯಿ, ಹೆಂಡತಿಯ ತಾಯಿ, ಇಲ್ಲ ನಿಮ್ಮ ತಂದೆಯ ಅಕ್ಕ ತಂಗಿ, ಇಂಥವ್ರು ಯಾರಾದ್ರೂ ಇದ್ರೆ ಅವ್ರಿಗೆ ಏನಾದ್ರೂ ಹೋಗ್ಬಿಟ್ಟು ಹಣ್ಣು, ಕಾಯಿ, ಹೂವು ಕೊಡ್ತಕ್ಕಂಥದ್ದು. ಬುಧ, ಕುಜ, ಮಂಗಳಮುಖಿಯರಿಗೆ, ಟ್ರಾನ್ಸ್ಜೆಂಡರ್ ಅಂತೀವಲ್ವಾ, ಹುಡುಕೊಂಡು ಹೋಗ್ಬಿಟ್ಟು ಈ ಸಂಕ್ರಾಂತಿಗೆ ಏನಾದ್ರೂ ಬಳೆ, ಅಕ್ಕಿ, ಬೆಲ್ಲ, ಹೂವು ಕೊಡಿ. ಬಳೆ, ಹೂವು, ಅರಿಶಿನ, ಕುಂಕುಮ, ಹಣ್ಣು ಕೊಡಿ. ಒಂದು ಬ್ಲೌಸ್ ಪೀಸ್ ಕೊಡಿ, ಆಗುತ್ತಾ ಒಂದು ಸ್ಯಾರಿ ಕೊಡಿ, ಒಂದು ಚೂಡಿದಾರ್ ಕೊಡಿಸಿ. ಅವ್ರಿಗೆ ಇನ್ನೂ ಶಕ್ತಿ ಇದೆಯಾ ಒಂದು ಬಳೆ ಕೊಡಿಸಿ, ಇನ್ನೂ ಶಕ್ತಿ ಇದೆಯಾ ಕಾಲ್ಗೆಜ್ಜೆ ಕೊಡಿಸಿ, ಕಾಲುಂಗುರ ಕೊಡಿಸಿ, ಇನ್ನೂ ಒಳ್ಳೇದು ಅವ್ರಿಗೆ. ನೀವು ಮಾಡಿ. ಕನ್ಯಾ ರಾಶಿ ಬ್ಯೂಟಿಫುಲ್. ಇನ್ನು ತುಲಾ ರಾಶಿ, ಮಕರ ಸಂಕ್ರಾಂತಿಗೆ ಶುಕ್ರ ಬದಲಾಗಿದ್ದಾನೆ ಮಕ್ಕಳೇ. ಬ್ಯೂಟಿಫುಲ್. ಏನು ಯೋಚನೆ ಮಾಡಬೇಡಿ. ತಳಮಳ ಇದೆ, ಏನೋ ಆತಂಕ ಇದೆ. ವೃತ್ತಿ ಇಲ್ಲ, ಸ್ವಂತ ವೃತ್ತಿ, ಸ್ವಂತ ಬಿಸ್ನೆಸ್, ಇಲ್ಲ ಮನೆ ವಿಚಾರ, ಮನಸ್ಸಿನ ವಿಚಾರ,
ಕುಟುಂಬದ ವಿಚಾರ, ತಾಯಿ ವಿಚಾರ, ತಂದೆ ವಿಚಾರ, ಅಲ್ಲೊಂದಿದೆ. ಅಲ್ಲೊಂದು ಮೋಸ ಆಗಿದೆ, ನಂಬದವರಿಂದ ಮೋಸ ಆಗಿದೆ, ಆತ್ಮೀಯರಿಂದ ಮೋಸ ಆಗಿದೆ, ಇವರಿಗ ಹಾಗ ಹೀಗ ಅನ್ನತಕ್ಕಂಥದ್ದು. ಸೊ ದಟ್ ಈ ರೀತಿ ಫ್ಲೋಟ್ ಆಗಿದೆ, ಅದು ಒಂದು ತಲೆ ಕೆಡಿಸ್ತಿರ್ತಕ್ಕಂಥ. ದುರ್ಗಾದೇವಿಗೆ ಒಂದು ಪೂಜೆ ಇವತ್ತು. ನಿಮ್ ಕೈಯಲ್ಲಿ ಏನೇನಾಗುತ್ತೋ ಶಾಕಂಬರಿ ತರಕಾರಿಗಳು ಎಷ್ಟಾಗುತ್ತೋ ವೆರೈಟಿ ಒಂದು ಕಾಲ್ ಕೆಜಿ ತಗೊಳ್ಳಿ. ಟೊಮ್ಯಾಟೊ, ಈರುಳ್ಳಿ, ಪಡವಲಕಾಯಿ, ತೊಗರಿಕಾಯಿ, ಅವರೆಕಾಯಿ, ಆಮೇಲೆ ನುಗ್ಗೆಕಾಯಿ, ಕುಂಬಳಕಾಯಿ, ಈ ಥರದ್ದು ತಗೊಳ್ಳಿ. ಕಾಯಿಗಳನ್ನ ತಗೊಳ್ಳಿ. ಒಂದು ಪಾವಷ್ಟು ಅಕ್ಕಿ, 1-2-3 ಕೆಜಿ ಅಕ್ಕಿ, ಬೆಲ್ಲ, ಕೊಬ್ಬರಿ, 1 ಪೀಸ್ ಕಬ್ಬು. ಹೋಗಿ ಅಮ್ಮನವ್ರಿಗೆ ಸೇವೆ ಮಾಡಿ ಮಕ್ಕಳೇ. ಮಾಡಿಬಿಟ್ಟು ಯಾರಾದ್ರೂ ಮನೆ ಕೆಲಸದವ್ರಿಗೆ, ಯಾರಾದ್ರೂ ಅಜ್ಜಿ 70-80 ಅಂಥವ್ರನ್ನ ನೋಡಿ ಇದ್ದಾರೆ, ಹೋಗಿ ಹುಡ್ಕೊಂಡು ಕೊಟ್ಟು ಬಿಡಿ. ನಿಮ್ ತಾಯಿ ಸೇವೆ ಮಾಡಿ. ನಿಮ್ ತಾಯಿಗೆ ಇವತ್ತು ಆಗುತ್ತೆ ಅನ್ನೋದಾದ್ರೆ ತಾಯಿ ಸಮಾನಸ್ಥರಿಗೆ, ಹೆಂಡತಿಯ ತಾಯಿ, ಗಂಡನ ತಾಯಿ, ನಿಮ್ಮ ತಾಯಿ, ಅಜ್ಜಿ, ದೊಡ್ಡಮ್ಮ ಈ ತರ ಯಾರಾದ್ರೂ ಇದ್ರೆ 1 ಕಾಲ್ ಗೆಜ್ಜೆ ಕೊಡ್ಸು. ಬೆಳ್ಳಿ, ಚಂದ್ರ ನೀಚ ಅಲ್ವಾ, ಖಂಡಿತ ಒಳ್ಳೇದಾಗುತ್ತೆ. ದೋಷ ಇದೆ, ಅದನ್ನ ಕಮ್ಮಿ ಮಾಡ್ಕೋಬೇಕು ನಾವು. ಆ ನೆಗೆಟಿವ್ಸ್ ನ ತೆಗಿಬೇಕು ಅನ್ನೋ ಕಾರಣಕ್ಕೆ ದುರ್ಗಾ ಮಾತೆಗೆ ಒಂದು ಪೂಜೆ ಇಷ್ಟ ಮಾಡ್ಕೊಳ್ಳಿ. ಬ್ಯೂಟಿಫುಲ್. ಏನ್ ಯೋಚನೆ ಮಾಡ್ಬೇಡಿ. ಒಂದ್ ಸ್ವಲ್ಪ ಬಂಗಾರ ಯೋಗ, ಅಧಿಕಾರ ಯೋಗ, ವೃದ್ಧಿ ಯೋಗ ತುಲಾ ರಾಶಿಗೆ. ಇನ್ನು ವೃಶ್ಚಿಕ ರಾಶಿಗೆ ಶುಕ್ರ 3ನೇ ಮನೆಗೆ ಬಂದ್ಬಿಟ್ಟ ಮಕ್ಕಳ. ಆಯ್ತಾ? ಕುಜ ಬುಧ ಇದಾನೆ, ತಯ್ಯ ತಕ್ಕ ಅಂತ ಏನೇನೋ ಲೆಕ್ಕಾಚಾರ ಮಾಡ್ತಿದ್ದೀರಿ ವ್ಯವಹಾರದ್ದು. ಇನ್ನೊಂದು ಗುರು ವಕ್ರ ಅಷ್ಟಮವೇ. 3, 6, 8, 12ನೇ ಮನೆಯಲ್ಲಿ ಶುಭ ಗ್ರಹಗಳಿದ್ರೆ ಬಾಧೆಯೇ. ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಮಕ್ಕಳ ವಿಚಾರ, ಪತಿಯ ವಿಚಾರ, ಪತ್ನಿ ವಿಚಾರ, ವ್ಯವಹಾರದ ವಿಚಾರ, ಸಾಲದ ವಿಚಾರ, ಕಮಿಟ್ಮೆಂಟ್ ವಿಚಾರ, ಅಲ್ಲೊಂದು ಏನೋ ಒಂದು ನಡೆದಿದೆ ಗಾಯ. ಗುರುಗಳ ಹತ್ರ ಹೋಗಿ. ಈಗ ಯಾರೋ ಒಬ್ರು ಗುರುಗಳು, ಸ್ಕೂಲ್ ಟೀಚರು, ಕಾಲೇಜ್ ಟೀಚರು, ನಿಮ್ಗೊಂದು ಮಾರ್ಗದರ್ಶನ ಮಾಡಿರೋರು, ನಿಮಗ್ ಬೆನ್ ತಟ್ಟದವರು, ಧೈರ್ಯ ಎಳೆದವರು, ಸಮಾಧಾನ ಮಾಡಿದವರು, ಹಿರಿಯರು ಯಾರೂ ಇಲ್ವಾ? ಪಕ್ಕದಲ್ಲಿ ರಾಘವೇಂದ್ರ ಇದೆ, ಹೋಗಿ. ದಕ್ಷಿಣಾಮೂರ್ತಿ ದೇವಸ್ಥಾನ ಇದೆ, ಹೋಗಿ. ದತ್ತಾತ್ರೇಯರ ದೇವಸ್ಥಾನ ಇದೆ, ಹೋಗಿ. ನಿಮ್ಮ ಶಕ್ತಿಯ ಅನುಸಾರ ಅರಿಶಿನ, ಕುಂಕುಮ, ಗಂಧದ ಡಬ್ಬಿ, ಊದುಬತ್ತಿ, ಪಚ್ಚ ಕರ್ಪೂರ ಇವುಗಳಿರ್ಬೇಕು. ಕರ್ಪೂರ, ಅದ್ರ ಜೊತೆಲಿ ಒಂದಷ್ಟು ಹಣ್ಣು, ಕಾಯಿ, ಹೂವು, ಒಂದು ಬಿಳಿ ವಸ್ತ್ರ ಇಲ್ಲ ಹಳದಿ ವಸ್ತ್ರ ಈ ತರದ್ದಾದ್ರೂ, ಒಂದು ಚಿಕ್ಕ ಟವಲ್ ಆದ್ರೂ ಇಟ್ಟು, ಕಬ್ಬು 4 ಪೀಸ್ ತಗೊಳ್ಳಿ, ಹೋಗಿ ಪೂಜೆ ಮಾಡಿಸಿ ಅಲ್ಲಿ ಕೊಟ್ಬಿಡಿ. ಆ ಕಬ್ಬನ್ ಯಾರಾದ್ರೂ ಮಕ್ಕಳಿಗೆ ಹಂಚಿ. ನೀವ್ ಎಷ್ಟು ಈ ಬಾರಿ ಕಬ್ಬು ಹಂಚ್ತೀರೋ ಅಷ್ಟು ಸಿಹಿ ನಿಮಗೆ. ಗೆಟ್ ರೆಡಿ. ಸೂರ್ಯ 3ನೇ ಮನೆಗೆ ಬಂದ್ಬಿಟ್ಟ ಮಕ್ಕಳೇ. ಬ್ಯೂಟಿಫುಲ್. ಶನಿ ಗುರುಸಾರದಿಂದ ನಿಮ್ಮ ಮನೆಯನ್ನು ನೋಡ್ತಿದ್ದಾನೆ. ಗುರು ನಿಮ್ಮ ಧನಸ್ಥಾನ, ರಾಹುವಿನ ಬಾಧೆಯನ್ನ ತೆಗಿಲಿಕ್ಕೆ ಗುರು ನೋಡ್ತಿದ್ದಾನೆ. ಪಕ್ಕ ನೀವು ಸ್ವಲ್ಪ ಬಂಗಾರ ತಗೊಳ್ಳೋದು, ವಾಹನ ಬರೋದು, ಖರ್ಚಿದೆ, ಅನಗತ್ಯ ಖರ್ಚ. ನಂಬಿದವರಿಂದ ಮೋಸ, ನಂಬಿದವರಿಂದ ನೋವು. ಗುರು ಅಷ್ಟಮ ಅಲ್ವಾ, ಇಷ್ಟು ವರ್ಷ, ಇಷ್ಟು ದಿನ ಈ ತರದ್ ಅನ್ಸುತ್ತೆ. ತುಂಬಾ ಆತ್ಮೀಯರವರಿಂದ ನೋವು ತಿಂದಿದ್ದೀರಿ, ಕಳ್ಕೊಂಡಿದ್ದೀರಿ. ಇರ್ಲಿ ಬಿಡಿ, ಮೋಸ ಅಂತೂ ಮಾಡಿಲ್ವಲ್ಲ, ನೀವಂತೂ ಮಾಡಿಲ್ಲ ಬಿಡಿ, ಅದನ್ನ ಅವ್ರು ನೋಡ್ಕೋತಾರೆ. ನೀವು ಅಷ್ಟು ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಇನ್ನು ಧನುಸು ರಾಶಿ, ಶುಕ್ರದಶಿಯ ನಿಮಗೆ ಅಷ್ಟಮಾಧಿಪತಿ ಚಂದ್ರ ಕೆಟ್ಟಿದ್ದಾನೆ. ಅವನನ್ನ ವಿಶೇಷವಾಗಿ ಕೆಟ್ಟವನ್ ಕೆಟ್ಟು ವಿಪರೀತ ರಾಜಯೋಗಂ ಅಂತೀವಿ. ರೋಹಿಣಿ ಲಗ್ನ, ಖಂಡಿತ ಉಚ್ಚ ಸ್ಥಾನವನ್ನ ಚಂದ್ರ ನೋಡ್ತಿರೋದ್ರಿಂದ ಆಗದ ಕಾರ್ಯಗಳೆಲ್ಲ ಆಗುತ್ತೆ. ಒಡೆದ ಮನೆ, ಒಡೆದ ಬದುಕು, ಒಡೆದ ಪ್ರೀತಿ, ಒಡೆದ ಕುಟುಂಬ, ಒಡೆದ ಜೀವನ, ಒಡೆದ ಮಕ್ಕಳು, ದೂರ ಹೋದ ಮಗು, ದೂರ ಹೋದಂತ ಒಂದು ವ್ಯವಹಾರ ಹತ್ರಕ್ಕೆ ಬರ್ತಿದ್ದಾರೆ. ಖಂಡಿತ ನಿಮ್ಮ ಮನೆಯಲ್ಲಿ ದೂರದಿಂದ ಒಂದು ಶುಭ ಸುದ್ದಿ. ಕೆಟ್ಟ ಮಕ್ಕಳು, ಎಡವಟ್ಟು ಮಕ್ಕಳು, ಬುದ್ಧಿವಂತ ಮಕ್ಕಳು, ಇನ್ನೊಂದು ಏನೋ ಮಕ್ಕಳ ವಿಚಾರದಲ್ಲಿ ನೋವು ತಿಂತಿದ್ರಲ್ಲ, ಖಂಡಿತ ಮಕ್ಕಳ ವಿಚಾರದಲ್ಲಿ ಒಂದು ಶುಭ ಸುದ್ದಿ ನೋಡ್ತೀರಿ. ಅಟ್ಲೀಸ್ಟ್ ನಿಮ್ಮ ಮನೇಲಿ ಬಂದು ಅವ್ರು ನಿಮ್ಮ ಮಾತು ಕೇಳಿದ್ರು ಸುಮ್ಮನೆ ಕೂತ್ಕೋತಾರೆ. ಧನುಸು ರಾಶಿ ಅಧಿಕಾರ ಯೋಗ. ಆದರೂ ಚಂದ್ರ 12ನೇ ಮನೆ ಮನಸ್ಸಿಗೆ ಒಂದು ನೋವು ಇಟ್ಟಿರ್ತಾನೆ. ನನ್ನ ಮಗ, ನಮ್ಮ ಯಜಮಾನ್ರು, ನನ್ನ ಹೆಂಡತಿ, ಒಳ್ಳೆ ಮನೆ ಗುರು ವಕ್ರ ಅಲ್ವಾ, ನನ್ನ ಸ್ನೇಹಿತರು, ನನ್ನ ಬಂಧುಗಳು, ನನ್ನ ವ್ಯವಹಾರ ಇದು ಹೀಗೆ ಇರುತ್ತಾ, ಇನ್ನೇನಾದ್ರೂ ಆಗುತ್ತಾ,
ಅಲ್ಲೆಲ್ಲೋ ಒಂಥರ ವೈರಾಗ್ಯದ ಕಡೆ ವಾಲಿಸ್ತಕ್ಕಂಥದ್ದು ಆಗುತ್ತೆ. ಏನು ಬೇಡ ಬಿಡಿ ಗುರುಗಳ, ಈ ಒಂದು ಕಲಿಯುಗದಲ್ಲಿ ನೀವು ತುಂಬಾ ಪ್ರೊಟೆಕ್ಟಿವ್ ಆಗೇ ಇರಬೇಕು, ಇಷ್ಟು ವೈರಾಗ್ಯ ಬೆಳೆಸ್ಕೋಬಾರ್ದು. ಆದ್ದರಿಂದ ದುರ್ಗಾ, ಕಾಳಿಕಾ, ಚಂಡಿಕಾ, ರಾಜರಾಜೇಶ್ವರಿ ಈ ಥರದ್ದಾಗುತ್ತಾ ನಿಮ್ಮ ಶಕ್ತಿ ಇವತ್ತೊಂದು 3 kg 5 kg 7 kg 11 kg ಎಷ್ಟಾಗುತ್ತೋ ಅಷ್ಟು ಹಾಲು, ಬೆಲ್ಲ, ಕೊಬ್ಬರಿ, ಸ್ವಲ್ಪ ತುಪ್ಪ, ಅಕ್ಕಿ ಹಾಕಿ ಪ್ರಸಾದ ಮಾಡಿ. ಕ್ಷೀರಾನ್ನ ಯಾರಾದ್ರೂ ವೈಷ್ಣವರನ್ನ ಕೇಳಿ ಕ್ಷೀರಾನ್ನ ಹೆಂಗ್ ಮಾಡೋದು ಅಂತ ಹೇಳ್ತಾರೆ. ಶ್ರೀನಿವಾಸರ ಪೂಜೆ ಮಾಡೋರೆಲ್ಲರೂ ವೈಷ್ಣವರೇ. ಆಚಾರ್ಯರನ್ನ ಕೇಳಿ. ನನಗೆ ನನ್ನ ಗುರುಗಳು ಹೇಳ್ಕೊಟ್ಟಿದ್ದು, ಅದು ನನ್ನ ಜೀವಮಾನದಲ್ಲಿ ನಾನು ಅಂತ ಸಿಹಿ ನನ್ನ ಜೀವಮಾನದಲ್ಲಿ ಇನ್ನು ತಿನ್ನಲ್ಲ, ನೋಡಲ್ಲ. ಅಂತ ಪ್ರಸಾದ ಕ್ಷೀರಾನ್ನ, ಹಾಲಿನಿಂದಲೇ ತುಪ್ಪದಿಂದಲೇ ಮಾಡಿರ್ತಕ್ಕಂಥ ಪ್ರಸಾದ. ನೋಡಿ, ಒಂದು 3 kg ಮಾಡಿ. ಇವತ್ತಾಗ್ಲಿಲ್ಲ, ನಾಳೆ ಮಾಡ್ಬೋದಾ? ಮಾಡಿ. ನಾಳೆನೂ ಇದೆ ಸಂಕ್ರಾಂತಿ. ನಾಳೆ ಉತ್ತರಾಯಣ ಪುಣ್ಯಕಾಲ, ಮಧ್ಯಾಹ್ನ 12 ಗಂಟೆಗೆ. ಬ್ಯೂಟಿಫುಲ್ ಮಾಡಿ. ಏನು ಯೋಚನೆ ಮಾಡಬೇಡಿ. ಆ ಚಂದ್ರ ಅದಿದೆ, ಅಲ್ಲೇನೋ ಒಂದು ಗಾಯ, ಅಲ್ಲೇನೋ ಒಂದು ಭಯ, ಲೀಗಲ್ ಸಮಸ್ಯೆ ಇರೋವ್ರಿಗೆ ಭಯ, ಏನೂ ಆಗೋಲ್ಲ. ಮಕ್ಕಳ ವಿಚಾರ ಅದೊಂದು ಭಯ. ನೀವು ಅದು ಮಾಡಿ ಮಕ್ಕಳು, ತುಂಬಾ ಒಳ್ಳೇದಾಗುತ್ತೆ. ವಿಜಯ ಪ್ರಾಪ್ತಿ ಧನಸ್ಸಿಗೆ. ಮಕರ ರಾಶಿ, ಶುಕ್ರ ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಕೇಂದ್ರಾಧಿಪತಿ ನಿಮ್ಮ ಮನೆಗೆ ಬಂದ್ಬಿಟ್ಟ. ಬ್ಯೂಟಿಫುಲ್. ಕುಜ 12ನೇ ಮನೇಲಿ ಇನ್ನೂ ಹೊಡಿತಿದ್ದಾನೆ. ಬುಧನು ಭಾಗ್ಯಾಧಿಪತಿ 12ನೇ ಮನೆ. 6ನೇ ಮನೆಯಲ್ಲಿ ಋಣಂ ಅಂತೀವಿ. ಋಣಂ ವೃಣಂ. 12ನೇ ಮನೇಲಿ ಗುರು ಇತ್ತು ಅಂದ್ರೆ ಒಂದು ಸಾಲ ಆಗ್ಬೇಕು, ಇಲ್ಲ ದುಡ್ಡು ಕೊಟ್ಟು ಮೋಸ ಆಗ್ಬೇಕು, ಇಲ್ಲ ಬರೋ ದುಡ್ಡು ಬರ್ತಿಲ್ಲ, ನಂಬಿ ಮೋಸ. ವೃಣಂ, ಏನಾದ್ರೂ ಕಾಯಿಲೆ ಮನೇಲಿ ಯಾರಿಗಾದ್ರೂ, ಇಲ್ಲ ನಿಮಗಾದ್ರೂ, ಸಂಗಾತಿಗೆ, ನಿಮಗೆ ಒಂದೇನೋ ಒಂದು ಶುಗರು, ಒಂದು ಗಾಯನೋ, ಇನ್ಸುಲಿನ್, ಥೈರಾಯ್ಡ್, ಏನೋ ಒಂದು ಕುಟ್ಕು BP 2 ಸ್ಟಂಟ್ ಆಗಿದೆ, ನೀನು ಆಗ್ಬಿಡುತ್ತೇನೋ ಅಂತ ಭಯ. ಏನಾಗಲ್ಲ, ಶುಕ್ರ ಬಂದ್ಬಿಟ್ಟ. ಬ್ಯೂಟಿಫುಲ್. ಆರೋಗ್ಯಕಾರಕ ಸೂರ್ಯ ಬಂದ್ಬಿಟ್ಟ, ಧೈರ್ಯಕಾರಕ ಸೂರ್ಯ ಬಂದ್ಬಿಟ್ಟ. ಡೋಂಟ್ ವರಿ. ಯಾಕೆಂದರೆ ನಿಮ್ಮ 12ನೇ ಮನೆಯಲ್ಲಿರೋ ಆ ಕುಜ ಬುಧನ ದೋಷವನ್ನ ಗುರು ವಕ್ರವಾಗಿ ನೋಡ್ತಿದ್ದಾನೆ. And also is aspecting 10th house. ಆ 10th house ನ ಅಧಿಪತಿ ನಿಮ್ಮ ಮನೆಯಲ್ಲಿರೋದ್ರಿಂದ ಕಲಾವಿದರಿಗೆ ಬಂಪರ್. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಲಕ್ಷ್ಮೀ ನರಸಿಂಹ ಸುಬ್ರಹ್ಮಣ್ಯ 2ರಲ್ಲಿ ಒಂದು ಆಲಯಕ್ಕೆ ಹೋಗಿ ಒಂದೊಳ್ಳೆ 9 ಹೋಳಿಗೆ ಮಾಡಿ, ಬೇಳೆ ಹೋಳಿಗೆ ತುಪ್ಪ ಹಾಕ್ಬಿಟ್ಟು ಸಣ್ಣದಾಗಿ, ಇಲ್ಲ ತುಪ್ಪ ಇಲ್ಲ ನಾರ್ಮಲ್ ಆಗಿ ಮಾಡಿ, ಬೇಳೆ ನೆನೆಸಿ ಇವತ್ತು ಸಂಜೆ ಆದ್ರೂ ಸರಿ ಮಾಡಿಬಿಟ್ಟು ಹೋಗಿ ಒಂದ್ಸರಿ ನಿಮ್ಮ ಕೈಲಾಗುತ್ತೋ 108 ಮಾಡಿಸಿ, ನನಗೆ ಏನು ಯೋಚನೆ ಇಲ್ಲ. ಒಂದು 9 ಹೋಳಿಗೆ ಆದ್ರೂ ಮಾಡಿಸ್ಬಿಟ್ಟು ಮಕರ ರಾಶಿಯವರು, ಮಕರ ಲಗ್ನದವರು ಹೋಗ್ಬಿಟ್ಟು ಯಾರಿಗಾದ್ರೂ ಹಂಚಿ. ಮುಖ್ಯವಾಗಿ ಮಂಗಳಮುಖಿಯರ ಸೇವೆ ಮಾಡಿ. ಅವ್ರಿಗೇನೋ ಹಣ್ಣು, ಕಾಯೋ, ಸಿಹಿಯೋ, ಹೂವೋ, ಅವ್ರಿಗೊಂದು ಅಲಂಕಾರಿಕವಾಗಿ ಏನಾದ್ರೂ ಒಂದು ಮಾಡಿ. ಬುಧ ಕುಜ 12ನೇ ಮನೇಲಿ ಇದ್ದಾನಲ್ವಾ, ಧೈರ್ಯ ಹುಡುಗಿಸ್ಬಿಟ್ಟಿದ್ದಾನೆ. ಶಕ್ತಿಕಾರಕ, ಬುದ್ಧಿಕಾರಕ, ಜ್ಞಾನಕಾರಕನು 6ನೇ ಮನೆ, ಬುದ್ಧಿಕಾರಕ 12ನೇ ಮನೆ. ಅಲ್ಲೊಂದಿದೆ, ಏನೋ ತಳಮಳ ಗಾಬರಿ, ಇನ್ನೇನೋ ಏನಾಗಲ್ಲ. 100% ಹೇಳಿರ್ತಾನೆ. ಮಕರ ರಾಶಿಯವರು ಒಂದು ವಿಶೇಷ ಕ್ಷೇತ್ರ ದರ್ಶನ ಮಾಡ್ಕೊಂಡು ಬಂದಿರ್ತೀರಿ, ಇಲ್ಲ ಹೋಗ್ತೀರಿ. ಎಸ್, ತಿರುಪತಿ, ಶ್ರೀನಿವಾಸ, ಲಕ್ಷ್ಮಿ, ವಿಷ್ಣು ಆಲಯಗಳಿಗೆ ಹೋಗ್ತೀರಿ, ಇಲ್ಲ ಮಿನಿಮಮ್ ಶಿವನ ಆಲಯಗಳಿಗೆ ಹೋಗಿ ಬರ್ತೀರಿ. ಆಕಸ್ಮಿಕ ಪ್ರಯಾಣ, ಸಂಗಾತಿ ಸುಖ, ಪ್ರೀತಿ ಪಾತ್ರರ ಸುಖ, ಲಕ್ಷ್ಮಿ ಯೋಗ, ಒಂದ್ ಸ್ವಲ್ಪ ಬಂಗಾರ ಬೆಳ್ಳಿ ತಗೊಳ್ಳೋದು, ಇದೆಲ್ಲ ಇದೆ. ಭೂಮಿ ಮನೆಗೆ ಹೋಗ್ಬೇಡಿ, ಅಲ್ಲೊಂದು ತಲೆನೋವು ಇದೆ, ಅದಕ್ಕೆ ಹೋಳಿಗೆ ಅಂತ ಹೇಳಿದ್ದೇನೆ, ಅಷ್ಟು ಮಾಡಿ. ಕುಂಭರಾಶಿ, ನಿಮಗ್ ಬಾಧೆ ಕೊಡೋ ಸೂರ್ಯ 12ನೇ ಮನೆ. ಅದು ಯೋಗಕಾರಕ ಶುಕ್ರ 12ನೇ ಮನೆ. ಅದು ಒಂದು ರೀತಿಲಿ ಒಳ್ಳೇದೆ. 3, 6, 9ನೇವನ 12ನೇ ಮನೆಯಲ್ಲಿದ್ರೆ ವಿಪರೀತ ರಾಜಯೋಗ ಅಂತ ಕೂಡ ಹೇಳ್ತಾರೆ, ನಡೆಯುತ್ತೆ. ಸ್ವಲ್ಪ ಟೆನ್ಷನ್ಸ್ ಇದೆ. ಸೂರ್ಯನ ಸಾರ, ಶುಕ್ರ ಸೂರ್ಯನ ಸಾರ, ಅಲ್ಲಿ ಯಾಕೋ ಅಂಟು ಸುಟ್ಟಬೇಕು. ಅದೇ ಕುಂಭರಾಶಿಯವ್ರಿಗಿರೋ ನೋವು ಯಾರಿಗೂ ಯಾವಾಗ್ಲೂ ಇರುತ್ತೆ. ನಿಮಗೆ ನೀವು ಹುಟ್ಟಿರುವುದೇ
ಇದೊಂಥರ ಬಂಗಾರದ ಥರ ಹೊಡೆತ ತಿಂದೇ ನಿಮ್ಗೊಂದು ರೂಪ ಬರೋದು. ಸೊ ಅದೊಂದು ಆತಂಕ ಇರುತ್ತೆ ನಮಗೆ. ಬಟ್ ಷಷ್ಠಾಧಿಪತಿ ಚಂದ್ರ ಕೆಟ್ಟೋದ್ನ ಸಂಕ್ರಾಂತಿ ವಿಶೇಷ ಫಲ 100% ಹೇಳ್ತಾನೆ. ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡ್ತೀರಿ ನೀವು. ಒಳ್ಳೇದಕ್ಕೆ ಇನ್ವೆಸ್ಟ್ಮೆಂಟ್, ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್, ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್, ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್, ಜಾಗದ ಮೇಲೆ ಇನ್ವೆಸ್ಟ್ಮೆಂಟ್, ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್. ಯೋರ್ ಇನ್ಕಮ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್. ಶುಕ್ರ ಅದರಿಂದ ಏನ್ ಮಾಡ್ತೀರಿ, ಶುದ್ಧ ತರಲೆಗಳು, ಒಂದ್ ಸ್ವಲ್ಪ ಜಾಗ, ಲಕ್ಸುರಿ ವಾಚು, ಲಕ್ಸುರಿ ಐಟಮ್ಸು, ಈ ತರದ್ದು ಏನಾದ್ರೂ ಒಂದು ಮಾಡಕ್ ಹೋಗ್ಬಿಡ್ತೀರಿ. ಸುಮ್ಮನೆ ಶುಕ್ರ 12ನೇ ಮನೆ ಅಲ್ವಾ, ಸೊ ಒಂದ್ ಮಾಡ್ಕೋಬಿಡ್ತೀರಿ. ಸಂಗಾತಿ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಅವ್ರಿಗೆ ಏನಾದ್ರೂ ಒಂದಿರುತ್ತೆ. ಕೇತು, ಕುಜ, ಬುಧ ಮೂಲ ತ್ರಿಕೋಣದಲ್ಲಿ ಇದ್ದಾನೆ. ಅದೃಷ್ಟು ಗುರು ನೋಡ್ತೀವಿ, ದೊಡ್ಡ ಸಮಸ್ಯೆ ಆಗಲ್ಲ. ಬಟ್ ದೇರ್ ಈಸ್ ಅನ್ ಇಂಪ್ಯಾಕ್ಟ್ ಅವ್ರಿಗಿರುತ್ತೆ. ಪಾದಕ್ಕೋ, ಕೈಗೋ, ತಲೆಗೋ, ಕಿವಿಗೋ, ಮೂಗುಗೋ, ಮಂಡಿಗೋ, ಸೊಂಟಕ್ಕೋ, ಈ ತರದ ಕೆಲವೊಂದು ಇನ್ಫೆಕ್ಷನ್, ಅಲರ್ಜಿಗಳು ಅವ್ರಿಗೆ ಆಗ್ತಿದೆ. ಒಂದು ಲಾಸ್ಟ್ 3 months ಇಂದ ನೋಡ್ತಿದ್ದೀರಿ. ಇಟ್ ಈಸ್ ಹ್ಯಾಪನಿಂಗ್. ಅದರಿಂದ ಲಕ್ಷ್ಮಿ, ಶ್ರೀನಿವಾಸ ಇಂಥ ಒಂದು ಆಲಯಗಳಿಗೆ ಒಂದು ದರ್ಶನ ಮಾಡತಕ್ಕಂಥದ್ದು ಮಾಡಿ. ಆಗುತ್ತೆ ಅನ್ನೋದಾದ್ರೂ ಒಂದು 5 ಜನ ಲಕ್ಷ್ಮೀ ಸಮಾನರಾಗಿರತಕ್ಕಂಥ ಸ್ತ್ರೀಯರು, ಮದುವೆಯಾಗದ ಸ್ತ್ರೀಯರು ಒಂದು 5 ಜನಕ್ಕೆ ಹೋಗ್ಬಿಟ್ಟು ಉಡಿ ತುಂಬಿಸೋದು, ಬಾಗಿನ ತುಂಬಿಸೋದು ಮಾಡ್ತಕ್ಕಂಥದ್ದು ಮಾಡಿ. ತಂದೆ ಸೇವೆ ಮಾಡಿ, ಯಜಮಾನರ ಸೇವೆ ಮಾಡಿ. ನಿಮ್ಗೆ ಅಂತ ಒಂದು ಬಾಸ್ ಇರ್ತಾರಲ್ವಾ, ಥ್ಯಾಂಕ್ ಯು ಅಂತ ಹೇಳಿ. ವಯಸ್ಸಾದವರಿದ್ರೆ ಅವ್ರಿಗೊಂದೊಳ್ಳೆ ಜೊತೆ ಚಪ್ಪಲಿ, ಒಂದು ಕೊಡೆ, ಬಟ್ಟೆ, ಅದು ತಂದೆ ಇರ್ಬೋದು, ತಾಯಿ ಇರ್ಬೋದು, ಯಾರಾದ್ರೂ ಹಿರಿಯರ್ಗೆ ಆ ತರ ಮಾಡಿ. ಲಗ್ನದಲ್ಲೇ ರಾಹು, ಪಕ್ಕದಲ್ಲಿ ಶನಿ ಇದನ್ನಲ್ವ, ಯಾರಾದ್ರೂ ವರ್ಕರ್ಸ್ಗೆ ಏನೋ ಒಂದು ಕೊಡಿ. ಹಣ್ಣು, ಕಾಯೋ, ಹೂವೋ, ದುಡ್ಡು, ಸಂಕ್ರಾಂತಿಗೆ ಈ ತರದ್ ಕೊಡ್ತಕ್ಕಂಥದ್ದು ಮಾಡಿ. ತುಂಬ ವಿಶೇಷ ಸಮಾಧಾನ. ಇನ್ನು ವಿಶೇಷವಾಗಿ ಮೀನರಾಶಿ. ಸೂರ್ಯ 11ನೇ ಮನೆ, ಶುಕ್ರ 11ನೇ ಮನೆ, ಗುರು ಸುಖದಲ್ಲಿ, ಕೇಂದ್ರದಲ್ಲಿ ಬುಧ, ಕುಜ. ಈ ಸಂಕ್ರಾಂತಿ ಬ್ಯೂಟಿಫುಲ್ ಡೇ. ಆದರೆ ಶತ್ರುಗಳ ಬಲ ಜಾಸ್ತಿ, ಜಾಗ್ರತೆ. ನಿಮಗೆ ಶತ್ರುಗಳು ಜಾಸ್ತಿ ಆಗ್ತಾರೆ ಮೀನ ಲಗ್ನದವರಿಗೆ. ಏನೋ ಇದು ನಾವು ನೋಡಿದವರ ಕಾಲಲ್ಲಿ ಒಂದು ಹವಾಯಿ ಸ್ಲಿಪ್ಪರ್ ಓಡಾಡ್ತಿದ್ದವನು, ಇದೇನೋ ಇದು, ಇವನಿಗಿಂತ ಯೋಗವ, ಈ ರೀತಿ ಇರತಕ್ಕಂಥದ್ದು ಬರುತ್ತೆ. ಸ್ವಲ್ಪ ಎಚ್ಚರಿಕೆ ಮೀನ ಲಗ್ನದವರಿಗೆ, ಮೀನರಾಶಿಯವರು. ಒಳ್ಳೆ ಮಳೆಗಾಲ. ಆದರೆ ಹಿರಿಯರ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಉಂಟು. ಮನೆಯಲ್ಲಿ ತಂದೆ ಸಮಾನರು, ತಾಯಿ ಸಮಾನರು, ಈ ತರದ್ದು ಒಂದು ಸಣ್ಣ ಒಂದು ಬಾಧೆ, ಏನೋ ಭಯ, ಏನೋ ಆತಂಕ. ಭೂಮಿದು ಕೆಲವೊಂದು ತೊಡಕುಗಳುಂಟು, ವಿಘ್ನಗಳುಂಟು, ಎಳೆದಾಟಗಳುಂಟು ಆಗ್ತಿದೆ. ಎಲ್ಲ ಕೈಗೂಡಿ ಬರ್ತಕ್ಕಂಥದ್ದು. ಕುಜ ಮಕರಕ್ಕೆ ಬರ್ತಿದ್ದ ಈ ಸಂಕ್ರಾಂತಿಗೆ ನಮಗೊಂದು ಭೂಮಿ, ಮನೆ, ವ್ಯವಹಾರ, ಬಂಗಾರ. ನೀವು ಸ್ವಲ್ಪ ಬಂಗಾರ ತಗೋತೀರಿ. ಶುಕ್ರ 11ನೇ ಮನೆ, ಬಂಗಾರಕಾರಕ ಸೂರ್ಯ, ಪಕ್ಕ ಸಣ್ಣ ಉಂಗುರ ಆದ್ರು. ಯಾರು ಇನ್ವೆಸ್ಟ್ ಮಾಡ್ತಾರೋ ಇಲ್ವೋ, ಮೀನ ಲಗ್ನ, ಮೀನ ರಾಶಿಯವ್ರು 100% ಹೇಳ್ತಾನೆ, ಹೋಗ್ಬಿಟ್ಟು ಸ್ವಲ್ಪ ಬಂಗಾರ ತಗೋತಾರೆ. ಮೊನ್ನೆನೆ ನನಗೊಬ್ರು ಮೀನ ಲಗ್ನದವ್ರು 3 kg ಬಂಗಾರ ತಗೊಂಡಿದ್ದಾನೆ ವಿತ್ GST. ಗುರುಜಿ 22% ಜಂಪ್ ಆಗ್ಬಿಟ್ಟಿದೆ ಗುರುಜಿ, ನೀವ್ ಹೇಳ್ದಾಗೆ ನನ್ನ ಇನ್ಕಮ್ ಅಂತ. 3 kg ಅಂದ್ರೆ ಲೆಕ್ಕ ಹಾಕೊಳ್ಳಿ, 3 ಕೋಟಿ, 22% ಅಂತ ಹೇಳಿದ್ರೆ 66 ಲಕ್ಷ ಜಂಪ್ ಆಗ್ಬಿಟ್ಟಿದೆ ಅವ್ರ ವ್ಯಾಲ್ಯೂಯೇಷನ್. ಗುರುಜಿ ನಾನು ಎಷ್ಟು ಖುಷಿಯಿಂದ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಿಲ್ಲ. ಅದೃಷ್ಟಕ್ಕೆ ನಾನು ಆಭರಣ ತಗೊಳ್ಳಿಲ್ಲ ಅಂದ್ರು. ಖಂಡಿತ ಆಭರಣ ತಗೋಬೇಡಿ, ಯಾರು ತಗೋಬೇಡಿ. ಆಭರಣದ ಮೇಲೆ ಮುಳುಗ್ತೀರಿ. ನಂಬರ್ 1 ಫ್ರಾಡ್ ಗೋಲ್ಡ್ ಕಂಪನಿಗಳವರು ಕೂಡ. ಗೋಲ್ಡ್ ಕಂಪನಿಯವರೇ ಜಾಗ್ರತೆ. ಅದರಿಂದ ಹೋಗ್ಬಿಟ್ಟು ಅಲ್ಲಿ ಹಾಕ್ತೀನಿ 20%, 30% ಹೆಂಗಾದ್ರೂ ಸುಳ್ಗೆ. ಸ್ಟೋನು, ಇನ್ನೊಂದು ಮೇಕಿಂಗ್ ಚಾರ್ಜು, ಇಲ್ಲ ವೇಸ್ಟೇಜು, ಕಟಿಂಗ್ ಚಾರ್ಜು, ಡಿಸೈನಿಂಗ್ ಚಾರ್ಜು, ಆಂಟಿಕ್ ಚಾರ್ಜು, ಇದೆಲ್ಲ ಏನೋ ಮಾಡ್ತಾರೆ. ಶುಕ್ರನಿಗೆ ಬಂಗಾರದ ಬೆಲೆ ಬಂದಿದೆ ಸಂಕ್ರಾಂತಿ. ಎಲ್ಲರೂ ಸೇಫ್ ಆಗಿರ್ತೀರಿ ಮಕ್ಕಳೇ. ಮಿನಿಮಮ್ 20% ಸೇಫ್ ಅಲ್ಲಿ ಇರ್ತೀರಿ. ಅವ್ರು 22% ಆಗಿದೆ, ನಿಮ್ಗೆ 20 ಬರ್ಲಿ. 20 ಸಾವಿರನೇ. ನಿಮ್ಮ ಅಕ್ಕ, ತಂಗಿ, ತಮ್ಮ, ಅಣ್ಣ ಈ ತರ ಮಾತಾಡ್ಕೊಳ್ಳಿ. ನೋಡ, ಈ 20 ಸಾವಿರಕ್ಕೆ ನಾನು ತೆಗೆದು ಇಟ್ಕೊಂಡಿದ್ದೇನೆ. ನೆಕ್ಸ್ಟ್ 20 ಸಾವಿರ ನಾವು ಕಂತ ಹಾಕೋತೀವಿ, ನೀನ್ ಇಟ್ಕೊ. ನೆಕ್ಸ್ಟ್ 20 ಸಾವಿರಕ್ಕೆ ನೀನ್ ಇಟ್ಕೊ. ತರ 1 ಗ್ರಾಮ್ದೇ ತಗೊಳ್ಳಿ, ತೊಂದರೆ ಇಲ್ಲ. ಬೇರೆ ಇನ್ನೇನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾರ್ದೋ ಮಾತು ಕೇಳ್ಬಿಟ್ಟು ತಗೊಂಡು ಹೋಗ್ಬಿಟ್ಟು ಅಲ್ಲಿ ಕಂತಲ್ಲೂ ದುಡ್ಡು ಕಟ್ಟಬೇಡಿ. ಬಂಗಾರದ ಅಂಗಡಿಗೆ ಅವನೇನು ಕೊಡಲ್ಲ. ನೀವಲ್ಲಿ ನೋಡಿ, 6% ಈಸ್ ನಾಟ್ ಗಿವಿಂಗ್ ಯು 6% ರಿಟರ್ನ್ ಎಂಟೈರ್ ಇಯರ್.
ಗುರು ವಕ್ರ, ನಿಮಗಂತ ಅಡ್ವರ್ಟೈಸ್ಮೆಂಟ್ಗಳೇ ಇಷ್ಟ. ಸತ್ಯ ಹೇಳಿದ್ರೆ ಕಹಿ. ಜಾಗ್ರತೆ. ಈ ಮಕರ ಸಂಕ್ರಾಂತಿ ನಿಮ್ಮ ಬಾಳಿನಲ್ಲಿ ಲೆಕ್ಕಾಚಾರದ ಬದುಕಾಗಲಿ, ಯೋಚಿಸಿದ ಬದುಕಾಗಲಿ, ಅನುಭವಿಗಳ ಮಾತು ಕೇಳಿ ಹೆಜ್ಜೆ ಇಡಲಿ. ದೇವರ ಆಶೀರ್ವಾದ ಸದಾ ಇರಲಿ. ಅನ್ನದಾತನ ಕೃಪೆ ನಮ್ಮೆಲ್ಲರ ಮೇಲಿರಲಿ ಅಂತ ಕೇಳ್ಕೊಳ್ತಾ ನಮಾಮಿ ಶಂಕರ.